ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ಲಸತು ಶ್ರೀಮದಾನಂದ ತೀರ್ಥೇಂದುರ್ನರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ಅಂತ ವಿಶಿಷ್ಟವಾಗಿ ಸ್ತುತಿಯನ್ನು ಮಾಡಿದರು. ಭಗವಂತ ಇವರ ಸ್ತುತಿಯನ್ನು ಕೇಳಿ ತಾನು ದ್ವಾರಕೆಗೆ ಹೊರಟ. ದ್ವಾರಕೆಗೆ ಹೋದ ಮೇಲೆ ಅರ್ಜುನನನ್ನು ಕರೆಸಿಕೊಳ್ತಾನೆ. ಅರ್ಜುನ ಅವಸರದ ಆಹ್ವಾನವನ್ನು ಮನ್ನಿಸಿ ದ್ವಾರಕೆಗೆ ಹೋದವ ಕೆಲವು ದಿವಸಗಳ ತನಕ ಹಿಂತಿರುಗುವುದಿಲ್ಲ. ಅಷ್ಟರಲ್ಲಿ ಧರ್ಮರಾಜನಿಗೆ ಏನಾಗಿ ಹೋಯಿತೋ ಅನ್ನುವ ಭಯ ಆವರಿಸುವುದಕ್ಕೆ ಪ್ರಾರಂಭವಾಗ್ತದೆ. ಶ್ರೀಕೃಷ್ಣ ಇದ್ದಕ್ಕಿದ್ದ ಹಾಗೆ ಅರ್ಜುನನನ್ನು ಕರೆಸಿಕೊಂಡಿದ್ದ. ಯಾವತ್ ಶೀಘ್ರ ಬರತಕ್ಕದ್ದು ಇಷ್ಟೇ ಸೂಚನೆಯನ್ನು ಕೊಟ್ಟಿದ್ದ. ಧರ್ಮರಾಜ ತಮ್ಮನಾದ ಅರ್ಜುನನನ್ನು ಕೃಷ್ಣ ಯಾವುದೋ ಉದ್ದೇಶದಿಂದ ಕರೀತಾ ಇದ್ದೇನೆ, ಯಾವತ್ ಶೀಘ್ರ ದ್ವಾರಕೆಯನ್ನು ತಲುಪುವ ಹಾಗೆ ಸಾಗು ಅಂತ ಕಳಿಸಿದ್ದ. ಯಾಕೆ ಕೃಷ್ಣ ಕರೆಸಿಕೊಂಡಿದ್ದಾನೆ ಅನ್ನುವುದು ಗೊತ್ತಾಗದೆ ಚಡಪಡಿಸ್ತಾ ಇದ್ದ. ಆದರೆ ಅರ್ಜುನ ಹೋದವ ಅನೇಕ ದಿವಸಗಳ ತನಕ ಬರಲಿಲ್ಲ. ಹಸ್ತಿನಪುರದಿಂದ ಕಳಿಸಿದ್ದು ದ್ವಾರಕೆಗೆ. ಹಸ್ತಿನಪುರ ಅಂದರೆ ಇವತ್ತು ದೆಹಲಿಯ ಸಮೀಪ ಅಂತ ಭಾವಿಸಿಕೊಳ್ಳೋಣ. ದ್ವಾರಕೆ ಅಂತ ಹೇಳಿದರೆ ಸಮುದ್ರದ ತೀರದ
ನಮ್ಮನ್ನು ಅಗಲ್ತಾ ಇದೆ ಅನ್ನುವುದು ಈ ಅಪಶಕುನಗಳಿಂದ ಭಾಸವಾಗ್ತಾ ಇದ್ದಾವೆ. ಭೌಮ ದಿವ್ಯ ಅಂತರಿಕ್ಷ ರೂಪವಾದಂತಹ ನಾನಾ ರೀತಿಯ ದುರ್ನಿಮಿತ್ತಗಳನ್ನು ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ. ಏನೇನು? ಗೂಬೆಗಳು, ಒಂದು ಗೂಬೆ ದೂರದಿಂದ ಹುಂಕರಿಸಿಕೊಂಡು ಮತ್ತೊಂದು ಹೆಣ್ಣು ಗೂಬೆ ಅದಕ್ಕೆ ಪ್ರತ್ಯುತ್ತರವಾಗಿ ಹುಂಕಾರವನ್ನು ಕೊಡ್ತಾ ಇದೆ. ಕೇವಲ ಗೂಬೆಯು ಕೂಗಿದರೆ ಅದು ಅಪಶಕುನ ಅಂತ ಕರೆಸಿಕೊಳ್ಳುವುದಿಲ್ಲ. ಆದರೆ ಒಂದು ಗೂಬೆಗೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಗೂಬೆ ಪ್ರತಿಧ್ವನಿಯಾಗಿ ಹುಂಕರಿಸಿದ ಪಕ್ಷದಲ್ಲಿ ಅದು ಯಾವುದೋ ಅತ್ಯಂತ ಪ್ರಿಯವಾದಂತಹ ವ್ಯಕ್ತಿ ನಮ್ಮನ್ನು ಅಗಲಿ ಹೋಗ್ತಾನೆ ಅನ್ನುವ ಒಂದು ದುರ್ನಿಮಿತ್ತವನ್ನು ಸೂಚನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನಾನು ಮನಸ್ಸಿನಲ್ಲಿ ಏನೋ ಕೆಟ್ಟದ್ದು ಆಲೋಚನೆ ಮಾಡ್ತಾ ಇದ್ದೇನೆ, ಕೃಷ್ಣನಿಗೇನೋ ತೊಂದರೆ ಆಯಿತು, ಕೃಷ್ಣನ ತಂದೆ ತಾಯಿಯರಿಗೆ ತೊಂದರೆ ಆಯಿತು ಅಂತ ಏನೋ ಯೋಚಿಸ್ತಾ ಇದ್ದೇನೆ. ಆ ರೀತಿ ನಾನು ಯೋಚನೆ ಮಾಡ್ತಾ ಇದ್ದ ಹಾಗೆ ಮುಂದೆ ಇರತಕ್ಕಂತಹ ಯಜ್ಞ ಸಂಬಂಧಿಯಾದಂತಹ ಅಗ್ನಿಗೆ ನಾವು ನಮ್ಮ ಅರಮನೆಯಲ್ಲಿ ಸಾಕಿದಂತಹ ಪಾರಿವಾಳ ಬಂದು ಕಾಲಿನಿಂದ ಅಗ್ನಿಯನ್ನು ಒದೆದು ಮುಂದಕ್ಕೆ ಹೋಗ್ತಾ ಇದೆ. ಅಗ್ನಿಗೆ ಪಾದವನ್ನು ಒಂದು ಕಪೋತ ಅಂದರೆ ಪಾರಿವಾಳ ಪಾದವನ್ನು ಪದಮಗ್ನೂ ಕೃಣೋತಿ ಚ, ಪಾದವನ್ನು ಅಗ್ನಿಯಲ್ಲಿ ಇಡ್ತದೆ ಅಂತ ಹೇಳಿದರೆ ಅದು ದೊಡ್ಡ ಶಕುನವನ್ನು, ಕೆಟ್ಟ ಶಕುನವನ್ನು ಸೂಚನೆ ಮಾಡ್ತದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಯಾವುದು ಒಳ್ಳೆಯ ಪ್ರಾಣಿಗಳು ಅಂತ ನಾವು ಲೋಕದಲ್ಲಿ ಹೇಳ್ತೇವೋ ಅವುಗಳು ನನಗೆ ಅಪ್ರದಕ್ಷಿಣೆಯಾಗಿ ಬಂದು ಮುಂದೆ ಸಾಗ್ತಾ ಇದ್ದಾವೆ. ಹಸುಗಳು, ಎಮ್ಮೆಗಳು, ಅದು ಕೆಟ್ಟ ಪ್ರಾಣಿ ಅಲ್ಲ, ಅದು ಒಳ್ಳೆಯ ಪ್ರಾಣಿ. ಕುರಿಗಳು, ಇವುಗಳು ನನಗೆ ಅಪ್ರದಕ್ಷಿಣೆ ಬಂದು ಮುಂದೆ ಹೋದರೆ, ಯಾವುದು ಕೆಟ್ಟ ಪ್ರಾಣಿಗಳು ಅಂತ ನಾವು ಲೋಕದಲ್ಲಿ ಕತ್ತೆ ಮೊದಲಾದ ಪ್ರಾಣಿಗಳನ್ನು ಹೇಳ್ತೇವೆ, ಅಮಂಗಲ ಸೂಚಕವಾದ ಪ್ರಾಣಿಗಳನ್ನು ಅಂತ ಹೇಳ್ತೇವೋ ಅವುಗಳು ನನಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾವೆ. ಶೋಭನ ಪಶುಗಳು ವಾಮಭಾಗದಿಂದ ಸಂಚರಿಸಿ ಅಶೋಭನ ಪಶುಗಳು ದಕ್ಷಿಣ ಭಾಗದಿಂದ ಸಂಚರಿಸುವುದು ಅನ್ನುವುದು ಒಂದು ಪಶುಗಳಿಗೆ ಸಂಬಂಧಪಟ್ಟಂತಹ ಅಪಶಕುನ ಸೂಚನೆಯಾಗಿದೆ. ಅಷ್ಟೇ ಅಲ್ಲ, ಊರು ಅಕ್ಷಿ ಬಾಕುಭ್ಯ ಮಹ್ಯಂ ಸ್ಫುರತಿ ಅಂಗಾನಿ ಅಂತ ಅವ ಹೇಳ್ತಾನೆ. ನನ್ನ ಬಲ ತೊಡೆ ಅಲ್ಲ, ಎಡ ತೊಡೆ, ಎಡ ಬಾಹು, ಎಡ ಕಣ್ಣು ಇದು ಸ್ಫುರಣೆ ಆಗ್ತಾ ಇದೆ, ಅದು ಅದುರ್ತಾ ಇದೆ. ಕಣ್ಣು, ಭುಜ, ತೊಡೆಗಳು ಅದು ಎಡಭಾಗದ್ದು ಪುರುಷನಿಗೆ ಅದುರ್ತಾ ಇದೆ ಅಂತ ಆದ ಪಕ್ಷದಲ್ಲಿ ಅದು ಕೂಡ ದುಶ್ಶಕುನದ ಸೂಚಕವಾಗಿದೆ. ಯಾವುದೋ ಆತ್ಮೀಯವಾದಂತಹ ವ್ಯಕ್ತಿ ನಮ್ಮನ್ನು ಅಗಲಿ ಸಾಕ್ತಾನೆ ಅಂತಕ್ಕಂತಹ ಸೂಚನೆಯನ್ನು ಅವುಗಳು ಕೊಡ್ತಾ ಇದ್ದಾವೆ. ಜೊತೆಗೆ ನಾನು ಯಾವುದನ್ನು ಯೋಚನೆ ಮಾಡ್ತಾ ಇದ್ದೇನೋ ಅದು ಮುಂದಿನ ಕ್ಷಣದಲ್ಲಿ ಮರೆತು ಹೋಗ್ತಾ ಇದೆ. ಸಾಮಾನ್ಯವಾಗಿ ಯೋಚಿಸಿದ ವಿಷಯ ದೀರ್ಘಕಾಲದ ತನಕ ಈ ರಾಜಸಿಂಹಾಸನದಲ್ಲಿ ಕುಳಿತಂತಹ ನನಗೆ ನಿರಂತರ ಇರುವಂತಹದ್ದು ಇವತ್ತು ಶೀಘ್ರ ವಿಸ್ಮೃತಿಶೀಲತೆ ಅನ್ನುವುದು ನನ್ನಲ್ಲಿ ಕಾಣಿಸಿಕೊಳ್ತಾ ಇದೆ. ನಿರಂತರ ಅಪಶಕುನಗಳೇ ಗೋಚರವಾಗ್ತಾ ಇದ್ದಾವೆ. ಹಾಗಾಗಿ ನನ್ನ ಅರ್ಜುನನಿಗೆ ಏನಾಗಿ ಹೋಯಿತೋ ಅಂತ ನಾನು ಯೋಚಿಸ್ತಾ ಇದ್ದೇನೆ. ಅತಿಪ್ರಿಯನಾದಂತಹ ಅರ್ಜುನ ಕೃಷ್ಣನ ಆಕಾರಿಕೆಯನ್ನು ಮುಂದಿಟ್ಟುಕೊಂಡು ತಾನು ದ್ವಾರಕೆಗೆ ಸಾಗಿದವ ಇಷ್ಟು ಸಮಯವಾದರೂ ಹಿಂದೆ ಬರ್ತಾ ಇಲ್ಲ ಅಂತ ಹೇಳಿದರೆ ಏನಾಗಿ ಹೋಯಿತೋ ನನ್ನ ತಮ್ಮನಿಗೆ. ಅಷ್ಟೇ ಅಲ್ಲ, ಕೃಷ್ಣ ಅಷ್ಟು ಪ್ರೀತಿಯಿಂದ ಇದ್ದಕ್ಕಿದ್ದ ಹಾಗೆ ಕರೆಸಿಕೊಂಡಿದ್ದಾನೆ ಅಂತ ಹೇಳಿದರೆ ಕೃಷ್ಣನಿಗೆ ಏನಾಗಿ ಹೋಯಿತು ಅಂತ ಹೀಗೆ ಅತಿ ಪ್ರಿಯರನ್ನು ಆಲೋಚನೆ ಮಾಡ್ತಾ ಕೂತಿದ್ದಾನೆ. ಆದರೆ ಇದು ಎಷ್ಟು? ಬೆಳಗ್ಗೆ 5 ಗಂಟೆಗೆ ಇವನ ಯೋಚನೆ, ಸಾಯಂಕಾಲ 5 ಗಂಟೆಗೆ ಅಲ್ಲ, ಬೆಳಗ್ಗೆ ಎದ್ದವನಿಗೆ ಇದೇ ಆಲೋಚನೆ. ಯಾಕಂದರೆ ರಾತ್ರಿಯಲ್ಲಿ ಯಾವುದೋ ದುಸ್ವಪ್ನಗಳನ್ನು ಕಂಡಿದ್ದಾನೆ. ಯೋಚಿಸಿದ, ಏನೋ ಅವನಿಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಕೂತಲ್ಲಿ ಕೂಡುವುದಕ್ಕಾಗುವುದಿಲ್ಲ ಧರ್ಮರಾಜನಿಗೆ. ಭೀಮಸೇನಲ್ಲಿ ಇಷ್ಟು ವಿಷಯವನ್ನು ಹೇಳಿದ. ಎದ್ದು ಹಾಗೆ ಪ್ರಾಸಾದದ ಮೇಲೆ ಸಾಗಿದ. ಪ್ರಾಸಾದದ ಮೇಲೆ ನಿಂತು ಪೂರ್ವ ದಿಕ್ಕನ್ನು ಕೆಂಪಾಗಿರುವುದನ್ನು ನೋಡಿದ. ಕೆಂಪಾದ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವುದನ್ನು ಕಾತರಿಸಿ ಕಾದ. ಸೂರ್ಯ ಉದಯಿಸಿದ. ಉದಯಿಸುವ ಸೂರ್ಯನನ್ನು ಹೆಣ್ಣು ನರಿಗಳು ಕಂಡು ಸೂರ್ಯನ ಕಡೆಗೇ ಮುಖ ಮಾಡಿಕೊಂಡು ಕಿಚಾರನ್ನು ಕಿಜುಚುವುದಕ್ಕೆ ಪ್ರಾರಂಭಿಸಿದ್ದಾವೆ. ಯಾಕಾದರೂ ನೀನು ಎದ್ದು ಬರ್ತಾ ಇದ್ದಿ ಅಂತ ಈ ನರಿಗಳು ಅರಚಿಕೊಂಡು ಆ ಸೂರ್ಯನನ್ನು ಬೈತಾ ಇದ್ದಾವೋ ಅನ್ನುವ ರೀತಿಯಲ್ಲಿ ಕೂಗುವುದಕ್ಕೆ ಪ್ರಾರಂಭಿಸಿದ್ದಾವೆ. ನಾಯಿಗಳು ಸೂರ್ಯನನ್ನು ನೋಡಿ ಬೊಗಳುವುದಕ್ಕೆ ಪ್ರಾರಂಭಿಸಿದ್ದಾವೆ. ಸಾಮಾನ್ಯವಾಗಿ ನಾಯಿಗಳು ಸೂರ್ಯನನ್ನು ನೋಡಿ ಬೊಗಳುವುದಿಲ್ಲ. ನರಿಗಳು ಸೂರ್ಯನನ್ನು ನೋಡಿ ಶಬ್ದ ಮಾಡ್ತಾವೆ, ಆದರೆ ಸೂರ್ಯನನ್ನು ನೋಡಿ ಅಳುವುದಿಲ್ಲ. ಕಣ್ಣಲ್ಲಿ ನೀರು ಹಾಕಿಕೊಂಡು ನರಿಗಳು, ಹೆಣ್ಣು ನರಿಗಳು ಮತ್ತು ನಾಯಿಗಳು ಅವುಗಳು ಅರಚುವುದನ್ನು ಕಂಡು ಈತ ಯೋಚಿಸ್ತಾನೆ, ಯಾವುದೋ ದೊಡ್ಡ ಕೆಟ್ಟ ನಿಮಿತ್ತವನ್ನು ಮಾಡ್ತಾ ಇದೆ. ಸೂರ್ಯ ಉದಯಿಸಿದ ಸೂರ್ಯ ನೋಡ್ತಾನೆ. ನೋಡಿದಾಗ ಯಾಕೋ ಮಂಕಾಗಿ ಇದ್ದಾನೆ ಅಂತ ಅನ್ನಿಸಿತು. ಹುಣ್ಣಿಮೆಯ ಚಂದ್ರನಿಗೂ ಈ ಸೂರ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಅವನಿಗೆ ಅನ್ನಿಸುವುದಕ್ಕೆ ಪ್ರಾರಂಭವಾಯಿತು. ಇಷ್ಟಾಗಿ ಸೂರ್ಯ ಕಾಣಿಸ್ತಾನೆ ಅಂತ ಹೇಳಿದರೆ ಇದೂ ಕೂಡ ಒಂದು ದುರ್ನಿಮಿತ್ತ.
ಸುಮಾರು 22 ಕೆಟ್ಟ ನಿಮಿತ್ತಗಳನ್ನು ಶ್ರೀಮದ್ ಭಾಗವತ ಈ ಹೊತ್ತಿಗೆ ಲೆಕ್ಕ ಹಾಕಿ ಹೇಳ್ತದೆ. ಯಾವುದು ದುರ್ನಿಮಿತ್ತಗಳು, ಯಾವುದು ಒಳ್ಳೆಯ ನಿಮಿತ್ತ ಅಂತ ತಿಳಿಯುವುದಕ್ಕೆ ನಮಗೆ ದುರ್ನಿಮಿತ್ತಗಳ ಲೆಕ್ಕವನ್ನು ಕೊಡ್ತದೆ ಶ್ರೀಮದ್ ಭಾಗವತ. ಅಂತಹ ನಿಮಿತ್ತಗಳನ್ನು ಕಂಡ ಧರ್ಮರಾಜ ಮಾನಸಿಕವಾಗಿ ಜರ್ಝರಿತನಾಗಿದ್ದಾನೆ. ಮಾಸಗಳು ಕಳೆದರೂ ಯಾಕೆ ಬರಲಿಲ್ಲ ಅಂತಾನೆ. ವಸ್ತುತಃ ಅವತ್ತಿಗೆ 7 ತಿಂಗಳು ಕಳೆದಿರಲಿಲ್ಲ, ಕೇವಲ 7 ದಿವಸಗಳು, 6 ದಿವಸಗಳು ಕಳೆದಿತ್ತು, 7ನೇ ದಿವಸ ನಡೀತಾ ಇತ್ತು. ಹೇಳುವಾಗ ಭೀಮಸೇನಲ್ಲಿ ಹೇಳ್ತಾನೆ, 7 ತಿಂಗಳಾಗಿ ಹೋಯಿತು, ಯಾಕಾದರೂ ನಮ್ಮದು ಅರ್ಜುನ ಬರಲಿಲ್ಲ ಅಂತ ಹೇಳ್ತಾನೆ. ಗತಾ ಸಪ್ತಾಧುನಾ ಮಾಸಾಹ ಅಂತ ಹೇಳ್ತಾನೆ. ಆಚಾರ್ಯರು ಅದಕ್ಕೆ ತಾತ್ಪರ್ಯ ಬರೀತಾರೆ. ಮಹಾಭಾರತದಲ್ಲಿ ಈ ಪ್ರಸಂಗವನ್ನು ಗಮನಿಸಿ, ಅರ್ಜುನ ಹೋದವ 7ನೇ ದಿವಸಕ್ಕೆ ಸರಿಯಾಗಿ ಹಿಂತಿರುಗಿದ್ದಾನೆ ಅಂತ ಮಹಾಭಾರತದಲ್ಲಿದೆ. ಆದ್ದರಿಂದ ಮಹಾಭಾರತ ಅದು ಇತಿಹಾಸ, ಅದಕ್ಕೆ ಅನುಗುಣವಾಗಿ ಪುರಾಣವನ್ನು ಅರ್ಥೈಸಿಕೊಳ್ಳಬೇಕು. ಇಲ್ಲಿ 7 ಮಾಸಗಳು ಅಂತ ಹೇಳಿದರೆ 7 ದಿವಸಗಳು ಅಂತ ಅರ್ಥ. ಅಹಸ್ತು ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯುತಂ ಭವೇತ್. ಇಲ್ಲಿ ಮಾಸ ಶಬ್ದದಿಂದ ಅಹವನ್ನು ಹೇಳಿದ್ದು. ಅದು ಯಾಕೆ ಮಾಸ ಶಬ್ದದಿಂದ ಯಾಕೆ ಹೇಳಿದ ಧರ್ಮರಾಜ? ನಮ್ಮನ್ನು ತಪ್ಪು ದಾರಿಗೆ ಎಳೆಯುವ ರೀತಿಯಲ್ಲಿ ತಪ್ಪು ವಿಚಾರಗಳನ್ನು ಹೊರಗೆಡವಿದ್ಯಾಕೆ? ಅದು ತುಂಬ ಚಿಂತೆ ಇದೆ ಅನ್ನುವುದನ್ನು ತೋರಿಸುವುದಕ್ಕೆ ವೇದವ್ಯಾಸರು ಮಾಸ ಶಬ್ದವನ್ನು ಹಾಕಿದ್ದು. ಅಂದರೆ ಯುಧಿಷ್ಠಿರನಿಗೆ ಎಷ್ಟು ದುಃಖವಾಗಿದೆ ಅಂತ ನಮಗೆ ತಿಳಿಸಬೇಕಿತ್ತು. ಅದಕ್ಕೋಸ್ಕರ ಆತ ದಿನ ಅಂತ ಹೇಳುವಲ್ಲಿ ವೇದವ್ಯಾಸರು ಮಾಸ ಶಬ್ದವನ್ನು ಹಾಕಿದರು. ಮಾಸ ಶಬ್ದವನ್ನು ಹಾಕುವುದರಿಂದ ದುಃಖ ಹೇಗೆ ಗೊತ್ತಾಯಿತು? ಎಲ್ಲಿ ಅತಿಶಯಿತವಾದಂತಹ ದುಃಖ ಉನ್ಮಾದ ನಮ್ಮಲ್ಲಿ ಉಂಟಾಗಿ ಬಿಡ್ತದೋ ಅಂಥಲ್ಲಿ ಒಂದು ಕ್ಷಣವೂ ಯುಗದ ಹಾಗೆ ಅನ್ನಿಸುವುದಕ್ಕೆ ಪ್ರಾರಂಭಿಸುತ್ತೆ. ದುಃಖದ ಕ್ಷಣ ಅದು ಅತ್ಯಂತ ಸೂಕ್ಷ್ಮ ಕ್ಷಣವಾಗಿದ್ದರೂ ಕೂಡ ಬಹಳ ದೀರ್ಘಕಾಲಿಕ ಅಂತ ಅನ್ನಿಸುತ್ತೆ. ಹೇಗೆ ಅತಿಶಯಿತವಾದಂತಹ ಸುಖ ಇದ್ದಾಗ ಆ ಕಾಲ ಕಳೆದು ಹೋದದ್ದೇ ನಮಗೆ ಗೋಚರಕ್ಕೆ ಬರುವುದಿಲ್ಲ, ಅದು ಯುಗವೊಂದು ಕ್ಷಣವಾಗಿ ಬಿಡುತ್ತೆ ಸುಖದ ಕಾಲದಲ್ಲಿ. ಆದರೆ ದುಃಖದ ಕಾಲದಲ್ಲಿ ಹಾಗಲ್ಲ. ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ರಾತ್ರಿಯ ಹೊತ್ತು ಜೊತೆಗಿದ್ದವನನ್ನು ಒಂದು ಕ್ಷಣಕಾಲ ಕಳೆದುಕೊಳ್ತಾರೆ. ಕಳೆದುಕೊಂಡು ಗೋಪಿಗೀತೆಯನ್ನು ಹಾಡ್ತಾರೆ. ಜಯತಿತೇಧಿಕಂ ಅಂತ ಪ್ರಾರಂಭ ಮಾಡ್ತಾರೆ. ಆ ಹೊತ್ತಿಗೆ ಹಾಡ್ತಾರೆ ಅವರು, ನಮಗೊಂದು ತ್ರುಟಿರ್ಯುಗಾಯತೆ ತ್ವಾಮ ಪಶ್ಯತಾ ಅಂತ ಕೊಂಡಾಡ್ತಾರೆ. ಕೃಷ್ಣ, ನಿನ್ನನ್ನು ಕಾಣದೇ ಇದ್ದಂತಹ ಒಂದು ತ್ರುಟಿ ಕಾಲವು ಕೂಡ ಯುಗದಷ್ಟು ವಿಸ್ತಾರವಾಗಿ ನಮಗೆ ಅನ್ನಿಸುತ್ತೆ. ತ್ರುಟಿ ಅಂದರೆ ಅದು ತ್ರಸರೇಣು ಕಾಲ, 3 ಅಣುಕಾಲಗಳು ಸೇರಿದರೆ ತ್ರುಟಿ ಕಾಲವಾಗ್ತದೆ. ಅಷ್ಟು ಅಲ್ಪ ಕಾಲವೂ ಕೂಡ ಅದು ಒಂದು ಯುಗದ ಹಾಗೆ ಅನಿಸುತ್ತೆ ಯಾವಾಗ ಕೃಷ್ಣ ನಮ್ಮ ಜೊತೆಗಿರುವುದಿಲ್ವೋ. ಈ ಕೃಷ್ಣನ ಬಗ್ಗೆ ಅತಿಶಯಿತವಾದ ಪ್ರೀತಿ ಇದ್ದಂತಹ ಸ್ಥಿತಿಯಲ್ಲಿ ಕೃಷ್ಣನ ವಿಯೋಗ ಅನ್ನೋದು ಭಯಾನಕವಾದ ದುಃಖವಾಗಿ ಬಿಡುತ್ತೆ. ಆವಾಗ ಅಲ್ಪಕಾಲವೂ ಕೂಡ ದೀರ್ಘಕಾಲ ಅಂತ ಅನ್ನಿಸುತ್ತೆ. ಹಾಗೆ ಶ್ರೀಕೃಷ್ಣನನ್ನು ಕರೆತರುವುದಕ್ಕೋಸ್ಕರ ಅತಿಪ್ರಿಯನಾಗಿರತಕ್ಕಂತಹ ಅರ್ಜುನ ಸಾಗಿ ಹೋದವ ಇಷ್ಟು ಕಾಲವಾದರೂ ಬರದೇ ಇದ್ದದ್ದನ್ನು ಕಂಡು ಅರ್ಜುನನ ವಿಯೋಗ ಜೊತೆಗೆ ಕೃಷ್ಣನ ಬಗ್ಗೆ ಆತಂಕಗಳು ಇವೆರಡೂ ಸೇರಿ ಉಂಟಾದಂತಹ ದುಃಖದ ಸ್ಥಿತಿಯಲ್ಲಿ ಧರ್ಮರಾಜನಿಗೆ ಅಲ್ಪಕಾಲವೂ ದೀರ್ಘಕಾಲವಾಗಿ ಕಾಣಿಸಿತು. ಅಷ್ಟರಲ್ಲಿ ಅರ್ಜುನನ ಪ್ರತ್ಯಾಗಮನವಾಗಿದೆ. ಅರ್ಜುನ ಯಾವತ್ತೂ ತಲೆ ಎತ್ತಿ ಬರುವವ, ತಲೆ ಎತ್ತಿ ಬಂದು ಅಣ್ಣನನ್ನು ಕಂಡು ನಮಿಸಿ ಕುಳಿತುಕೊಳ್ಳುವವ. ಆದರೆ ಇವತ್ತು ಬಂದಂತಹ ಅರ್ಜುನ ತಲೆ ತಗ್ಗಿಸಿಕೊಂಡಿದ್ದಾನೆ. ಧರ್ಮರಾಜನಿಗೆ ನಮಸ್ಕಾರ ಮಾಡಿದ್ದಾನೆ, ಆದರೆ ಕೂತುಕೊಳ್ಳಿಲ್ಲ. ನಿಂತುಕೊಂಡು ತಲೆ ತಗ್ಗಿಸಿಕೊಂಡು ಕೈಗಳನ್ನು ತನ್ನ ಕಟಿಭಾಗದಲ್ಲಿ ಕಟ್ಟಿಕೊಂಡು ನಿಂತಿದ್ದಾನೆ. ಅರ್ಜುನನ ಈ ಸ್ಥಿತಿ ಯಾವುದೋ ಅಪರಾಧಿತನವನ್ನು ಆತನ ಬಾಯಿಯಿಂದ ಹೇಳಲ್ಪಡದೇ ಊಹಿಸುವುದಕ್ಕೆ ಅವಕಾಶ ಕೊಡುವ ಹಾಗಿತ್ತು. ಯಾವ ಅಪರಾಧವನ್ನು ಅರ್ಜುನ ಮಾಡಿರುವುದಕ್ಕೆ ಸಾಧ್ಯ? ಅಥವಾ ಯಾವುದೋ ದೊಡ್ಡ ರಣರಂಗದಲ್ಲಿ ಸೋತು ಈತನ ಕೀರ್ತಿ ಎಲ್ಲವೂ ಕೂಡ ಮಣ್ಣಾಗಿ ಹೋಗಿ ತಲೆ ತಗ್ಗಿಸುವ ಸ್ಥಿತಿಯಲ್ಲಿ ಈತ ಇದ್ದಾನೋ ಅನ್ನುವುದನ್ನು ಸೂಚಿಸುವ ಹಾಗೆ ಅರ್ಜುನನ ಆ ಶಾರೀರಿಕವಾದ ಭಾಷೆ ನಿರೂಪಣೆ ಮಾಡ್ತಾ ಇತ್ತು. ಇದನ್ನು ನೋಡಿ ಧರ್ಮರಾಜ ಪ್ರಶ್ನಿಸಿದ, ಏನಾಯಿತು ಅರ್ಜುನ? ಧರ್ಮರಾಜ, ನಾನು ಕೇಳ್ತಾ ಇದ್ದೇನೆ, ಯಾವ ಸುಳ್ಳನ್ನೂ ಒಳಗಿಟ್ಟುಕೊಳ್ಳದೆ ಎಂತಹ ಅಪಮಾನವಾಗಿದ್ದರೂ ಅಪಮಾನವನ್ನು ಪಡಿಸಬಾರ್ದು ಅಂತ ಕ್ಷತ್ರಿಯನಿಗೆ ನಿಯಮ ಇದೆ. ಆದರೆ ಅಣ್ಣನಾದಂತಹ ನನ್ನಲ್ಲಿ ನಿನಗಾದ ಎಲ್ಲ ಅನಾಹುತಗಳನ್ನು ತಿಳಿಸಿ ಹೇಳು. ಏನು ತೊಂದರೆಯಾಯಿತು? ನಿನಗೆ ತೊಂದರೆಯಾಯಿತೋ ಅಥವಾ ನಿನ್ನಿಂದಾಗಿ ಏನಾದರೂ ಅಪಚಾರ ಘಟಿಸಿ ಹೋಯಿತೋ ಅಥವಾ ಶ್ರೀಕೃಷ್ಣನಿಗೇನಾದರೂ ತೊಂದರೆಯಾಯಿತು? ಆಗ ಅರ್ಜುನನ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರಿನ ಹರಿವು ಪ್ರಾರಂಭವಾಗುತ್ತೆ. ಕೆನ್ನೆಯಿಂದ ಜಾರಿ ಬಿದ್ದಂತಹ ಆ ಕೋಡಿ ಅದು ತಾನಾಗಿ ಆತನ ಶರೀರದಲ್ಲಿರುವ ಬಟ್ಟೆಯನ್ನು ಒದ್ದೆ ಮಾಡುವುದಕ್ಕೆ ಪ್ರಾರಂಭಿಸುತ್ತೆ.
ಇದನ್ನು ನೋಡಿ ಆತಂಕಗೊಂಡಿದ್ದಾನೆ ಧರ್ಮರಾಜ. ಅರ್ಜುನ ಉಸಿರುವುದಕ್ಕೆ ಪ್ರಾರಂಭಿಸಿದ. ಒಂದೇ ಉಸಿರಿನಲ್ಲಿ ಹೇಳ್ತಾನೆ, ನಾವು ಯಾವ ಆ ಭಗವಂತ ಶ್ರೀಕೃಷ್ಣನ ಸಹಾಯದಿಂದಾಗಿ ಇವತ್ತು ಈ ಪ್ರಪಂಚದಲ್ಲಿ ಪಾಂಡವರು ಅಂತ ಎದೆತಟ್ಟಿ ಹೇಳಿಕೊಳ್ಳುವುದಕ್ಕೆ ಬೇಕಾದ ಅರ್ಹತೆಯನ್ನು ಸಂಪಾದಿಸಿದ್ದೇವೋ, ಯಾವ ಭಗವಂತನೆಂಬ ದೋಣಿಯನ್ನು ಆಧರಿಸಿಕೊಂಡು ಸಕಲ ರೀತಿಯ ದುಃಖಗಳನ್ನು ಕೂಡ ದಾಟಿ ಆ ಕಡೆಯ ಪಾರವನ್ನು ತಡೆದು ತಾವು ಹೊಂದಿಬಿಟ್ಟಿದ್ದೇವೋ, ಯಾವ ಭಗವಂತನಿಂದಾಗಿ ನಮ್ಮ ಈ ಕುರುಕುಲದ ಸತಿ ಎನಿಸಿರತಕ್ಕಂತಹ ದ್ರೌಪದಿ ದೇವಿಯ ಮಾನ ಆ ದೊಡ್ಡ ಸಭೆಯಲ್ಲಿ ಉಳಿದು ನಾವು ಇವತ್ತು ತಲೆ ಎತ್ತಿ ತಿರುಗಾಡತಕ್ಕಂತಹ ವ್ಯಕ್ತಿತ್ವವನ್ನು ಪಡೆದಿದ್ದೇವೋ, ಯಾವ ಭಗವಂತನಿಂದಾಗಿ ಬಾಲ್ಯದಿಂದ ಆರಂಭಿಸಿ ಕಾಂಡವ ದಹನದ ಸಂದರ್ಭ ಇರಬಹುದು, ಮಯಸಭೆಯ ನಿರ್ಮಾಣದ ಸಂದರ್ಭ ಇರಬಹುದು, ಅಲ್ಲಿ ನಡೆದಂತಹ ಅಶ್ವಮೇಧ ಯಾಗ ಇರಬಹುದು, ಪ್ರತಿಯೊಂದು ಸ್ಥಿತಿಯಲ್ಲೂ ಕೂಡ ನಮ್ಮನ್ನು ಕಣ್ಣಿಗೆ ರೆಪ್ಪೆಯ ಹಾಗೆ ಪಕ್ಕದಲ್ಲಿ ನಿಂತು ರಕ್ಷಣೆ ಮಾಡಿದ ಕಾರಣದಿಂದ ನಾವಿವತ್ತು ಮೂರು ಲೋಕದ ಗಂಡುಗಳು ಅಂತ ಕರೆಸಿಕೊಳ್ಳುವ ಮಹತ್ತೆಯನ್ನು ಪಡೆದಿದ್ದೇವೋ, ಅಂತಹ ಭಗವಂತನ ಸನ್ನಿಧಾನ ಅಲ್ಪ ಕಾಲವಿದ್ದರೂ ಇಲ್ಲದೇ ಹೋದರೂ ಕೂಡ ನಮ್ಮ ಉಸಿರೇ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಾವಿದ್ದೇವಲ್ಲ, ಅಂತಹ ಭಗವಂತ ಇವತ್ತು ಈ ಭೂತಲವನ್ನು ತ್ಯಜಿಸಿದ್ದಾನೆ ಅನ್ನುವ ದುಃಖದ ವಿಷಯವನ್ನು ಅರ್ಜುನ ಅರುಹಿದ. ಅಷ್ಟು ಹೇಳುವುದಕ್ಕೆ ಅವನ ಕಂಠ ಒಣಗಿ ಹೋಗಿತ್ತು, ನಾಲಿಗೆಯಿಂದ ಶಬ್ದ ಹೊರಗೆ ಬರಲಿಲ್ಲ. ಅಂತಹ ಭಗವಂತ ಭೂಮಿಯನ್ನು ತ್ಯಜಿಸಿದ ಅಂತ ಹೇಳುವಷ್ಟರಲ್ಲಿ ಆತನ ಶರೀರದ ಬಲವೇ, ಜಂಘಾಬಲವೇ ಉಡುಗಿ ಹೋಗಿ ಆತ ಭೂಮಿಯಲ್ಲಿ ಬಿದ್ದು ಬಿಟ್ಟ. ಭೀಮಸೇನ ಬಂದು ಅವನ ಮೇಲೆ ನೀರು ಹಾಕಿ ಗಾಳಿ ಹಾಕಿ ಅವನನ್ನು ಉಪಚರಿಸಬೇಕಾದಂತಹ ಪರಿಸ್ಥಿತಿ ಬಂತು. ಮತ್ತೆ ಉಸಿರು ಪಡೆದಂತಹ ಅರ್ಜುನ ಹೇಳ್ತಾನೆ, ಏನಿದೆ ನಮ್ಮಲ್ಲಿ ಬಲ? ನಾನು ಅದೆಷ್ಟೋ ಬಾರಿ ತಲೆ ಎತ್ತಿ ಮೀಸೆ ತಿರುಗಿಕೊಂಡು ನಾನು ಅರ್ಜುನ ಪಾರ್ಥ ಅಂತ ನನ್ನನ್ನು ಹೇಳಿಕೊಂಡು ತಿರುಗಾಡಿದ್ದಿದೆ. ಆದರೆ ನನ್ನ ಸತ್ವ ಏನು ಅನ್ನುವುದನ್ನು ಕೃಷ್ಣ ತಾನು ನನಗೆ ಸಂಪೂರ್ಣ ಅರ್ಥ ಮಾಡಿಸಿಕೊಟ್ಟೇ ಈ ಭೂಮಿಯನ್ನು ಬಿಟ್ಟು ತನ್ನ ಶರೀರವನ್ನು ತೆಗೆದುಕೊಂಡು ಹೋದ. ತದ್ವೈ ಧನುಸ್ತೈಷವ ಸರಥೋಹಯಾಸ್ತೆ ಸೋಹಂ ರಥೀ ನೃಪತಯೋ ಯತ ಆನಮಂತಿ ಸರ್ವಂ ಕ್ಷಣೇನ ತದಭೂತ್ ಅಸತ್ ಈಶರಿಕ್ತಂ ಭಸ್ಮನ್ಹುತಂ ಕುಹಕಾರಾಧಮಿವೋಕ್ತಮುಷ್ಯಾಂ. ಅದೇ ಬಿಲ್ಲು, ಅವೇ ಬಾಣಗಳು. ತದ್ವೈ ಧನು ತೈಷವಃ, ಯಾವ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ನಾನು ರಾಜಸೂಯ ಯಾಗದ ಸಂದರ್ಭದಲ್ಲಿ ಈ ಭೂ ಪರಿಕ್ರಮಣವನ್ನು ಮಾಡಿ ಭೂಮಿಯಲ್ಲಿದ್ದ ಪ್ರತಿಯೊಬ್ಬ ಕ್ಷತ್ರಿಯನನ್ನೂ ಕೂಡ ಬಗ್ಗಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ತಂದು ಈ ಭೂಮಿಯಲ್ಲಿ ರಾಶಿ ಹಾಕಿ ಮಯ ಸಭೆಯನ್ನೇ ತುಂಬಿಸಿ ಬಿಟ್ಟಿದ್ದೇನೋ, ಅಷ್ಟು ಧನವನ್ನು ಜಯಿಸಿ ತಂದ ಕಾರಣದಿಂದಲೇ ಧನಂಜಯ ಅನ್ನುವ ಹೆಸರನ್ನು ನಾನು ಪಡೆದೆನು. ಅದೇ ಧನು, ತದ್ವೈ ಧನು. ಈಶವಃ, ಅಂಥವೇ ಬಾಣಗಳು. ಸರಥಃ, ಯಾವ ಗಾಂಡೀವ ರಥವನ್ನು ಏರಿ ಅಗ್ನಿಗೆ ಸಮಗ್ರ ಆ ಖಾಂಡವ ವನವನ್ನು ದೇವೇಂದ್ರನನ್ನು ಕೂಡ ಸೋಲಿಸಿ ನಾನು ಆ ಖಾಂಡವ ವನವನ್ನು ಅಗ್ನಿಗೆ ಆಹುತಿಯನ್ನಾಗಿತ್ತೇನೋ, ಯಾವ ರಥವನ್ನು ಏರಿ ಇಡೀ ಕುರುಕ್ಷೇತ್ರದಲ್ಲಿ ತಾನು ತಿರುಗಾಡಿದೆ ಅಂತ ಆದರೆ ಭೀಷ್ಮ ದ್ರೋಣಾದಿಗಳು ಕೂಡ ಆ ರಥಕ್ಕೆ ಮುಖಗೊಟ್ಟು ಯುದ್ಧ ಮಾಡಲಾಗದೆ ಬೆನ್ನು ತೋರಿಸಬೇಕಾದ ಪ್ರಸಂಗ ಬಂತು. ಅಂಥದೇ ಅದೇ ರಥ. ತದ್ವೈ ಧನು ತೈಷವಃ ಸರಥಃ ಹಯಾಸ್ತೆ, ಅವೇ ಕುದುರೆಗಳು. ಇನ್ನು ಕುಳಿತಂತಹ ರಥಿಗ ಬೇರೆಯವನು. ಸೋಹಂ ರಥಿ ನೃಪತಯೋ ಯತ ಆನಮಂತಿ, ನೃಪತಿಗಳು ಯಾರ ಗಾಂಡೀವದ ಝೇಂಕಾರ ಕೇಳಿದರೆ ಸಾಕು ತಲೆ ತಗ್ಗಿಸಬೇಕು, ಅಂತಹ ರಥಿಕನಾದಂತಹ ಪಾರ್ಥ ಆ ರಥದಲ್ಲಿದ್ದಾನೆ. ಇಷ್ಟಾಗಿಯೂ ಸರ್ವಂ ಕ್ಷಣೇನ ಅಸತ್ ಅಭೂತ್, ಇಷ್ಟಾಗಿಯೂ ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ, ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಯಿತು. ಕಾರಣ ಏನು ಅಂದರೆ, ಅವತ್ತು ಸಾರಥಿಯಾಗಿ ಭಗವಂತ ಪಾರ್ಥ ಈಶರಿಕ್ತಂ, ಈಶ ಒಬ್ಬ ಇಲ್ಲ, ಉಳಿದದ್ದೆಲ್ಲ ಇದೆ. ಇಷ್ಟೆಲ್ಲ ಇದ್ದು ಏನಾಯಿತು? ಭಸ್ಮನ್ಹುತಂ ಕುಹಕರಾಧಮಿವೋಕ್ತಮುಷ್ಯಾಂ, ಭಸ್ಮದಲ್ಲಿ ಹೋಮಿಸಿದ ಹಾಗೆ ಆಗಿ ಹೋಯಿತು, ಮರುಭೂಮಿಯಲ್ಲಿ ಬಿತ್ತಿದ ಹಾಗೆ ಆಗಿ ಹೋಯಿತು, ಪ್ರಯೋಜನಕ್ಕೆ ಬರಲಿಲ್ಲ. ಹಾಗಾದರೆ ಇವು ಯಾವುದೂ ಇಲ್ಲದೆ ಕೇವಲ ಭಗವಂತ ಒಬ್ಬ ಇದ್ದಾನೆ ಅಂತಾದರೆ ಎಲ್ಲವೂ ಇದ್ದ ಹಾಗೆ. ಎಲ್ಲವೂ ಇದ್ದು ಭಗವಂತ ಒಬ್ಬ ನಮ್ಮ ಪಕ್ಷಕ್ಕಿಲ್ಲ ಅಂತ ಆದರೆ ಎಲ್ಲವೂ ಇದ್ದದ್ದೂ ಇಲ್ಲದೇ ಇದ್ದ ಹಾಗೆ. ಹಾಗಾದರೆ ಭಗವಂತನ ಶಕ್ತಿಯಿಂದ ಎಲ್ಲಕ್ಕೂ ಶಕ್ತಿ, ಅವ ಶಕ್ತಿಯನ್ನು ತಾನು ಆಕರ್ಷಣೆ ಮಾಡಿ ಕೃಷ್ಣ ಈ ದೂರದಲ್ಲಿ ನಿಂತ ಅಂತಾದರೆ ಆವಾಗ ಯಾವುದೂ ಕೂಡ ನಮ್ಮ ಉಪಕಾರಕ್ಕೆ ಬರಲಾರದು.
ಅಂತ ಕಣ್ಣೀರು ಹಾಕುವುದಕ್ಕೆ ಪ್ರಾರಂಭಿಸಿದ. ಅದೇ ರಥ, ಅದೇ ಕುದುರೆ, ಅದೇ ಬಾಣ, ಅದೇ ಬಿಲ್ಲು ಅಂತ ಇಲ್ಲಿ ಹೇಳಿದ. ಅದೇ ಬಾಣ ಅಂದರೆ ಹಿಂದೆ ಭೀಷ್ಮನಿಗೆ ಹೊಡೆದ ಬಾಣವನ್ನು ಆಮೇಲೆ ಭೀಷ್ಮ ಶರೀರ ತ್ಯಾಗ ಮಾಡಿದ ಮೇಲೆ ಚೆನ್ನಾಗಿ ತೊಳೆದು ನೀರಿನಲ್ಲಿ ಮುಳುಗಿಸಿ ತನ್ನ ಬತ್ತಳಿಕೆಯಲ್ಲಿ ತಂದು ಇಟ್ಟುಕೊಂಡಿದ್ದಾನೆ ಅಂತ ಅದರ ಅರ್ಥ ಅಲ್ಲ. ಅದೇ ಬಾಣಗಳು ಅಂದರೆ ಅಂಥದೇ ಬಾಣಗಳು ಅಂತ ಅಷ್ಟೇ ಅರ್ಥ. ನೋಡು, ಅದೇ ಕೂದಲು ಬಂತು ವಾಪಸ್ಸು ಅಂತ, ಅದೇ ಕೂದಲು ಬರುವುದಿಲ್ಲ. ಅಂಥದೇ ಕೂದಲು ಬರುತ್ತೆ, ಅದೇ ಕೂದಲು ಅಂತ ವ್ಯವಹಾರ ಮಾಡುವುದು ಮಾತ್ರ. ಹಾಗೆ ಅಂಥದೇ ಬಾಣಗಳು ಅನ್ನೋ ಅರ್ಥದಲ್ಲಿ ತೇಯಿಶವಃ ಅನ್ನುವ ಪ್ರಯೋಗವನ್ನು ಈತ ಮಾಡಿದ. ಅದೇ ಅರ್ಥದಲ್ಲಿ ಅದೇ ರಥ ಅದೇ ಕುದುರೆ ಅನ್ನುವ ಪ್ರಯೋಗವನ್ನು ಮಾಡಿದ. ಅದೇ ರಥ ಅದೇ ಕುದುರೆ ಅಲ್ಲ, ಅಂಥದೇ ರಥ ಅಂಥದೇ ಕುದುರೆ ಅಂತ ಅರ್ಥ. ಆಚಾರ್ಯರು ತಾತ್ಪರ್ಯ ಬರೀತಾರೆ, ತಾದೃಶಾಹ ಇತ್ಯರ್ಥ. ಅಂಥವೇ ರಥ ಅಂಥದೇ ರಥ ಅಂಥವೇ ಕುದುರೆಗಳು ಅಂತ ಅರ್ಥ. ಅದು ಯಾಕೆ ಹಾಗೆ ಅರ್ಥ ಮಾಡಬೇಕು? ಅದೇ ರಥ ಅಂತ ಯಾಕೆ ಮಾಡಬಾರ್ದು? ತದ್ರಥ ಹಯಾನಾಂ ದಾಹೋಕ್ತೇ. ಆ ರಥ, ಆ ಕುದುರೆ ಅದು ಸುಟ್ಟು ಹೋಗಿದೆ ಅಂತ ಸ್ಪಷ್ಟವಾಗಿ ಮಹಾಭಾರತ ಹೇಳಿದೆ. 18ನೇ ದಿವಸದ ಯುದ್ಧವನ್ನು ಮುಗಿಸಿದ ಅರ್ಜುನ ರಥವನ್ನು ತಂದು ತಮ್ಮ ಶಿಬಿರದಲ್ಲಿ ಕೃಷ್ಣ ಇಳಿಸುವ ಹೊತ್ತಿಗೆ ಕೃಷ್ಣ ಇಳಿಲಿಲ್ಲ. ಅರ್ಜುನ ಇಳಿ ಅಂತ ಹೇಳಿದ. ಅರ್ಜುನನಿಗೆ ಆಶ್ಚರ್ಯವಾಯಿತು. ಸಾರಥಿಯಾಗಿದ್ದುಕೊಂಡು ಕೃಷ್ಣ ಸಾರಥಿಯ ಧರ್ಮವನ್ನೇ ಅನುಷ್ಠಾನ ಮಾಡುವವ ಇವತ್ತು ತಾನು ಇಳಿದು ನನಗೆ ಇಳಿಯುವುದಕ್ಕೆ ಜಾಗ ಮಾಡಿ ಕೊಡ್ತಾ ಇಲ್ಲ, ಇಳಿ ಅಂತ ನನಗೆ ಹೇಳ್ತಾನಲ್ಲ. ಆದರೆ ಕೃಷ್ಣನ ಮಾತು ಕ್ಷಣದಲ್ಲಿ ರಥದಿಂದ ಜಿಗಿದ. ಅರ್ಜುನ ಕೆಳಗಿಳಿದ್ದದ್ದೇ ತಡ, ಕೃಷ್ಣನೂ ಹಾರಿದ. ಕೃಷ್ಣ ಹಾರುವ ಹೊತ್ತಿಗೆ ಎತ್ತರದ ಧ್ವಜದಲ್ಲಿದ್ದಂತಹ ಆಂಜನೇಯ ಕಪಿ ಆತನೂ ಕೂಡ ಅಲ್ಲಿಂದ ಜಿಗಿದ. ಅಷ್ಟಾದದ್ದೇ ತಡ ರಥ ಕುದುರೆಗಳ ಸಹಿತವಾಗಿ ಭರ್ರನೆ ಉರಿದು ಭಸ್ಮವಾಗಿ ಹೋಯಿತು. ಅರ್ಜುನ ಕಣ್ಣು ಬಿಟ್ಟು ನೋಡ್ತಾ ನೋಡ್ತಾ ಕೃಷ್ಣನನ್ನು ಕಣ್ಣಿನಲ್ಲಿ ತುಂಬಿಸಿಕೊಂಡು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಭಕ್ತಿಯಿಂದ ಕೇಳ್ತಾನೆ, ರಕ್ಷಿಸಿಬಿಟ್ಟಿ ಕೃಷ್ಣ, ಯಾಕಾದರೂ ರಥ ಸುಟ್ಟು ಹೋಯಿತು. ನಾನು ಸುಡದೇ ಇರುವ ಹಾಗೆ ನನ್ನನ್ನು ಇಳಿಸಿಬಿಟ್ಟಿಯಲ್ಲ ಮೊದಲು. ಅಶ್ವತ್ಥಾಮಾದಿಗಳ ನಾರಾಯಣಾಸ್ತ್ರವೇ ಮೊದಲಾದ ಪ್ರಬಲ ಸುಡುವ ಅಸ್ತ್ರಗಳು ನನ್ನ ಶಕ್ತಿಯಿಂದಾಗಿ ಇಲ್ಲಿಯ ತನಕ ರಥವನ್ನಾಗಲಿ ಕುದುರೆಯನ್ನಾಗಲಿ ಸುಟ್ಟಿರಲಿಲ್ಲ. ಸಾಕು ಈ ರಥದ ಕೆಲಸ ಅಂತ ಇವತ್ತು ನಾನು ಅದರಿಂದ ಶಕ್ತಿಯನ್ನು ಹಿಂತೆಗೆದುಕೊಂಡೆ ಅಂತ ಕೃಷ್ಣ ಹೇಳಿದ. ಹಾಗಾಗಿ ಆ ರಥ ಅವತ್ತು ಸುಟ್ಟು ಹೋಗಿತ್ತು. ಇಲ್ಲಿ ಅದೇ ರಥ ಅಂದರೆ ಅಂಥದೇ ರಥ ಅನ್ನುವುದು ಪುರಾಣದ ಭಾಷೆ. ಅರ್ಜುನ ಇಷ್ಟೊಂದು ಮನಸ್ಸಿನಲ್ಲಿ ಬೇಸರಿಸಿಕೊಂಡು ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಅನ್ನುವ ಮಾತನ್ನು ಉಸಿರಿದಾಗ ಧರ್ಮರಾಜ ತನ್ನ ಅಪಶಕುನಗಳಿಗೆಲ್ಲ ಅರ್ಥವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಂಡ. ಈ ಶಕುನಗಳು ನನ್ನನ್ನು ಕುರಿತಾದದ್ದಲ್ಲ, ರಾಜನನ್ನು ಕುರಿತು ಶಕುನಗಳು ಕಾಣಿಸಿಕೊಂಡವು ಅಂತಾದರೆ ಅದು ರಾಜ್ಯಕ್ಕೆ, ದೇಶಕ್ಕೆ, ಜಗತ್ತಿಗೆ ಸಂಬಂಧಪಟ್ಟಂತಹ ಶಕುನ ಅಂತ ಅರ್ಥ. ಆದ್ದರಿಂದ ಈ ಭೂಮಿಗೆ ಕೇಡುಂಟಾಗಿದೆ. ಜಗತ್ತಿಗೆ ರಕ್ಷಣೆಯನ್ನು ಕೊಡತಕ್ಕಂತಹ ಭಗವಂತ ಕೃಷ್ಣ ತಾನು ತನ್ನ 8ನೇಯದ್ದಾದ ಅವತಾರವನ್ನು ಈ ಭೂಲೋಕದಲ್ಲಿ ಸಮಾಪ್ತಿಗೊಳಿಸಿದ್ದಾನೆ ಅಂತಾದರೆ ಈ ಭೂಮಿಯಲ್ಲಿ ಕಲಿಯು ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕಲಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಭಿನ್ನ ಭಿನ್ನ ಸೂಚನೆಗಳು ನನಗೆ ಕಾಣಿಸ್ತಾ ಇದ್ದಾವೆ. ಕಲಿಂ ಆಗತಮಾಜ್ಞಾಯ, ಕಲಿ ಬಂದಿದ್ದಾನೆ ಅನ್ನುವುದನ್ನು ಕಂಡುಕೊಂಡಂತೆ ಧರ್ಮರಾಜ. ಯಾಕಂದರೆ ಕಲಿ ಬಂದಿದ್ದಾನೆ ಅನ್ನುವುದಕ್ಕೆ ಕೆಲವು ಜ್ಞಾಪಕಗಳು. ಒಂದು ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಏನಾದರೂ ಸ್ವಲ್ಪ ಜೋರಾಗಿ ಮಾತಾಡಿಕೊಂಡ್ರು ಅಂದರೆ ಅದು ಕಲಿಯುಗ ಅಂತ ಅರ್ಥ. ಅಣ್ಣ ತಮ್ಮಂದಿರು ಏನಾದರೂ ಸ್ವಲ್ಪ ಕೈಯಲ್ಲಿ ತಾವು ಒಳಕ್ಕೆ ಎಳೆದು ಕೈಯನ್ನು ತಿಕ್ಕಿಕೊಳ್ತಾ ಇದ್ದಾರೆ ಅಂತಾದರೆ ಅದು ಕಲಿಯುಗ ಅಂತ ಅರ್ಥ. ಅದು ಕಲಿಯುಗಕ್ಕೆ ಸಂಬಂಧಪಟ್ಟ ಹಾಗೆ. ಕಲಿ ಅಂದರೆ ಕಲಹ ಅಂತ ಅರ್ಥ. ಯಾವುದರಲ್ಲಿ ಯಾರು ಕಲಹವನ್ನು ಮಾಡಲೇಬಾರದು ಅಂಥವರು ಕಲಹದ ಕಡೆಗೆ ಮನಸ್ಸು ಮಾಡ್ತಾ ಇದ್ದಾರೆ ಅಂದರೆ ಕಲಿಯ ಪ್ರವೇಶವಾಯಿತು ಅಂತ ಅರ್ಥ. ಕಲಿ ಪ್ರವೇಶಿಸುವುದು ಅಂದರೆ ಲೋಕದಲ್ಲಿ ಪ್ರವೇಶ ಮಾಡುವುದಲ್ಲ. ಕಲಿ ಪ್ರವೇಶ ಮಾಡುವುದು ಅಂತೇಳಿದರೆ ಮನಸ್ಸಿನಲ್ಲಿ ಪ್ರವೇಶ ಮಾಡುವುದು. ಲೋಕದ ಮನಸ್ಸಿನಲ್ಲಿ ಪ್ರವೇಶಿಸಿದ ಅಂದರೆ ಲೋಕದಲ್ಲಿ ಕಲಿ ತುಂಬಿತು ಅಂತ ಅರ್ಥ. ಅದ ಕಲಹಕ್ಕೆ ಬೇಕಾದ ಮನಸ್ಥಿತಿ ಉಂಟಾಯಿತು ಅಂತಾದರೆ ಅದು ಕಲಿಂ ಆಗತಂ ಆಜ್ಞಾಯ. ಇವತ್ತು ಈ ದೇಶದಲ್ಲಿ ಕಲಿ ಪ್ರವೇಶಿಸಿದ್ದಾನೆ ಅನ್ನುವುದನ್ನು ಅದರ ಚಿಹ್ನೆಗಳಿಂದ ಅರಿತಂತಹ ಧರ್ಮರಾಜ ಹೇಳ್ತಾನೆ. ಕಲಿಯುಗ ಲೆಕ್ಕಾಚಾರದ ಪ್ರಕಾರ ಪ್ರಾರಂಭವಾಗಿ ಇವತ್ತಿಗೆ 36 ವರ್ಷಗಳು ಸಂದು ಹೋದವು. ಕಲಿಯುಗದಲ್ಲಿ 36 ವರ್ಷ ಕಳೆದಿದೆ. ಆದರೆ ನಾವು ಕಲಿಯುಗ ಶುರುವಾಗಿದೆ ಅನ್ನುವ ಆಲೋಚನೆಯನ್ನೇ ಮಾಡಲಿಲ್ಲ. ನಾವು ಯಾವತ್ತು ಸಿಂಹಾಸನದಲ್ಲಿ ಕುಳಿತಿದ್ದೇವೆ ಅವತ್ತಿಗೆ ಕಲಿಯುಗದ ಲೆಕ್ಕದ ಪ್ರಕಾರ ಕಲಿಯುಗ ಪ್ರಾರಂಭವಾಯಿತು. ದುರ್ಯೋಧನ ತೊಡೆ ಮುರಿದು ಬಿದ್ದ ಕಾಲಕ್ಕೆ ಕಲಿಯುಗದ ಆರಂಭ. ನಾವು ಸಿಂಹಾಸನದಲ್ಲಿ ಕುಳಿತು ಇವತ್ತಿಗೆ 36 ವರ್ಷಗಳು ಆಗಿ ಹೋದವು.
ಆದರೆ ಕಲಿಯುಗದ ಒಂದು ಲಕ್ಷಣವೂ ಕೂಡ ಈ ಲೋಕದಲ್ಲಿ ಕಾಣಿಸಲಿಲ್ಲ. ಯಾಕೆ? ಭಗವಂತ ಕೃಷ್ಣನ ಪಾದದ ಚಿಹ್ನೆಯನ್ನು ಈ ಭೂದೇವಿ ಅತಿ ಪ್ರೀತಿಯಿಂದ ಧರಿಸ್ತಾ ಇತ್ತು. ಭಗವಂತನ ಪಾದ ಚಿಹ್ನೆ ಯಾವ ಭೂಮಿಯಲ್ಲಿ ಒಡಮೂಡ್ತಾ ಇತ್ತೋ ಅಂತಹ ಭೂಮಿಯಲ್ಲಿ ಕಲಿ ಹೆಜ್ಜೆ ಇಡುವುದಕ್ಕೆ ಅಶಕ್ಯವಾಗಿ ಹೋಗಿತ್ತು. ಆದ್ದರಿಂದ ಕಲಿಕಾಲ ಪ್ರಾರಂಭವಾಗಿದ್ದರೂ ಕಲಿ ತನ್ನ ಕೆಲಸವನ್ನು ಆರಂಭ ಮಾಡಲಿಲ್ಲ ಅನ್ನುವುದು ಲೋಕ ಚಿಹ್ನೆಗಳಿಂದ ನಾವು ಅರಿತದ್ದು. ಕೃತಯುಗದ ಧರ್ಮವನ್ನು ಭಗವಂತ ಕೃಷ್ಣ ಈ ಲೋಕದಲ್ಲಿ ಪಸರಿಸಿ ಬಿಟ್ಟಿದ್ದ. ಆದರೆ ಇವತ್ತು ಕಲಿಂ ಆಗತಂ ಆಜ್ಞಾಯ, ಭಗವಂತನ ಪಾದ ಚಿಹ್ನೆಯನ್ನು ಹೊರುವ ಭಾಗ್ಯವನ್ನು ಭೂದೇವಿ ಕಳೆದುಕೊಂಡಿದ್ದಾಳೆ. ಹಾಗಾಗಿ ಇಲ್ಲಿ ಕಲಿ ಪ್ರವೇಶ ಆಗಿದೆ ಅನ್ನುವುದು ನಮಗೆ ನಿಶ್ಚಯವಾಗ್ತಾ ಇದೆ. ಕಲಿಯ ಪ್ರವೇಶವಾದ ಮೇಲೆ ನಾವು ಈ ಭೂಮಿಯಲ್ಲಿರುವುದು ಉಚಿತವಲ್ಲ ಅಂತ ಧರ್ಮರಾಜ ತೀರ್ಮಾನಿಸಿದ. ಕೃಷ್ಣನ ಸುಂದರವಾದ ಹೆಜ್ಜೆಯನ್ನು ಈ ಭೂದೇವಿ ಧರಿಸುವುದಿಲ್ಲ ಅಂತಾದರೆ ನಾವು ಈ ಭೂಮಿಯಲ್ಲಿ ಹೆಜ್ಜೆ ಇಡಬಾರದು. ಧರ್ಮರಾಜ ಆ ಕ್ಷಣದಲ್ಲಿ ತನ್ನ ಮೊಮ್ಮಗನಾದ ಪರೀಕ್ಷಿತನನ್ನು ಕರೆಸಿಕೊಂಡ. ಅಷ್ಟರಲ್ಲೇ ಪರೀಕ್ಷಿತನಿಗೆ ಉತ್ತರ ಕುಮಾರನ ಮಗಳಾಗಿರತಕ್ಕಂತಹ ಇರಾವತಿಯ ಜೊತೆಗೆ ವಿವಾಹವಾಗಿತ್ತು. ತನ್ನ ಸೋದರ ಮಾವನಾದಂತಹ ಉತ್ತರ ಕುಮಾರನ ಮಗಳು ಇರಾವತಿಯ ಜೊತೆಗೆ ಪರೀಕ್ಷಿತ ವಿವಾಹವಾಗಿದ್ದ. ಇವತ್ತು 36 ವರ್ಷದ ತರುಣ ಹುಡುಗ. ಆತನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದ ಧರ್ಮರಾಜ ಅವನಿಗೆ ಪುರೋಹಿತರ ಸನ್ನಿಧಾನದಲ್ಲಿ ಈ ಸಿಂಹಾಸನದಲ್ಲಿ ಅಭಿಷೇಕವನ್ನು ಮಾಡಿದ್ದಾನೆ. ಮಾಡಿ ತಾನು ತಮ್ಮಂದಿರ ಜೊತೆಗೆ ತನ್ನ ಪತ್ನಿಯ ಜೊತೆಗೆ ಉತ್ತರದ ಕಡೆಗೆ ಪ್ರಸ್ಥಾನವನ್ನು ಕೈಗೊಂಡ. ಇದಕ್ಕೆ ಮಹಾಪ್ರಸ್ಥಾನ ಅಂತ ಹೆಸರು. ಇದನ್ನು ಮಹಾಪ್ರಸ್ಥಾನಿಕ ಪರ್ವ ಅಂತ ಶ್ರೀ ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ಧರ್ಮರಾಜ ಉತ್ತರದ ಕಡೆಗೆ ಸಾಗಿದ್ದಾನೆ. ಉತ್ತರದಲ್ಲಿ ಹೋಗಿ ಕಿಂಚಿತ್ ನರಕ ದರ್ಶನವನ್ನು ಮಾಡಿಕೊಂಡು ಮತ್ತೆ ತಾನು ಸ್ವರ್ಗವಾಸಿಯಾಗಿದ್ದಾನೆ. ಇದಕ್ಕಿಂತ ಮೊದಲೇ ಧೃತರಾಷ್ಟ್ರ, ವಿದುರ, ಗಾಂಧಾರಿ, ಸಂಜಯ ಇವರೆಲ್ಲರೂ ಕೂಡ ಶರೀರ ತ್ಯಾಗ ಮಾಡಿದ್ದಾರೆ. ಅತ್ತ ಕಡೆಯಲ್ಲಿ ದ್ವಾರಕೆಯಲ್ಲಿ ಯಾವಾಗ ಶ್ರೀಕೃಷ್ಣ ಅವತಾರ ಸಮಾಪ್ತಿಯನ್ನು ಮಾಡಿದ್ದಾನೆ ಅಷ್ಟರಲ್ಲಿ ಸಮುದ್ರ ದ್ವಾರಕೆಯನ್ನು ಮುಳುಗಿಸಿಬಿಟ್ಟಿದೆ. ಪರೀಕ್ಷಿತ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಪ್ರಾರಂಭಿಸಿದ್ದಾನೆ. ಕಲಿಯನ್ನು ನಿಗ್ರಹ ಮಾಡಿದಂತಹ ಪ್ರಾತಸ್ಮರಣೀಯ ಚಕ್ರವರ್ತಿ ರಾಜ ಪರೀಕ್ಷಿತ. ಕಲಿಕಾಲ ಬಂದಿದೆ ಅನ್ನುವುದವನಿಗೆ ಹೆಜ್ಜೆ ಹೆಜ್ಜೆಗೂ ಅರ್ಥವಾಗ್ತಾ ಇತ್ತು. ಆದರೆ ಶ್ರೀಕೃಷ್ಣನಲ್ಲಿ ತುಂಬಿದ ಭಕ್ತಿಯಿಂದ ನಾನು ಇಲ್ಲಿ ಕಲಿಯನ್ನು ನಿಗ್ರಹಿಸಬಲ್ಲೆ ಅನ್ನುವ ಎಚ್ಚರದಿಂದ ಆತ ರಾಜ್ಯಭಾರವನ್ನು ಮಾಡಿದ. ಕಲಿಯನ್ನು ಅಕ್ಷರಶಃ ನಿಗ್ರಹಿಸಿದಂತಹ ರಾಜ ಈತ. 4 ಯುಗದಲ್ಲಿ ಧರ್ಮದ 4 ಪಾದಗಳು ನೆಲೆಗೊಂಡಿದ್ವು. ತಪಃ, ಶೌಚಂ, ದಯಾ, ಸತ್ಯಂ ಇತಿ ಪಾದಾಹ ಕೃತೆ ಕೃತಾಹ. ಕೃತಯುಗದಲ್ಲಿ ಧರ್ಮಕ್ಕೆ 4 ಪಾದಗಳಿದ್ವು. ಅದರಲ್ಲಿ ಒಂದೊಂದೇ ಪಾದ ಹ್ರಾಸವಾಗ್ತಾ ಕಲಿಯುಗದಲ್ಲಿ 3 ಪಾದಗಳು ಹೋಗಿ 1 ಪಾದದಲ್ಲಿ ಕುಂಟುವಂತಹ ಪರಿಸ್ಥಿತಿ ಧರ್ಮಕ್ಕೆ ಬಂದು ಹೋಯಿತು. ಇದನ್ನು ಶ್ರೀಮದ್ ಭಾಗವತ ಒಂದು ಎತ್ತು ಮತ್ತು ಹಸುವಿನ ಸಂಭಾಷಣೆಯ ರೂಪದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತದೆ. ನಮ್ಮಲ್ಲಿ ಕಣ್ಣೀರುಡುವ ಸ್ಥಿತಿಯಲ್ಲಿ ಆ ಗೋವನ್ನು ವರ್ಣಿಸುತ್ತೆ. ಆ ಹಸುವಿನ ಸ್ಥಾನ ಅಂತೇಳಿದರೆ ಅದು ಈ ಭೂಮಿ. ಆ ಭೂಮಿಗೆ ರಕ್ಷಕವಾಗಿ ನಿಂತಹ ಎತ್ತು ಅಂತೇಳಿದರೆ ಅದು ಧರ್ಮ. ಆ ಧರ್ಮವೆಂಬಂತಹ ವೃಷಭ ಒಂಟಿ ಕಾಲಲ್ಲಿ ನಿಲ್ಲಲಾಗದೆ ತನ್ನ ಶರೀರವನ್ನು ತಾನು ಸಾವರಿಸಿಕೊಳ್ಳುವುದಕ್ಕಾಗದೆ ಒದ್ದಾಡುವಂತಹ ಪ್ರಸಂಗದಲ್ಲಿತ್ತು. ಒಬ್ಬ ವೃಷಲಪತಿ ಕೈಯಲ್ಲಿ ಕೋಲು ಹಿಡ್ಕೊಂಡು ಅದರ ಇನ್ನೊಂದು ಪಾದವನ್ನು ಹೊಡೆದು ಬಡಿದು ತುಂಡರಿಸಿ ಬಿಡ್ತೇನೆ ಅಂತ ಪ್ರಯತ್ನಶೀಲನಾಗಿರುವ ಈ ಹೃದಯವನ್ನು ಕಲಕುವಂತಹ ಅತ್ಯಂತ ಗಂಭೀರ ಸನ್ನಿವೇಶದಲ್ಲಿ ಅಲ್ಲಿಗೆ ಪರೀಕ್ಷಿತನ ಪ್ರವೇಶವಾಗ್ತದೆ. ರಾಜ ಪರೀಕ್ಷಿತ ಈ ಸ್ಥಿತಿಯನ್ನು ಕಂಡು ಮಮ್ಮಲ ಮರುಗಿಬಿಟ್ಟ. ಎಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದು ಹೋಯಿತು. ರಾಜನಾಗಿ ನಾನು ಸಿಂಹಾಸನದಲ್ಲಿದ್ದು ಏನು ಪ್ರಯೋಜನ? ನನ್ನ ರಾಜ್ಯದಲ್ಲಿ ಇಂತಹ ದಬ್ಬಾಳಿಕೆ, ಅತ್ಯಂತ ಶ್ರೇಷ್ಠ ಪಶು ಅಂತ ಕರೆಸಿಕೊಂಡಂತಹ ಈ ಹಸುವಿನ ಮೇಲೆ ನಡೀತಾ ಇದೆಯಲ್ಲ, ಈ ಎತ್ತಿನ ಮೇಲೆ ನಡೀತಾ ಇದೆಯಲ್ಲ ಅಂತ ಕಣ್ಣೀರು ಹಾಕುವುದಕ್ಕೆ ಪ್ರಾರಂಭಿಸ್ತಾನೆ ರಾಜ. ಆದರೆ ಆತನ ದುಃಖ ಅದು ಕ್ರೋಧವಾಗಿ ಪರಿಣಮಿಸುತ್ತೆ. ಇಷ್ಟು ದುಃಖಕ್ಕೆ ಕಾರಣೀಭೂತವಾದ ಇಂತಹ ಹಸುವಿನ ಕರುಣಾಕ್ರಂದನಕ್ಕೆ ಕಾರಣೀಭೂತನಾದಂತಹ ಆ ವೃಷಲಪತಿಯ ಮೇಲೆ ಆತನ ಸಿಟ್ಟು ಜೊತೆಯಾಗಿ ಹರಿದು ಬಿಡುತ್ತದೆ. ಕೈಯಲ್ಲಿ ಕತ್ತಿ ಹಿಡಿದು ಅವರನ್ನು ಸಂಹರಿಸುವುದಕ್ಕೆ ಮುಂದೆ ಆಗ್ತಾನೆ. ಆವಾಗ ಆ ವೃಷಲಪತಿ ತನ್ನ ತಲೆಯಲ್ಲಿದ್ದ ಕೆಳಗಿಟ್ಟು ಆತನ ಪಾದಕ್ಕೆ ಸಾಷ್ಟಾಂಗ ಬಿದ್ದು ಪಾದವನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಣ್ಣೀರಿನಿಂದ ಪಾದವನ್ನು ಒರೆಸಿ ನಾನು ಶರಣಾಗತನಾಗಿದ್ದೇನೆ, ರಕ್ಷಿಸು ಅಂತ ಪ್ರಾರ್ಥಿಸ್ತಾನೆ.
ಶರಣಾಗತರನ್ನು ಪಾಲಿಸುವುದು ಅನ್ನುವುದು ಈ ಭರತವಂಶ ಸಂಜಾತರಲ್ಲಿರತಕ್ಕಂತಹ ಒಂದು ವಿಶಿಷ್ಟವಾದ ಧರ್ಮ. ಆ ವಂಶಾನುಗತವಾಗಿ ಬಂದಿರುವ ಧರ್ಮವನ್ನು ಬಿಡಲಾರದೆ ಪರೀಕ್ಷಿತ ಹೇಳ್ತಾನೆ, ನಿನ್ನನ್ನು ರಕ್ಷಿಸುವುದಕ್ಕೆ ತೊಂದರೆ ಇಲ್ಲ, ಆದರೆ ಇಂತಹ ಅಧರ್ಮ ಕೃತ್ಯಗಳಿಂದ ನೀನು ದೂರ ಇರಬೇಕು. ಈ ಊರು ಬಿಟ್ಟು ಹೋಗ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಬೇಕು. ಆದರೆ ಆತ ಹೇಳ್ತಾನೆ, ನನ್ನ ಹೆಸರು ಕಲಿ, ನಾನು ಈ ಲೋಕದಲ್ಲಿ ಕಲಹವನ್ನು ಹುಟ್ಟಿಸುವುದಕ್ಕೋಸ್ಕರವೇ ಇರುವವ. ಇದು ನನ್ನ ಕಾಲ, ಭಗವಂತನಿಂದ ನಿಯುಕ್ತವಾದಂತಹ ಕಾಲದಲ್ಲಿ ನಾನಿದ್ದೇನೆ. ಕಲಿಯ ಕಾಲದಲ್ಲೇ ಕಲಿಯನ್ನು ನೀನು ಊರು ಬಿಟ್ಟು ಹೋಗಬೇಕು ಅಂತ ಹೇಳಿದರೆ ನಾನು ವಾಸ ಮಾಡುವುದೆಲ್ಲಿ ಹೇಳು? ಆದ್ದರಿಂದ ನನ್ನ ಕಾಲವಾದ್ದರಿಂದ ನಾನು ವಾಸ ಮಾಡುವುದಕ್ಕೆ ಅವಕಾಶ ಕಲ್ಪಿಸಬೇಕು. ನಿನ್ನ ರಾಜ್ಯದಲ್ಲಿ ವಾಸ ಮಾಡಬಾರ್ದು ಅಂತ ನೀನು ಹೇಳುವ ಹಾಗಿಲ್ಲ, ಆದರೆ ಇಷ್ಟರಲ್ಲೇ ಇರು ಅಂತ ನನಗೆ ಏನಾದರೂ ನಿಬಂಧನೆಯನ್ನು ನೀನು ಕಲ್ಪಿಸಿಕೊಟ್ಟಿ ಅಂತಾದರೆ ನಾನು ನಿನ್ನ ಆಣತಿಯನ್ನು ಅನುಸರಿಸಿ ಅಲ್ಲಿಂದ ಒಂದು ಹೆಜ್ಜೆ ಬೇರೆ ಕಡೆಗೆ ಇಡುವುದಿಲ್ಲ. ಹಾಗೆ ಕೇಳಿ ಯಾವಾಗ ಈ ರೀತಿ ಸ್ಥಾನವನ್ನು ಕಲ್ಪಿಸುವಂಥ ಕಲಿ ತಾನಾಗಿ ಬೇಡಿದ, ಆವಾಗ ಈ ಧರ್ಮಪತಿಯಾದಂತಹ ಪರೀಕ್ಷಿತ್ ರಾಜ ಅವನಿಗೆ 4 ಸ್ಥಾನಗಳನ್ನು ಕಲ್ಪಿಸಿಕೊಟ್ಟ. ದ್ಯೂತಂ ಪಾನಂ ಸ್ತ್ರೀಯ ಸೂನಾ ಯತ್ರಾಧರ್ಮಶ್ಚತುರ್ವಿಧ. 4 ವಿಧವಾದಂತಹ ಅಧರ್ಮಗಳು ಎಲ್ಲಿ ನೆಲೆಗೊಂಡಿರ್ತಾವೋ ಅಂತಹ ಅಧರ್ಮ ಭೂಯಿಷ್ಠವಾದ 4 ಸ್ಥಾನಗಳನ್ನು ಕಲಿಗೆ ತಾನು ಕಲ್ಪಿಸಿಕೊಟ್ಟ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಯಾಕಂದರೆ ಇದರ ಕಥೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಮತ್ತೆ ನಾನು ಪುನರುಚ್ಚಾರಣೆ ಮಾಡುವುದು ಬೇಕಾಗಿಲ್ಲ ಅಂತ ಸಾರದ ಬಗ್ಗೆ ಮಾತ್ರ ಗಮನ ಹರಿಸ್ತೇನೆ. ಮುಖ್ಯವಾಗಿ ಧರ್ಮಕ್ಕೆ 4 ಪಾದಗಳು. ಪಾದ ಅಂದರೆ ಅದನ್ನು ಕನ್ನಡಕ್ಕೆ ನಾವು ತೆಗೆದಾಗ ಕಾಲು ಅಂತ ಅರ್ಥ ಆಗ್ತದೆ. ಕಾಲು ಅಂದರೆ 4ನೇ 1 ಅಂತ ಅರ್ಥ. ಒಂದು 1/4 kg ಅಕ್ಕಿ ತಗೊಂಡು ಬಾ ಅಂದರೆ 4ನೇ 1 kg ತಗೊಂಡು ಬಾ ಅಂತ ಅರ್ಥ. ಕಾಲು ಅಂದರೆ ಪಾದ, ಪಾದ ಅಂದರೆ ಕ್ವಾರ್ಟರ್, 4ನೇ 1 ಅಂದರೆ ಒಂದನ್ನು 4 ಭಾಗ ಮಾಡಿದಾಗ 1 ಭಾಗಕ್ಕೆ 1 ಪಾದ ಅಂತ ಹೆಸರು. 4 ಪಾದ ಸೇರಿದಾಗ ಒಂದಾಗ್ತದೆ. ಒಂದು ಶ್ಲೋಕ, ಶುಕ್ಲಾಂಬರಧರಂ ವಿಷ್ಣುಂ ಅನ್ನೋದು 1 ಪಾದ, 2ನೇದ್ದು 2ನೇ ಪಾದ, 3ನೇದ್ದು 3ನೇ ಪಾದ, 4ನೇದ್ದು ಸರ್ವ ವಿಘ್ನೋಪಶಾಂತಯೇ ಅನ್ನೋದು 4ಥ ಪಾದ. 4 ಪಾದ ಸೇರಿದರೆ ಅದು ಒಂದಾಗ್ತದೆ. ಅಂದ 4 ಕಾಲುಗಳು ಸೇರಿದರೆ ಒಂದಾಗುತ್ತೆ ಅನ್ನೋದು ವ್ಯವಸ್ಥೆ. ಧರ್ಮ ಅನ್ನೋದು ವಸ್ತುತಃ ಪೂರ್ಣವಾಗಬೇಕಾದರೆ 4 ಪಾದಗಳು ಸೇರಬೇಕು. ಆ ಲೆಕ್ಕಾಚಾರದಲ್ಲಿ ನಾವು ಮನುಷ್ಯರಿದ್ದೇವಲ್ವ, ನಾವು ನಿಜವಾಗಿ ಅರ್ಧ, ಯಾಕಂದರೆ 2 ಪಾದ ಇರುವುದು ನಮಗೆ. 2 ಕಾಲು ಇದ್ದರೆ 2ನೇ 1 ಆಗುತ್ತೆ ಹೊರತು 4ನೇ 4 ಆಗೋದಿಲ್ಲ, ಅದು 1 ಆಗೋದಿಲ್ಲ. ಆದ್ದರಿಂದ ಮನುಷ್ಯ ಅರ್ಧ, ಹಸುಗಳು ಪೂರ್ಣ, 4 ಪಾದ ಇದ್ದಾಗ ವಸ್ತುತಃ ಪೂರ್ಣ. ನಮ್ದು ಯಾಕೆ 2 ಕಾಲ ಆಯಿತು, 4 ಕಾಲ ಆಗಲಿಲ್ಲ? ಯಾಕೆ ಅರ್ಧ ಇದ್ದದ್ದು ಪೂರ್ಣವಾಗುವುದಕ್ಕೆ ವಿವಾಹ ಅಂತ ಹೆಸರು. ವಿವಾಹ ಅನ್ನುವ ಸಂಸ್ಕಾರಕ್ಕೆ ಗೃಹ್ಯ ಕಾರಿಕೆಯಲ್ಲಿ ಹೇಳ್ತಾರೆ, ಊನಾಂಗ ಪೂರಣಂ ಜ್ಞೇಯಂ ವಿವಾಹಂ. ವಿವಾಹ ಸಂಸ್ಕಾರವನ್ನು ಊನಾಂಗ ಪೂರಣ ಸಂಸ್ಕಾರ ಅಂತ ಕರೀತಾರೆ. ಊನಾಂಗ ಪೂರಣ ಸಂಸ್ಕಾರ ಅಂದ್ರೇನು? ನೀವು ಇಲ್ಲಿ ತನಕ 2 ಪಾದದಲ್ಲಿದ್ದರೆ ಇನ್ನು ಚತುಷ್ಪಾತ್ ಆಗಬೇಕು ಅಂತ ವೇದ ಹೇಳುತ್ತೆ. ಶನ್ನೋ ಭವದ್ವಿಪದೇ ಶಂಚತುಷ್ಪದೇ. ಎಲ್ಲ ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡ್ತದೆ, ಶನ್ನೋ ಭವದ್ವಿಪದೇ. 2 ಪಾದದ ನಮಗೆ ನೀನು ಮಂಗಳವನ್ನು ಉಂಟು ಮಾಡು, ಚತುಷ್ಪಾತಗಳಾದಂತಹ ನಮಗೆ ಮಂಗಳವನ್ನು ಉಂಟು ಮಾಡು. ಅಂದರೆ ಚತುಷ್ಪಾತಗಳಾದ ನಾವು ಅಂದರೆ ಪಶುಗಳಾದ ನಾವು ಅಂತ ಅರ್ಥ ಅಲ್ಲ. ಶನ್ನೋಭವ ದ್ವಿಪದೇ ಶನ್ನೋಭವ ಚತುಷ್ಪದೇ. ಚತುಷ್ಪಾತಗಳಾದ ನಮಗೆ ಅಂದರೆ ಗೃಹಸ್ಥರಾದ ವಾನಪ್ರಸ್ಥರಾದ ನಮಗೆ ಅಂತ ಅರ್ಥ. ದ್ವಿಪಾದರಾದ ನಮಗೆ ಅಂದರೆ ಬ್ರಹ್ಮಚಾರಿಗಳಾದ ಸನ್ಯಾಸಿಗಳಾದ ನಮಗೆ ಅಂತ ಅರ್ಥ. ಆದ್ದರಿಂದ 2 ದ್ವಿಪಾತ್ ಮತ್ತು ಚತುಷ್ಪಾತ್ ಅನ್ನುವುದು ಮನುಷ್ಯನ ಜೀವನದಲ್ಲಿರತಕ್ಕಂತಹ ಬಗೆಗಳು. ಆದ್ದರಿಂದ ವಿವಾಹವಾದ ಮೇಲೆ ನನಗೆ 2 ಕಾಲು, ಹೆಂಡತಿಗೆ 2 ಕಾಲು ಅಂತ ಮಾತಾಡುವ ಹಾಗಿಲ್ಲ. ನನಗೆ 4 ಕಾಲು ಅಂತ ಹೇಳಬೇಕು. ಹೆಂಡತಿ ಹೇಳುವಾಗ ನನಗೆ 2 ಕಾಲು ಅಂತ ಹೇಳುವಾಗಿಲ್ಲ, ನಮಗೆ 4 ಕಾಲು ಅಂತ ಹೇಳಬೇಕು. ಆಮೇಲೆ 6 ಕಾಲು, ಆಮೇಲೆ 8 ಕಾಲು, ಅಷ್ಟಾಪದಿ, ನವಾಪದಿ, ದ್ವಿಪದಿ, ಚತುಷ್ಪದಿ ಅದೆಲ್ಲ ಇದ್ದೇ ಇದೆ. ಪ್ರಾರಂಭದಲ್ಲಿ ಏನಿದ್ರೂ ಕೂಡ ಚತುಷ್ಪಾತ್ ಅಂದರೆ ವಿವಾಹ ಸಂಸ್ಕಾರದ ಮೂಲಕ ಆತ ಪೂರ್ಣಗೊಳ್ಳಲ್ಪಡ್ತಾನೆ ಅನ್ನುವುದು ಅದು ಗೃಹ್ಯ ಸೂತ್ರ ಕಾರಿಕೆಗಳ ಅಭಿಪ್ರಾಯ. ಅದರಿಂದ ಪಾದ ಅಂದರೆ ಕಾಲು ಅಂತ ಅರ್ಥ. ಗೃಹಸ್ಥನಾದಂತಹ ವ್ಯಕ್ತಿ ಚತುಷ್ಪಾದ ಅನಿಸಿದ ಧರ್ಮದ ಅನುಷ್ಠಾನದಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಧರ್ಮದ 4 ಪಾದಗಳು, ಮೊದಲನೇ ಪಾದ ತಪಸ್ಸು, 2ನೇದ್ದು ಶೌಚ. ತಪಸ್ಸು ಅಂದರೆ ಆಲೋಚನೆ ಅಂತ ಅರ್ಥ. ತಪ ಆಲೋಚನೆ ಎಂಬುದು ಸಂಸ್ಕೃತದ ಮೂಲ ಧಾತು. ತಪಸಂತಾಪೆ ಅಂತ ಮತ್ತೊಂದು ಧಾತು ಇದೆ. ಶರೀರವನ್ನು ಶೋಷಣೆ ಮಾಡುವುದು ಅನ್ನುವ ಅರ್ಥವೂ ಕೂಡ ತಪಃ ಅನ್ನುವ ಶಬ್ದಕ್ಕಿದೆ.
ಆದರೆ ಮೊದಲ ತಪಃ ಅನ್ನುವ ಶಬ್ದದ ಅರ್ಥ ಭಗವಂತನನ್ನು ಆಲೋಚಿಸುವುದು, ದೇವರ ಆಲೋಚನೆ, ಇದಕ್ಕೆ ತಪಸ್ಸು ಅಂತ ಹೆಸರು. ಇದು ಧರ್ಮದ ಮೊದಲ ಹೆಜ್ಜೆ. ಧರ್ಮ ನಮ್ಮ ಮನೆಗೆ ಹೆಜ್ಜೆ ಇಡಬೇಕು ಅಂತಾದರೆ ಮೊದಲು ಮನೆಯಲ್ಲಿ ಬೇಕಾದದ್ದು ದೇವರ ಆಲೋಚನೆ. ಹಾಗೆ ಅಂತೇಳಿ ನಾವು ಹೀಗೇ ಕೂತ್ಕೊಂಡು ದೇವರ ಆಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಕೂತೆವು ಅಂತಾದರೆ ಆಲೋಚನೆ ಬರುವುದೇ ಪಕ್ಕದ ಮನೆಯವರದು ಅಥವಾ ಯಾರ ಬಗ್ಗೆ ಆಗುವುದಿಲ್ಲ ಅವರದು. ಯಾವತ್ತು ಕೂತವನಿಗೆ ಆಲೋಚನೆಗೆ ಬರುವುದು ಯಾರ ಬಗ್ಗೆ ಮನಸ್ಸಿನಲ್ಲಿ ಅಹಿತ ಇದೆ, ಅಹಿತ ಭಾವ ಇದೆ, ಅದು ಆಲೋಚನೆಗೆ ಬರ್ತದೆ. ಹಿತಭಾವ ಇದ್ದದ್ದು ಆಲೋಚನೆಗೆ ಬರಬೇಕಾದರೆ ಏನಾದರೂ ಬೇಕು. ಏನಾದರೂ ಅಂದರೆ ಒಂದೋ ಮಂತ್ರ ಬೇಕು, ಇಲ್ಲೇ ಹೋದರೆ ಒಂದು ಪದ್ಯ ಬೇಕು, ಭಜನೆ, ಒಂದು ತಾಳ ಆದರೂ ಬೇಕು ಕೈಯಲ್ಲಿ. ತಾಳ ಹಿಡ್ಕೊಂಡು ಪಾಂಡುರಂಗ ವಿಠಲ ಅಂತ ಹೇಳಿದರೆ ಆಗ ಆಲೋಚನೆ ಬರ್ತದೆ. ದೇವರ ಆಲೋಚನೆ ಬರಬೇಕಾದ್ರೆ ಒಂದೋ ಪದ್ಯ, ಒಂದೋ ಮಂತ್ರ, ಏನಾದರೂ ಜೊತೆಗೆ ಮನಸ್ಸಿಗೆ ಸಂಬಂಧಪಟ್ಟ ಯಾವುದೋ ಮಾಧ್ಯಮದ ಮೂಲಕ ನಮ್ಮ ಮನಸ್ಸು ದೇವರಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಆಗುತ್ತೆ. ನಾವು ಕನಿಷ್ಠ ಮನೆಯಲ್ಲಿ ದೇವರ ಆಲೋಚನೆಗೋಸ್ಕರ ಅಂತ ಒಂದಿಷ್ಟು ಸಮಯ ಸೀಮಿತವಾಗಿಸಿಕೊಳ್ಳದೆ ಹೋದರೆ ಧರ್ಮದ ಮೊದಲ ಹೆಜ್ಜೆಯೇ ಆ ಮನೆಯಲ್ಲಿ ಇಲ್ಲ ಅಂತ ಅರ್ಥ. ಧರ್ಮದ ಮೊದಲ ಹೆಜ್ಜೆ ಬಲಿ ವಾಮನನಿಗೆ 1 ಹೆಜ್ಜೆ ಅಲ್ಲ 3 ಹೆಜ್ಜೆ ಕೊಟ್ಟ. 1 ಹೆಜ್ಜೆ ಕೊಟ್ಟಿದ್ರು ಸಾಕಿತ್ತು ದೇವರು ಕಾಲಿಡುವುದಕ್ಕೆ. ನಾವು ಏನು ಒಂದು ಅರ್ಧ ಹೆಜ್ಜೆಯೂ ಕೊಡ್ತಾ ಇಲ್ಲ. ಬಂದರೆ ಜಾಗ್ರತೆ ಅಂತ ಕೂತುಬಿಟ್ಟಿದ್ದೇವೆ. ನಮ್ಮ ಹೃದಯ ಅನ್ನುವ ಗೇಹದ ಒಳಗೆ 1 ಹೆಜ್ಜೆ ಇಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ, ನನ್ನ 1 ಹೆಜ್ಜೆಗೆ ಅವಕಾಶ ಕೊಡು ಅಂತ. ಅಸಾಧ್ಯ. ಬಲಿ 3 ಹೆಜ್ಜೆ ಕೊಟ್ಟದ್ದಕ್ಕೆ ಏನು ಮಾಡಿದಿ, ನಿಮಗೆ ಹೆಜ್ಜೆ ಬೇಕಾ ಅಂತ ಕೇಳಿ ನಾವು ದೇವರನ್ನು ಕಳಿಸುವ ಸ್ಥಿತಿಯಲ್ಲಿದ್ದೇವೆ. ವಸ್ತುತಃ ಭಗವಂತನ ಅಲ್ಪ, ಅದು ಒಂದು ರೀತಿ ಜಿರಳೆಗೆ ಮಜ್ಜಿಗೆಯ ಪಾತ್ರೆಯ ಒಳಗೆ ಪ್ರವೇಶ ಮಾಡಬೇಕು ಅಂತಾದರೆ ಕಷ್ಟ ಏನೂ ಇಲ್ಲ. ಅದರ ರೋಮ, ಮೂಗಿನ ಮುಂದೆ ಇರುವ ಒಂದು ರೋಮ ಏನಿದೆ ಅದು ಪ್ರವೇಶ ಆದರೆ ಆಮೇಲೆ ಅದು ಹೋಗೇ ಹೋಗ್ತದೆ. ಅದಕ್ಕೆ ರೋಮ ಹೋಗುವಷ್ಟು ಜಾಗ ಇದ್ದರೆ ಶರೀರವನ್ನು ತುರುಕಿಸಿಕೊಳ್ಳುವ ಸಾಮರ್ಥ್ಯ ಜಿರಳೆಗೆ ಹೇಗಿದೆಯೋ, ಜಿರಳೆಯ ದೃಷ್ಟಾಂತ ಅದು ಅತ್ಯಂತ ಹೀನ ದೃಷ್ಟಾಂತ ಆಯಿತು ಭಗವಂತನ ವಿಷಯದಲ್ಲಿ. ಭಗವಂತ ಅದು ವಾಯು ಪ್ರವೇಶ ಮಾಡಿದ ಹಾಗೆ, ಅವನ ಪ್ರವೇಶಕ್ಕೆ ಏನೂ ಬೇಕಾಗಿಲ್ಲ. ನಾವು ಅವನ ನಾಮಕ್ಕೆ ಅವಕಾಶ ಕೊಟ್ಟರೆ ಸಾಕು. ಒಳಗೆ ಕೇಶವ, ಅಚ್ಯುತ, ನಾರಾಯಣ ಅನ್ನುವ ನಾಮಗಳನ್ನು ನಾವು ಅವಕಾಶ ಕೊಟ್ಟು ತುಂಬಿಸಿದರೆ ಸಾಕು, ದೇವರ ಪ್ರವೇಶ ಆಗ್ತದೆ. ಅದರ ಧರ್ಮದ ಪ್ರವೇಶ ಆಗುವುದಕ್ಕೆ ಮೊದಲು ಬೇಕಾದದ್ದು ಆಲೋಚನೆ. ಒಂದು ಮನೆಯಲ್ಲಿ ಧರ್ಮ ಇದೆಯೋ ನೋಡಬೇಕು. ಸಾಯಂಕಾಲದ ಹೊತ್ತು ಹೋಗಬೇಕು. ಹೋದಾಗ ಟಿವಿಯ ಘರ್ಜನೆಯೇ ಅಲ್ಲಿ ನಡೀತಾ ಇದೆ ಅಂದರೆ ಧರ್ಮ ಇಲ್ಲ ಅಂತ ಅರ್ಥ. ಇಲ್ಲ ಮುಸ್ಸಂಜೆಯ ಹೊತ್ತಿಗೆ ಟಿವಿ ಎಲ್ಲ ಹೋಗಿ ಇವರು ಟಿವಿಯಿಂದ ದೇವರ ಮುಂದೆ ಕೂತಿದ್ದಾರೆ ಅಂದರೆ ಧರ್ಮ ಇದೆ ಅಂತ. ಅಲ್ಲಿ ಒಂದು ತಾಳ ಹಿಡ್ಕೊಂಡು ಏನೋ ಒಂದು ಭಜನೆ, ಹೆಂಗಸರು ಮಕ್ಕಳು ಕೂತುಕೊಂಡು ಭಜನೆ ಮಾಡ್ತಾರೆ, ಹಿರಿಯರು ಸಂಧ್ಯಾವಂದನೆಯೋ ಮತ್ತೊಂದು ಕರ್ಮಾನುಷ್ಠಾನಗಳಲ್ಲಿ ತೊಡಗಿದ್ದಾರೆ, ದೇವರಿಗೊಂದು ಆರತಿ, ತುಳಸಿಯ ಹತ್ತಿರ ಒಂದು ದೀಪ, ಇಷ್ಟಿದೆ, ಓ ಧರ್ಮ ಇದೆ. ಹಾಗಾದರೆ ಧರ್ಮದ ಮೊದಲ ಹೆಜ್ಜೆ ಇಲ್ಲಿ ಧರ್ಮ ಇದೆ ಅನ್ನುವುದಕ್ಕೆ ನಾವು ಅನುಲಕ್ಷಕವಾದಂತಹ ಧರ್ಮಗಳು ಅಂದರೆ ಮೊದಲನೆಯದ್ದು ತಪಃ, ದೈವಿ ಆಲೋಚನೆ ಇದೆ, ಅಲ್ಲಿ ಧರ್ಮ ಇದೆ ಅಂತ ಅರ್ಥ. ತಪಸ್ಸು ಇದ್ದಲ್ಲಿ ಧರ್ಮದ 1 ಹೆಜ್ಜೆ ಬಂದಿತು. 2ನೇ ಹೆಜ್ಜೆ ಬರಬೇಕಾದರೆ ಶೌಚ ಬೇಕು. ಶೌಚ ಅಂದರೆ ಶುಚಿತ್ವ, ಶುಚಿತ್ವ ಅಂದರೆ ಶುದ್ಧಿ. ಮುಖ್ಯವಾಗಿ ಬೇಕಾದದ್ದು ಮಾನಸವಾದ ಶುದ್ಧಿ. ಮನಸ್ಸಿನ ಶುದ್ಧತೆ ಬೇಕು, ಮನಸ್ಸಿನ ಕಲ್ಮಶ ಹೋಗಬೇಕು. ಮನಸ್ಸಿನ ಕಲ್ಮಶ ಹೋಗುವುದಕ್ಕೋಸ್ಕರ ಉಳಿದ ಶೌಚಗಳು ಅಪೇಕ್ಷಿತ. ಮನಸ್ಸು ಶುದ್ಧಿಯಾಗಬೇಕು ಅಂತಾದರೆ ಶರೀರದಲ್ಲಿ ಶುಚಿತ್ವ ಬೇಕು, ವಸ್ತ್ರದಲ್ಲಿ ಶುಚಿತ್ವ ಬೇಕು, ಪರಿಸರದಲ್ಲಿ ಶುಚಿತ್ವ ಬೇಕು. ಪರಿಸರದ ಶುಚಿತ್ವ ಇಲ್ಲದೆ ಮನಸ್ಸು ಶುದ್ಧವಾಗುವುದಿಲ್ಲ. ನಾವು ಮಡಿ ವಸ್ತ್ರ ಹುಟ್ಟಿದ್ದೇವೆ, ಶುದ್ಧವಾಗಿದೆ, ಅದು ರೇಷ್ಮೆಯ ವಸ್ತ್ರವನ್ನು ಧರಿಸಿದ್ದೇವೆ, ಅಷ್ಟೇ ಅಲ್ಲ ಚೆನ್ನಾಗಿ ಸ್ನಾನ ಮಾಡಿದ್ದೇವೆ, ಅದು ಪರದೇಶದಿಂದ ಈ ದೇಶಕ್ಕೆ ಆಮದು ಮಾಡಲ್ಪಟ್ಟಂತಹ ಶುದ್ಧವಾದ ಸಾಬೂನು ಅಂತ ಕರೆಸಿಕೊಂಡ ಸಾಂಬೂನವನ್ನು ಹಾಕಿಕೊಂಡೇ ನಾವು ಶರೀರವನ್ನು ಶುದ್ಧ ಮಾಡಿಕೊಂಡಿದ್ದೇವೆ. ಇಷ್ಟೆಲ್ಲ ಶರೀರ ಶುದ್ಧಿ ಇದೆ, ವಸ್ತ್ರ ಶುದ್ಧಿ ಇದೆ, ಸಂಧ್ಯಾವಂದನೆ ಜಪ ಮಾಡುವುದಕ್ಕೆ ಶುದ್ಧವಾಗಿದೆ ಅಂತ ಅಂದ್ಕೊಂಡು ಬಾತ್ರೂಮಲ್ಲೇ ಮುಗಿಸಿ ಬರುವ ಹಾಗಿಲ್ಲ. ಯಾಕಂದರೆ ಪರಿಸರ ಶುದ್ಧಿ ಅನ್ನುವುದು ದೈವೀ ಧರ್ಮಾನುಷ್ಠಾನಕ್ಕೆ ಅಪೇಕ್ಷಿತವಾದದ್ದು. ಶರೀರ ಶುದ್ಧಿಯ ಜೊತೆಗೆ ವಸ್ತ್ರ ಶುದ್ಧಿಯ ಜೊತೆಗೆ ಪರಿಸರ ಶುದ್ಧವಾಗಬೇಕು. ಸ್ನಾನಕ್ಕೆ ಹೊರಡುವಾಗಲೇ ಆತ ಅಲ್ಲಿ ಯದ್ವಾತದ್ವಾ ಬಿದ್ದಿದ್ದ ವಸ್ತುಗಳನ್ನು ಓರಣವನ್ನಾಗಿಟ್ಟುಕೊಂಡು ತಾನು ಯಾವ ಪರಿಸರದಲ್ಲಿ ಕುಳಿತು ಸಂಧ್ಯಾದ್ಯನುಷ್ಠಾನಗಳನ್ನು ಅಥವಾ ಭಜನೆ ಮೊದಲಾದ ಕೃತ್ಯಗಳನ್ನು ನಡೆಸ್ತಾನೋ ಆ ಪ್ರದೇಶವನ್ನು ಶುದ್ಧವಾದ ಜಲದಿಂದ, ಪ್ರೋಕ್ಷಿತ ಜಲದಲ್ಲಿ ವಸ್ತ್ರದಿಂದ ಶುದ್ಧೀಕರಿಸಿ ಒರೆಸಿ ಆ ಜಾಗದಲ್ಲಿ ಸ್ನಾನ ಮಾಡಿ ಬಂದು ಕೂತುಕೊಳ್ತಾನೆ. ಈಗ ಹಾಗಿರುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಶುದ್ಧಿ ಅಂದರೆ ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ ಮಡಿ ಅಂತ ಸ್ನಾನಕ್ಕೂ ಹೋಗುವಾಗಲೇ ಮಡಿಯಲ್ಲಿ ಹೋಗುವುದು ಅನ್ನೋ ಭಾವ ಇರ್ತದೆ. ಆದರೆ ಆತ ಸ್ನಾನ ಮಾಡಿ ದೇವರ ಕೋಣೆಗೆ ಬಂದರೆ ಆ ದೇವರ ಕೋಣೆಯನ್ನು ನೋಡಿದರೆ ಬೇರೆ ಪ್ರದೇಶವನ್ನು ಅಥವಾ ಕಳಾಸಿಪಾಳ್ಯಮ್ಮನ್ನು ನೋಡಬೇಕಾಗಿಲ್ಲ. ಆ ಸ್ವರೂಪದಲ್ಲಿ ದೇವರ ಕೋಣೆಯನ್ನು ವರ್ಣವಾಗಿ ಇಟ್ಟಿರ್ತಾನೆ.
ಎಲ್ಲೆಂದರಲ್ಲಿ ಒಂದು ಕಡೆ ಬತ್ತಿ, ಒಂದು ಕಡೆ ಕರ್ಪೂರ, ಒಂದು ಕಡೆ ಊದುಬತ್ತಿ, ಇನ್ನೊಂದು ಕಡೆ ಆ ಊದುಬತ್ತಿಯ ಭಸ್ಮ. ಅಕಸ್ಮಾತ್ ಗೋಡೆಗೆ ಹೊರಗಿದ ಅಂತಾದರೆ ಇವನ ಮೈಯ ಬಣ್ಣ ಅಲ್ಲಿ ಹತ್ತುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಗೋಡೆಯಲ್ಲಿದ್ದ ಎಲ್ಲವೂ ಇವನ ಮೈಗೆ ಅಂಟುವುದಕ್ಕೆ ಬೇಕಾದ ವ್ಯವಸ್ಥೆ ಇರ್ತದೆ. ಇಷ್ಟು ಪರಿಶುದ್ಧವಾದ ದೇವರ ಕೋಣೆಯಲ್ಲಿ ಶೌಚ ಅನ್ನುವುದು ಎಲ್ಲಿದೆ? ವಸ್ತುತಃ ಶೌಚ ಅನ್ನುವುದು ಓರಣವಾಗಿರುವಿಕೆಯಲ್ಲಿ. ಏನು ಇಟ್ಟರು, ಒಂದು ಪುಸ್ತಕ ಅದನ್ನು ಪಾರಾಯಣ ಮಾಡ್ತಾನೆ, ಎತ್ತಿ ಬಿಸಾಡಿಬಿಡ್ತಾನೆ. ಪುಸ್ತಕಗಳ ಎಲ್ಲ ಅದನ್ನು ಜಿರಳೆಗಳು ತಿಂತಾವೆ. ಅದು ಆಹಾರ, ಸಿಕ್ಕಿದ್ದಕ್ಕೆಲ್ಲ ಆಹಾರ ಸ್ವರೂಪದಲ್ಲಿ ಅಲ್ಲಿ ಬಿದ್ದಿರ್ತಾರೆ. ವಸ್ತುತಃ ಅದನ್ನೆಲ್ಲ ಓರಣವಾಗಿಟ್ಟು ಪರಿಶುದ್ಧವಾಗಿ ತನ್ನ ದೇವರ ಪಾತ್ರೆಗಳು, ಅದು ವಸ್ತುತಃ ತಾಮ್ರದ ಪಾತ್ರೆಯಾಗಿರ್ತದೆ. ಆದರೆ ಮಧ್ವಾಚಾರ್ಯರ ಕಾಲದಿಂದ ಅದರ ಪ್ರಕ್ಷಾಲನೆ ನಡೆದಿರುವುದಿಲ್ಲ. ಹಾಗಾಗಿ ಅದು ಕಬ್ಬಿಣದ ಪಾತ್ರೆಯೋ ಅಥವಾ ತಾಮ್ರದ ಪಾತ್ರೆಯೋ ಅಂತ ಮತ್ತೊಬ್ಬನಿಗೆ ಊಹಿಸುವುದಕ್ಕೂ ಅವಕಾಶ ಇಲ್ಲದೆ ಇರುವ ಹಾಗೆ ಇರ್ತದೆ. ಇದು ಶೌಚ ಅಂತ ಅನ್ನಿಸುವುದಿಲ್ಲ. ಆತ ದೈವೀ ಕರ್ಮಗಳನ್ನು ನಡೆಸುವುದಕ್ಕೆ ಬೇಕಾದ ಪರಿಕರಗಳನ್ನು ಶುಚಿಯಾಗಿ ಇಡುವುದು ಅನ್ನುವುದು ಒಂದು ಶೌಚ ಅಂತ ಕರೆಸಿಕೊಳ್ತದೆ. ಯಾಕೆ? ಆ ಶುಚಿತ್ವದಿಂದ ಮನಸ್ಸು ಶುಚಿಯಾಗ್ತದೆ, ಶುದ್ಧವಾಗಿ ದೇವರಲ್ಲಿ ನೆಲೆಗೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಶುದ್ಧವಾದ ವಸ್ತ್ರ, ಶುದ್ಧವಾದ ಶರೀರ, ಶರೀರದ ಶುದ್ಧಿಗೋಸ್ಕರ ಸ್ನಾನ, ವಸ್ತ್ರದ ಶುದ್ಧಿಗೋಸ್ಕರ ಮಡಿ ಅನ್ನುವ ಪರಿಕಲ್ಪನೆ. ಅಶುಚಿಯ ಸಂಪರ್ಕ ಆಗದೇ ಇರುವ ಹಾಗೆ ಅದರಲ್ಲಿದ್ದ ಕೊಳೆಗಳನ್ನು ತೆಗೆದ ಶುದ್ಧವಾದ ವಸ್ತ್ರ. ಯಾವ ವಸ್ತ್ರ ಶರೀರದಲ್ಲಿ ಧರಿಸಿದಾಗ ತಮ್ಮ ಮನಸ್ಸು ವಸ್ತ್ರದ ಬಗ್ಗೆ ಯೋಚನೆ ಮಾಡುವುದಿಲ್ವೋ ಅಂತಹ ವಸ್ತ್ರವನ್ನು ಉಟ್ಟು ದೈವೀ ಆರಾಧನೆಗಳನ್ನು ನಡೆಸುವಂತ ಶೌನಕರು ಹೇಳ್ತಾರೆ. ಕೆಲವೊಂದು ಬಟ್ಟೆಗಳನ್ನು ಉಟ್ಟರೆ ದೇವರ ನೆನಪಿಗಿಂತ ಹೆಚ್ಚು ಒಂದು ಬಾರಿ ಇದನ್ನು ಬಿಚ್ಚಿ ದೂರ ಇಟ್ಟರೆ ಸಾಕು ಅಂತ ಅನಿಸುತ್ತೆ, ಅಂಥ ಬಟ್ಟೆಗಳಿರ್ತವೆ. ಧಾವಳಿ ವಸ್ತುತಃ ಪರಮಶುದ್ಧ, ಆದರೆ ಅದು ಗಾಯತ್ರಿ ಜಪಾದ್ಯನುಷ್ಠಾನಗಳಲ್ಲಿ ಧ್ಯಾನ ಪ್ರಕ್ರಿಯೆಗೆ ಕುಳಿತುಕೊಳ್ಳುವುದಕ್ಕೆ ಉಚಿತವಾದ ವಸ್ತ್ರವಲ್ಲ. ಯಾವ ವಸ್ತ್ರ ಮೈ ಮೇಲೆ ಚುಚ್ಚುತ್ತಾ ಇರ್ತದೆ, ದೇವರನ್ನು ಯೋಚಿಸ್ತಾ ಇದ್ದ ಹಾಗೆ ಇದನ್ನೇ ಯೋಚನೆ ಮಾಡುವ ಹಾಗಾಗುತ್ತೋ ಅಂತಹ ವಸ್ತ್ರ ಅದು ಧ್ಯಾನೋಪಾಸನೆಗೆ ಸಂಬಂಧಪಟ್ಟ ಹಾಗೆ ಶುದ್ಧವಲ್ಲ. ಯಾವುದು ಶರೀರಕ್ಕೆ ಹಿತವಾಗುತ್ತೋ ಅಂತಹ ಶುದ್ಧವಾದ ಕಾಷಾಯ, ಹತ್ತಿಯಿಂದ ಮಾಡಿದ ಬಟ್ಟೆ ಅಲ್ಲ, ಕೌಶೇಯ ರೇಷ್ಮೆಯಿಂದ ಮಾಡಿದಂತಹ ಬಟ್ಟೆ, ಅದು ಅಸ್ಪೃಶ್ಯ ಸ್ಪರ್ಶಾದಿಗಳಿಗೆ ಒಳಗಾಗದೆ ಪರಿಶುದ್ಧವಾಗಿದ್ದ ಪಕ್ಷದಲ್ಲಿ ಅದು ಧ್ಯಾನಾನುಷ್ಠಾನಗಳಿಗೆ ಉಚಿತವಾದ ಶೌಚ ಅಥವಾ ಶುಚಿ ಅಂತ ಕರೆಸಿಕೊಳ್ತದೆ. ಅಂತಹ ಪರಿಸರ, ವಸ್ತ್ರ, ಶರೀರ ಮತ್ತು ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವುದು ಅನ್ನುವುದು ಧರ್ಮದ ಎರಡನೆಯ ಹೆಜ್ಜೆ. ಈ ಎರಡನೆಯ ಹೆಜ್ಜೆಯಿಂದಾಗಿ ಧರ್ಮ ನೆಲೆಗೊಂಡಿದೆ ಅಂತ ಅಲ್ಲಿ ಊಹಿಸಬಹುದು. ಮನೆಯಲ್ಲೇನೋ ದೇವರ ಭಜನೆ ಗಿಜನೆ ನಡೆಯುತ್ತೆ, ಆದರೆ ಮನೆಯೊಳಗೆ ಹೆಜ್ಜೆ ಇಟ್ಟಿತು ಅಂತಾದರೆ ಹೆಜ್ಜೆ ಇಟ್ಟ ಜಾಗದಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ. ಅದು ಹೆಜ್ಜೆ ಇಟ್ಟಿದ್ದಾರೆ ಅಂತ ಗೊತ್ತಾಗೋದು ಎರಡು ಕ್ರಮದಲ್ಲಿ. ಒಂದು, ಅತ್ಯಂತ ಶುದ್ಧವಾಗಿದ್ದು ಈ ಬಂದ ವ್ಯಕ್ತಿ ಅಶುದ್ಧಿಯಾಗಿದ್ದರೂ ಹಾಗಾಗುತ್ತೆ, ಇಟ್ಟಲ್ಲೆಲ್ಲ ಅವನ ಹೆಜ್ಜೆ ಕಾಣಿಸುತ್ತೆ. ಅಥವಾ ಆ ಮನೆಯಲ್ಲಿ ಇವ ಹೆಜ್ಜೆ ಇಟ್ಟಲ್ಲೆಲ್ಲ ನೆಲದಲ್ಲಿದ್ದ ಧೂಳು ಇವನ ಕಾಲಿಗೆ ಅಂಟಿತು ಅಂತಾದರೂ ಹೆಜ್ಜೆ ಇಟ್ಟದ್ದು ಗೊತ್ತಾಗುತ್ತೆ. ಅಲ್ಲಿ ಶುಚಿತ್ವ ಇಲ್ಲ ಅಂದರೆ ಧರ್ಮದ ಎರಡನೆಯ ಹೆಜ್ಜೆ ಇಲ್ಲ ಅಂತ ಅರ್ಥ. ಹಾಗಾಗಿ ಮನೆಯಲ್ಲಿ ಗೃಹಿಣಿ ಇಲ್ಲ, ಒಬ್ಬ ಈತ ಮಾತ್ರ ಇದ್ದಾನೆ ಅಂದರೆ ಆ ಮನೆಯನ್ನು ಧರ್ಮಶಾಸ್ತ್ರದಲ್ಲಿ ಗೃಹ ಅಂತ ಕರೆಯುವುದಿಲ್ಲ, ಅದನ್ನು ಬಿಡಾರ. ಸಾಮಾನ್ಯವಾಗಿ ಮಕ್ಕಳು ಬೆಂಗಳೂರಿನಲ್ಲಿ ಬಂದಿದ್ದಾರೆ ಅಂದ್ಕೊಳ್ಳಿ, ಹಿರಿಯರ ಹತ್ರ ಕೇಳಬೇಕು, ನಿಮ್ಮ ಮಗ ಎಲ್ಲಿ ಏನು ಮಾಡ್ತಾ ಇದ್ದಾನೆ? ಅವ ಬೆಂಗಳೂರಲ್ಲಿ ಒಂದು ಬಿಡಾರ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಬಿಡಾರ ಮಾಡಿಕೊಂಡಿದ್ದಾನೆ ಅನ್ನೋದರ ಅರ್ಥ ಮದುವೆಯಾಗಿಲ್ಲ ಅಂತ ಅರ್ಥ. ವಿವಾಹವಾಗಿ ಗೃಹಿಣಿ ಮಕ್ಕಳ ಜೊತೆಗೆ ವಾಸ ಮಾಡ್ತಾ ಇದ್ದಾನೆ ಅಂದರೆ ಅವ ಬೆಂಗಳೂರಲ್ಲಿ ಮನೆ ಮಾಡಿದ್ದಾನೆ ಗೊತ್ತಾ ಅಂತ ಹೇಳ್ತಾರೆ. ಆ ಮನೆ ಅನ್ನುವ ಶಬ್ದ ಗೃಹಿಣಿ, ಗೃಹ ಮುಚ್ಯತೆ. ಯಾಕಂದರೆ ಆ ಮನೆಯಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಹೆಜ್ಜೆ ಕಾಣಿಸಬಾರ್ದು, ಇವ ಕೂತಲ್ಲೆಲ್ಲ ಆಮೇಲೆ ಜಾಡಿಸಿ ಕೂತುಕೊಳ್ಳುವ ಹಾಗಿರಬಾರ್ದು. ಕೂತ ಮೇಲೆ ಜಾಡಿಸಬೇಕಷ್ಟೇ, ಜಾಡಿಸಿಯೇ ಕೂತುಕೊಳ್ಬೇಕು ಅನ್ನೋ ಪ್ರಸಂಗ ಮನೆಯಲ್ಲಿ ಇರಬಾರ್ದು. ಮನೆಯ ಮುಂದೆ ಆ ಹೊಸ್ತಿಲು ದಾಟ್ತೇವೆ ಅಂತಾದರೆ ಹೊಸ್ತಿಲಿನಲ್ಲಿ ಪರಮ ಮಂಗಳಕರವಾದಂತಹ ಸನ್ನಿವೇಶಗಳನ್ನು ನಾವು ಕಾಣಬೇಕು. ಮನೆಯ ಒಳಗೆ ಹೋದಾಗ ಬಳೆಯ ಶಬ್ದವೋ ಗೆಜ್ಜೆಯ ಶಬ್ದವೋ, ನಾದ ಅನ್ನುವುದು ಗಾರ್ಹಸ್ಥ್ಯಕ್ಕೆ ಸಂಬಂಧಪಟ್ಟ ಮಂಗಳ ನಿನಾದಗಳು ಅಲ್ಲಿ ಕೇಳಿಸ್ತಾ ಇರಬೇಕು. ಈ ಶಬ್ದಗಳಿದ್ದಾಗ ಅದು ಗೃಹಸ್ಥನ ಗೃಹ ಅಂತ ಕರೆಸಿಕೊಳ್ತದೆ. ಆಕೆಯ ಮೂಲ ಕರ್ತವ್ಯವೇ ಶೌಚ. ಶೌಚ ಅಂದರೆ ಶುದ್ಧತೆ. ಆ ಮನೆಯ ಹೊರಗಿನಿಂದ ಇರತಕ್ಕಂತಹ ನೆಲದ ಮೇಲೆ ನೀರು ಸಾರಿಸಿ, ನೀರು ಗೋಮೆಯ ಸಂಸ್ಪೃಷ್ಟವಾದಂತಹ ನೀರಿನಿಂದಾಗಿ ಮನೆಯ ಮುಂದೆಯೇ ಪರಿಶುದ್ಧವಾಗಿದೆ ಅಂತಾದರೆ ಗೃಹದ ಒಳಗೆ ಶುದ್ಧವಾಗಿದೆ. ಅದು ಕಲಿಯ ಪ್ರವೇಶವನ್ನು ತಡೆಯತಕ್ಕಂತಹ ಸ್ಥಿತಿ ಅಂತ ವರ್ಣನೆ ಮಾಡ್ತದೆ ಧರ್ಮಶಾಸ್ತ್ರ. ಆ ದೃಷ್ಟಿಯಿಂದ ಶೌಚ ಅನ್ನುವುದು ಧರ್ಮದ ಎರಡನೆಯ ಹಂತ. ಮೂರನೆಯ ಹೆಜ್ಜೆ ತಪಶೌಚಂ ದಯಾ ಸತ್ಯಂ ಇತಿ ಪಾದಾಹ ಕೃತೆ ಕೃತಾಹ. ಮೂರನೆಯದ್ದು ದಯೆ, ಅದು ಲೋಕಧರ್ಮ. ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ, ನಾನು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರು ನನಗೆ ಯಾವ ರೀತಿಯಲ್ಲಿ ಪ್ರತಿಸ್ಪಂದನವನ್ನು ಕೊಡಬೇಕು ಅಂತ ನಾವು ಭಾವಿಸ್ತೇವೋ ಆ ರೀತಿಯಲ್ಲಿ ಅವರಿಗೆ ನಡ್ಕೊಳ್ಳೋದು.
ಆತ್ಮವತ್ ಸರ್ವಭೂತೇಶು ಅಂತ. ನಮ್ಮಲ್ಲಿ ನಾವು ಹೇಗೆ ಯೋಚಿಸ್ತೇವೆ ಮತ್ತೊಬ್ಬರಲ್ಲಿ ನಾವು ಹಾಗೆ ಯೋಚಿಸುವುದು. ಮತ್ತೊಬ್ಬರ ಸುಖದಲ್ಲಿದ್ದಾಗ ಅದು ನನ್ನದೇ ಸುಖ ಅನ್ನುವಷ್ಟು ಹಿರಿ ಹಿಗ್ಗುವುದು. ಮತ್ತೊಬ್ಬರು ದುಃಖದಲ್ಲಿದ್ದಾಗ ಅದು ನನ್ನದೇ ದುಃಖ ಅನ್ನುವಷ್ಟು ದುಃಖಿಸಿ ಏನು ಉಪಕಾರ ಮಾಡುವುದಕ್ಕೆ ಸಾಧ್ಯ ಆ ನಿಟ್ಟಿನ ಉಪಕಾರದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು. ದಯಾ ಅನ್ನುವ ಶಬ್ದಕ್ಕೆ ಶ್ರೀ ರಾಘವೇಂದ್ರ ತೀರ್ಥರು ಕೊಡುವ ಅರ್ಥ ಉಪಚಿಕೀರ್ಷ, ಮತ್ತೊಬ್ಬರಿಗೆ ಉಪಕಾರ ಮಾಡುವ ಬಯಕೆ ಅಂತ ಗೀತಾ ವಿವೃತ್ತಿಯಲ್ಲಿ ಅರ್ಥವನ್ನು ಬರೀತಾರೆ. ಅಂದರೆ ಉಪಕರಿಸುವ ಬಯಕೆ ನಮ್ಮಲ್ಲಿ ಹುಟ್ಟಬೇಕು, ಅದು ದಯೆ. ಈ ದಯೆ ಅನ್ನುವುದು ಇದ್ದಾಗ ಆತ ಕೇವಲ ತನ್ನ ದೇವರ ಕೋಣೆಯಲ್ಲಿರುವ ಪ್ರತಿಮೆಯಲ್ಲಷ್ಟೇ ದೇವರನ್ನು ನೋಡುವುದಿಲ್ಲ, ಪ್ರಪಂಚದಲ್ಲಿ ದೇವರನ್ನು ಕಾಣುವುದಕ್ಕೆ ಅವನಿಗೆ ಸಾಧ್ಯವಾಗ್ತದೆ. ಪ್ರಪಂಚದಲ್ಲಿ ದೇವರನ್ನು ಕಾಣುವವ ದಯೆ ಅನ್ನುವುದನ್ನು ಹುಟ್ಟಿಸಿಕೊಳ್ತಾನೆ. ದೇವರ ಕೋಣೆಯಲ್ಲಿ ದೇವರ ಅರ್ಚನೆಯಲ್ಲಿ ತೊಡಗಿರ್ತಾನೆ. ಅಷ್ಟು ಹೊತ್ತಿಗೆ ಶರೀರದಲ್ಲಿ ಎಲುಬು ಮಾತ್ರ ಕಾಣಿಸ್ತದೆ ಅನ್ನುವಷ್ಟು ತೆಳ್ಳಗಿರತಕ್ಕಂತಹ ಒಬ್ಬ ಯಾಚಕ 3 ದಿನದಿಂದ ಹೊಟ್ಟೆಗೆ ಅನ್ನ ಸಿಗದೆ ಭಿಕ್ಷಾಂದೇಹಿ ಅಂತ ಕೂಗಾಡ್ತಾನೆ, ಅಮ್ಮ ಅಪ್ಪ ಅಂತ ಕೂಗ್ತಾನೆ. ಇವ ಒಳಗೆ ದೇವರ ಕೋಣೆಯಲ್ಲೇ ಜೋರು ಮಾಡ್ತಾನೆ, ಏನು ನನ್ನ ಮನೆ ಬಿಟ್ಟು ಬೇರೆ ಯಾವ ಮನೆಯೂ ಬಾಗಿಲು ತೆರೆಯೋಲ್ಲ ನಿಂಗೆ ಅಂತ ಜೋರು ಮಾಡ್ತಾನೆ. ವಸ್ತುತಃ ಆತ ದಯಾ ಅನ್ನುವುದು ಅವನ ಮೂಲ ಗುಣ. 12 ಗುಣಗಳನ್ನು ವಿಪ್ರರಿಗೆ ನಿವೇದನೆ ಮಾಡ್ತದೆ ಸನತ್ಸು ಜಾತೀಯ. ವಿಪ್ರಾತ್ ದ್ವಿಷಡ್ಗುಣ ಯುತಾತ್ ಅಂತ ಪ್ರಹ್ಲಾದರಾಜ ಕೊಂಡಾಡ್ತಾನೆ ನರಸಿಂಹನನ್ನು. ದ್ವಿಷಡ್ಗುಣಯುತನಾದಂತಹ ವಿಪ್ರ ಅಂತ ಹೇಳ್ತಾನೆ. ಆ ಬ್ರಾಹ್ಮಣನಿಗೆ ಮಹಾವ್ರತ ಬ್ರಾಹ್ಮಣ ದ್ವಾದಶ ಬ್ರಾಹ್ಮಣಸ್ಯ ಅಂತ ಹೇಳಿದಂತಹ 12 ಮಹಾಗುಣಗಳಿದ್ದಾವೆ. ಆ ಮಹಾಗುಣದಲ್ಲಿ 3ನೇ ಗುಣ ಅದು ದಯೆ. ದಯೆ ಅನ್ನುವುದು ಇವನಿಗೆ ಸ್ವಭಾವ ಸಹಜವಾಗಿರಬೇಕಾದಂತಹ ಗುಣ. ಆ ದಯೆಯ ಮೂಲಕವಾಗಿ ಆತ ಮತ್ತೊಬ್ಬರಿಗೆ ಉಪಕರಿಸುವುದನ್ನು ಚಿಂತಿಸ್ತಾನೆ. ದೇವರ ಪ್ರತಿಮೆಗೆ ಆರಾಧನೆಯನ್ನು ನಡೆಸ್ತಾ ಇದ್ದರೂ ಆ ದೇವರ ತನ್ನ ಪ್ರತಿಮೆಯಲ್ಲಿ ಸ್ಥಿತನಾದ ದೇವನೇ ಆ ಆರ್ತ ದೀನ ವ್ಯಕ್ತಿಗಳಲ್ಲಿದ್ದಾನೆ ಅಂತ ಭಾವಿಸಿ ಅಲ್ಲಿ ಉಪಕರಿಸುವುದಕ್ಕೆ ಸಾಕ್ತಾನೆ. ಗಂಗಾ ನದಿಯಿಂದ ನೀರು ತುಂಬಿಸಿಕೊಂಡು 4 ಮಹಾವಿಪ್ರರು ದಕ್ಷಿಣದ ಕಡೆಗೆ ಸಾಗಿ ಬರ್ತಾ ಇದ್ದರು. ರಾಮೇಶ್ವರದಲ್ಲಿ ಕೊಂಡು ಹೋಗಿ ಈ ನೀರನ್ನು ಚೆಲ್ಲಿ ರಾಮೇಶ್ವರದ ಸಿಂಧುವಿನಲ್ಲಿ ಅಥವಾ ರಾಮೇಶ್ವರದ ಈಶ್ವರ ಲಿಂಗಕ್ಕೆ ಇದರಿಂದ ಅಭಿಷೇಕವನ್ನು ಮಾಡಿ ಅಲ್ಲಿಯ ಮರಳನ್ನು ತಂದು ಇನ್ನೊಂದು ಬಾರಿ ಅಲ್ಲಿ ಹೋಗಿ ಗಂಗೆಗೆ ಹಾಕಬೇಕು ಅಂತ ಇವರ ಸಂಕಲ್ಪ. ನೀರು ಹಿಡ್ಕೊಂಡು ಬರುವವರು ಒಂದು ಸಲ ಮಾತೃಗಯೆಯನ್ನು ನೋಡಿ ಬರುವ ಅಂತ ಸ್ವಲ್ಪ ಸುತ್ತಾದರೂ ತೊಂದರೆ ಇಲ್ಲ ಅಂತ ಆ ಕಡೆ ಗುರ್ಜರ ದೇಶದ ಕಡೆಗೆ ಸಾಗಿದ್ದಾರೆ. ಅಲ್ಲಿ ಸಾಗಿ ಬರುವಾಗ ಮರುಭೂಮಿಯ ಪ್ರದೇಶ, ಒಂದು ಒಂಟೆ ಸಾಯುವುದಕ್ಕೆ ಬಿದ್ದಿತ್ತು. ನೀರಿಲ್ಲದೆ ಸುಮಾರು 3 ವಾರಗಳ ತನಕ ನೀರನ್ನು ತನ್ನ ಡುಬ್ಬದಲ್ಲಿ ಧರಿಸಿಕೊಳ್ಳಬಹುದಾದಂತಹ ಆ ಉಷ್ಟ್ರ ಅದು ಇವತ್ತು ನೀರಿಲ್ಲದೆ ಸಾಯುವ ಸ್ಥಿತಿಯಲ್ಲಿದೆ. ಈ ವಿಪ್ರರು ನೋಡಿದರು, ಪಾಪ ಅಯ್ಯೋ ಪಾಪ ಅಂತ ಹೇಳಿಕೊಂಡು ತಾವು ನೀರನ್ನು ಗಟ್ಟಿಯಾಗಿದೆಯೋ ಅಂತ ನೋಡಿಕೊಂಡು ಮುಂದೆ ಬಂದರು. ಯಾಕಂದರೆ ನಾವು ತಂದಿರುವ ನೀರು ಶಿವಲಿಂಗಕ್ಕೆ ಅಭಿಷೇಕಕ್ಕೋಸ್ಕರ, ಅದು ಮಾಡದೆ ಹೋದರೆ ನಮ್ಮ ಯಾತ್ರೆಯ ಪೂರ್ಣ ಫಲ ಆಗುವುದಿಲ್ಲ ಅಂತ ಯೋಚಿಸಿಕೊಂಡು ಬಂದಿದ್ದಾರೆ. ಆದರೆ ಹಿಂದುಗಡೆ ಇದ್ದಂತಹ ವಿಪ್ರನಿಗೆ ಆ ಒಂಟೆಯನ್ನು ನೋಡಿ ಹಾಗೆ ಮುಂದೆ ಬರುವುದಕ್ಕೆ ಇಷ್ಟವಾಗಲಿಲ್ಲ. ಆತ ನೀರು ಹಿಡ್ಕೊಂಡು ಸೀದಾ ಹೋದ. ತನ್ನ ಪೂರ್ತಿ ಪಾತ್ರೆಯಲ್ಲಿದ್ದ ಅಷ್ಟೂ ನೀರನ್ನು ಕೂಡ ಅದರ ಬಾಯಿಗೆ ಸುರಿದ. ಅದು ಕಣ್ಣಲ್ಲಿ ನೀರು ಸುರಿಸಿಕೊಂಡು ಎದ್ದಿತು, ಏಳುವ ಶಕ್ತಿಯನ್ನು ಪಡೆಯಿತು. ಅಲ್ಲಿಂದ ಮೆಲ್ಲ ಸಾಗಿತು. ಮುಂದೆ ಇದ್ದಂತಹ ಓಯಸಿಸ್ ಪ್ರದೇಶದಲ್ಲಿ ಹೋಗಿ ನೀರನ್ನು ಅದು ತುಂಬಿಸಿಕೊಂಡಿತು. ಇವ ನೀರು ಸುರಿದದ್ದನ್ನು ನೋಡಿ ಇವರು ಅಯ್ಯೋ ಪಾಪ ನಮ್ಮ ಬ್ರಾಹ್ಮಣಂದು ಎಲ್ಲ ಪುಣ್ಯ ಹೋಯಿತು ಅಂತ ಆಡಿಕೊಂಡ್ರು. ಯಾಕಪ್ಪ ಹೀಗೆ ಮಾಡಿದಿ ಅಂತ ಪ್ರಶ್ನಿಸಿದಾಗ ಆತ ಹೇಳಿದ, ನನಗೆ ಯಾಕೋ ಆ ಒಂಟೆಯಲ್ಲಿ ರಾಮೇಶ್ವರ ಕಂಡ, ಅವನಿಗೆ ಇದನ್ನು ಅಭಿಷೇಕ ಮಾಡಬೇಕು ಅಂತ ಅನಿಸಿತು, ಅಲ್ಲಿ ತುಂಬಿಸಿ ಬಿಟ್ಟಿದ್ದೇನೆ, ನನ್ನದು ಇಲ್ಲಿಂದಲೇ ಮುಗಿಯಿತು, ನಾನು ಇದೇ ಮರಳನ್ನು ಹಿಡ್ಕೊಂಡು ಹೋಗಿ ಗಂಗೆಯ ಕಡೆಗೆ ಪ್ರಯಾಣ ಬೆಳೆಸ್ತೇನೆ ಅಂತ ಅನುಸಂಧಾನ ಮಾಡಿದವ. ಅದರ ಪುಣ್ಯ ಫಲ ಏನು ಅಂದರೆ ಅಲ್ಲೇ ರಾಮೇಶ್ವರ ಮೂರ್ತಿಯನ್ನು ಈ 3 ಜನ ಕಂಡು ನೀರು ಸುರಿಬೇಕು ಅಂತ ಸುರಿದ್ರು. ರಾಮೇಶ್ವರ ಮೂರ್ತಿ ಕಾಣಿಸಲೇ ಇಲ್ಲ. ಸುರಿದ ನೀರು ಬರೀ ನೀರಿನಲ್ಲಿ ನೀರಾಗಿ ಹೋಯಿತು. ಹಾಗಾದರೆ ದಯಾ ಅನ್ನುವುದು ಮೂಲಭೂತವಾದ ಗುಣ. ಆ ದಯೆ ಅನ್ನುವುದು ಆತನಲ್ಲಿ ಬರಬೇಕಾದರೆ ಪ್ರತಿಯೊಬ್ಬರಲ್ಲೂ ಕೂಡ ದೇವರನ್ನು ಕಾಣುವಂತಹ ಮನಸ್ಥಿತಿ ಬೇಕು. ಆತ್ಮವತ್ ಸರ್ವಭೂತೇಶು ಅಂತ ಕೃಷ್ಣ ಅದನ್ನೇ ಹೇಳಿತ್ತು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಆ ರೀತಿಯ ದಯೆ ಅದು ಧರ್ಮದ 3ನೆಯ ಹೆಜ್ಜೆ. ದಯೆಯೇ ಧರ್ಮದ ಮೂಲ ಅಥವಾ ದಯೆಯೇ ಧರ್ಮದ ಪಾದ ಅಂತ ಹೇಳಿದ್ದು ಶ್ರೀಮದ್ ಭಾಗವತ. ಧರ್ಮದ 4 ಪಾದಗಳಲ್ಲಿ ದಯೆ ಅನ್ನುವುದು ಧರ್ಮದ ಒಂದು ಪಾದ. ಅದರ ಮುಂದೆ ಸತ್ಯಂ ಅನ್ನುವುದು 4ನೆಯ ಪಾದ. ಸತ್ಯ ಅಂದರೆ ಪ್ರಾಮಾಣಿಕವಾದ ಮಾತು. ಮತ್ತೊಬ್ಬರಿಗೆ ತೊಂದರೆಯಾಗದೇ ಇರುವ ಮಾತನ್ನು ಸತ್ಯ ಅಂತ ಕರೀತಾರೆ. ವಸ್ತುತಃ ಸತ್ಯ ಅಂದರೆ ಮಾತು ಮಾತ್ರ ಅಲ್ಲ, ನಡತೆ.
ಪ್ರಾಮಾಣಿಕವಾದ ನಡತೆಗೆ ಸತ್ಯ ಅಂತ ಹೆಸರು. ಆ ಪ್ರಾಮಾಣಿಕತೆ ಅನ್ನುವುದು ಧರ್ಮದ 4ನೆಯ ಪಾದ. ಪ್ರಾಮಾಣಿಕತೆ ಅಂದರೆ ಏನು? ತ್ರಿಕರಣ ಶುದ್ಧಿ, ವಾಕ್, ಮನಸ್ಸು ಮತ್ತು ತನು. ಈ ಕಾಯೇನ ವಾಚ ಮನಸ, ಈ 3ರಲ್ಲಿ ಏಕರೂಪತೆ ಅನ್ನುವುದು ಸತ್ಯ ಅಂತ ಕರೆಸಿಕೊಳ್ತದೆ. ಪ್ರಾಮಾಣಿಕವಾದ ನಡತೆ ಅಂತ ಕರೆಸಿಕೊಳ್ತದೆ. ಮನಸ್ಸಿನಲ್ಲಿ ಏನು ಆಲೋಚಿಸ್ತಾನೆ ಅದೇ ಆತನ ಮಾತಿನಿಂದಲೂ ಶರೀರದಲ್ಲೂ ಕಾಣಿಸಬೇಕು. ಮನಸ್ಸಿನಲ್ಲಿ ಮತ್ತೊಂದು ಆಲೋಚನೆಯನ್ನು ಮಾಡಿಕೊಂಡು ಮಾತಿನಲ್ಲಿ ಮತ್ತೊಂದನ್ನು ವ್ಯವಹರಿಸಿಕೊಂಡು ಶರೀರ ಅದಕ್ಕಿಂತ ಭಿನ್ನವಾದ ವ್ಯವಹಾರದಲ್ಲಿ ತೊಡಗಿದರೆ ಅದನ್ನು ಅಪ್ರಾಮಾಣಿಕತೆ ಅಂತ ಕರೀತೇವೆ. ಅಂದ ಪ್ರಾಮಾಣಿಕತೆ ಅಥವಾ ಸತ್ಯ ಅನ್ನುವುದು ತ್ರಿಕರಣ ಶುದ್ಧಿಗೆ ಸಂಬಂಧಪಟ್ಟದ್ದು. ಅಂತಹ ಸತ್ಯ ಅದು ಧರ್ಮದ 4ನೆಯ ಪಾದ. ಈ 4 ಪಾದಗಳಲ್ಲಿ ಕಲಿಪುರುಷ ತಾನು 3 ಪಾದಗಳನ್ನು ತುಂಡರಿಸಿ ಬಿಟ್ಟಿದ್ದ ಈ ಕಲಿಕಾಲದ ಆರಂಭದಲ್ಲಿ. ತಪಸ್ಸು, ಸತ್ಯ ಮತ್ತು ದಯಾ. ತಪಸ್ಸು, ದಯಾ ಮತ್ತು ಶೌಚ ಅನ್ನುವ 3 ಪಾದ ಅದು ಇದ್ದರೂ ಇಲ್ಲದೇ ಇರುವ ಪರಿಸ್ಥಿತಿಯನ್ನು ಪಡೆದು ಬಿಟ್ಟಿತ್ತು. 100ರಲ್ಲಿ 1 ಉಳಿದರೆ ಅದು ಇದ್ದರೂ ಇಲ್ಲದೇ ಇದ್ದ ಹಾಗೆ. 1000ದಲ್ಲಿ 10 ಉಳಿದರೆ ಇದ್ದರೂ ಇಲ್ಲದೇ ಇದ್ದ ಹಾಗೆ. 10,000ದಲ್ಲಿ 100 ಉಳಿದರೂ ಅಷ್ಟೇ ಅಲ್ವಾ, ಅದು 100ರಲ್ಲಿ 1. ಆದ್ದರಿಂದ ಈ ತಪಸ್ಸು ಇತ್ಯಾದಿಗಳು ಕಲಿಯುಗದಲ್ಲಿ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಇಲ್ಲವೇ ಇಲ್ಲ ಅನ್ನುವಷ್ಟು ಅದು ಅತ್ಯಂತ ಸಂಕುಚಿತ ಸ್ಥಿತಿಗೆ ಕಲಿಯುಗದಲ್ಲಿ ಬಂದು ಹೋಗಿತ್ತು. ಅಲ್ಪ ಸ್ವಲ್ಪ ಉಳಿದದ್ದು ಅಂದರೆ ಸತ್ಯ ಅನ್ನುವ 1 ಪಾದ ಮಾತ್ರ. ಆ ಪಾದವನ್ನು ಕೂಡ ಬೀಳಿಸಿ ಬಿಡ್ತಕ್ಕಂತಹ ವ್ಯವಹಾರದಲ್ಲಿ ಈ ಕಲಿಪುರುಷ ತೊಡಗಿದ್ದ. ಅಂಥವರನ್ನು ನಿಗ್ರಹಿಸಿ ಅವನಿಗೆ 4 ಸ್ಥಾನಗಳನ್ನು ಪರೀಕ್ಷಿತ ಕಲ್ಪಿಸಿದ. ದ್ಯೂತಂ, ಪಾನಂ, ಸ್ತ್ರೀಯ, ಸೂನ. ಯಾವುದನ್ನು ಕುಡಿದರೆ ಇದ್ದಕ್ಕಿದ್ದ ಹಾಗೆ ನಾನು ಎಲ್ಲಿದ್ದೇನೆ ಅನ್ನೋದು ಮರೆತು ಹೋಗುತ್ತೋ ಅಂಥದ್ದಕ್ಕೆ ಪಾನ ಅಂತ ಹೆಸರು. ಪಾನಂ ಅಂದರೆ ಆಮೇಲೆ ಹಾಲು ಕುಡಿಯುವುದು, ಅಲ್ಲೂ ಕಲಿ ಬಂದು ಕೂತ ಅಂತ ಹೀಗಲ್ಲ. ಯಾವ ಹಾಲು ಅಂತ ನೋಡಬೇಕು, ಆಲ್ಕೋಹಾಲು ಬರೀ ಹಾಲು ಅಂತೂ ಯಾವುದನ್ನು ಕುಡಿಯುವುದರಿಂದ ಆತನ ಮನಸ್ಸು ವಿಕ್ಷಿಪ್ತವಾಗಿ ಬಿಡುತ್ತೋ. ಅದು ಕಾಫಿಯನ್ನು ಕುಡಿದ್ರೆ ಹಾಗಾಗುತ್ತೆ ಅಂತಾದರೆ ಅದು ಕೂಡ ಅದರಲ್ಲೇ ಸೇರಿತು. ಅದಕ್ಕೆ ಪಾನ ಅಂತ ಹೆಸರು. ಪಾನ ಅಂದರೆ ಇನ್ನೊಂದು ಪಾನ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಶಾತಾತಪರು ಹೇಳ್ತಾರೆ. ಯಾವುದನ್ನು ನಿರಂತರ ಕುಡಿಯುವುದರಿಂದ ಅದು ಕುಡಿಯದೇ ಹೋದರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೋ ಅಂಥದ್ದು ಪಾನ ಅಂತ ಅನಿಸುತ್ತೆ. ಅಂದರೆ ಚಟಕ್ಕೆ ಬೀಳಬಾರ್ದು ಅಂತ. ಕಾಫಿ ಆಗಲಿ ಟೀ ಆಗಲಿ ಅದು ಕುಡಿಯದೆ ಹೋದರೆ ಏನೋ ಮಾಡಲಿಲ್ಲ ಅಂತ ಮನಸ್ಸಿನಲ್ಲಿ ಅನಿಸಿದರೆ ಅದಕ್ಕೆ ಚಟ ಅಂತ ಹೆಸರು. ಸಂಸ್ಕೃತದಲ್ಲಿ ವ್ಯಸನ ಅಂತ ಹೆಸರು. ವ್ಯಸನ ಅನ್ನುವ ಶಬ್ದಕ್ಕೆ ಟೀಕಾಕೃತಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಅರ್ಥ ಹೇಳ್ತಾರೆ. ಯದಕರಣೆ ಚಿತ್ತ ವಿಕ್ಷೋಭಸ್ತದ್ವ್ಯಸನಂ. ಯಾವುದನ್ನು ಮಾಡದೆ ಹೋದರೆ ಏನೂ ಮಾಡಲಿಲ್ಲ ಅಂತ ತಲೆ ಕೆರ್ಕೊಳ್ಳುವ ಹಾಗಾಗುತ್ತೋ ಅದಕ್ಕೆ ವ್ಯಸನ, ಚಟ ಅಂತ ಹೆಸರು. ಆ ಚಟಕ್ಕೆ ಈಡು ಮಾಡತಕ್ಕಂತಹ ಸಕಲ ಪಾನಗಳು ಕೂಡ ಪಾನ. ನೀರನ್ನು ಕುಡಿಯುವುದರಲ್ಲಿ ಅಂಥ ಚಟ ಯಾರಿಗೂ ಬರೋಲ್ಲ. ಏನು ಏಕಾದಶಿ ದಿವಸ ನೀರು ಕುಡಿಯದೆ ಹೋದರೆ ಏನೂ ಮಾಡಲಿಲ್ಲ ಅಂತ ಯಾರಿಗೂ ಅನಿಸುವುದಿಲ್ಲ. ಆದರೆ ಕೆಲವನ್ನು ಕುಡಿಯದೆ ಹೋದರೆ ಆಗ ಅನಿಸುತ್ತಲ್ವ, ಅಂಥದ್ದನ್ನು ಪಾನ, ಅದು ಕಲಿಯ ಸನ್ನಿಧಾನ ಅಂತ ಕರೀತಾರೆ. ಯಾಕೆ ಅದು ಕಲಿಯ ಸನ್ನಿಧಾನ? ಆ ಕುಡಿಯುವುದಕ್ಕೆ ಅಭ್ಯಾಸ ಮಾಡಿದವ ಅದನ್ನು ಕುಡಿಯದೆ ಹೋದರೆ ಇನ್ನೊಬ್ಬರ ತಲೆ ಒಡೆದಾದರೂ ಕುಡಿತಾನೆ. ಕಲಹ, ಎಲ್ಲ ರೀತಿಯ ಕಲಹಗಳಿಗೂ ಮೂಲವಾದ್ರಿಂದ ಅದು ಕಲಿಯ ಸನ್ನಿಧಾನ. ಪಾನಂ, ದ್ಯೂತಂ. ದ್ಯೂತವೂ ಹಾಗೆ. ದ್ಯೂತ ಅಂದರೆ 2 ಥರ, ಕೇವಲ ಆನಂದಕ್ಕೋಸ್ಕರ. ಅದನ್ನು ದ್ಯೂತ ಅನ್ನುವ ಶಬ್ದದಿಂದ ಶಾಸ್ತ್ರ ಕರೆಯುವುದಿಲ್ಲ, ಅಕ್ಷ ಅಂತ ಕರೆಯುತ್ತೆ. ಆದರೆ ತನ್ನಲ್ಲಿದ್ದದ್ದನ್ನು ಎಷ್ಟು ಕಳ್ಕೊಂಡ್ರೂ ಕೂಡ ಅದಕ್ಕೆ ತಾನು ಚಟಕ್ಕೆ, ವ್ಯಸನಕ್ಕೆ ಈಡಾಗಿ ಅವರದ್ದನ್ನು ಮತ್ತೆ ಆದರೂ ಪಡೆದೇನು ಅಂತ ಕೂಡ್ತಾನಲ್ವ, ಪಣಕ್ಕಿಟ್ಟು ಆಡ್ತಾನಲ್ಲ, ಅದನ್ನು ದ್ಯೂತ ಅಂತ ಕರೀತಾರೆ. ಜುಗಾರಿ, ಇದು ಕಲಿಯ ಸ್ಥಾನ, ತಲೆ ಒಡೆಯುವ ಕೆಲಸಗಳು. ಆದ್ದರಿಂದ ಇದು ಮಾಡಬೇಡ ಅಂತ ಹೇಳ್ತಾರೆ. ದ್ಯೂತಂ, ಪಾನಂ. ಸ್ತ್ರೀಯ ಅಂದರೆ ವೇಶ್ಯಾವಾಟಿಕೆ ನಡೆಯತಕ್ಕಂತಹ ಪ್ರದೇಶ. ಸೂನ ಅಂದರೆ ಕಸಾಯಿಖಾನೆಗಳು ನಡೆಯತಕ್ಕಂತಹ ಪ್ರದೇಶ. ಅತಿಶಯಿತವಾದ ನಿಷಿದ್ಧವಾದ ಹಿಂಸೆಗಳು ನಡೆಯತಕ್ಕಂತಹ ಪ್ರದೇಶ. ಶಾಸ್ತ್ರ ನಿಷಿದ್ಧವಾಗಿರತಕ್ಕಂತಹ ಸ್ತ್ರೀ ವ್ಯವಹಾರಗಳು ನಡೆಯತಕ್ಕಂತಹ ಪ್ರದೇಶಗಳು. ಇವೆಲ್ಲ ಕಲಿಗೆ ವಾಸಸ್ಥಾನಗಳು. ಇಷ್ಟು ಸ್ಥಾನ ಕೊಟ್ಟರೆ ಪರೀಕ್ಷಿತನಿಗೆ ಪರೀಕ್ಷಿತ ಇಷ್ಟು ಕೊಟ್ಟರೂ ಕೂಡ ಕಲಿ ಇಷ್ಟಪಡಲಿಲ್ಲ ಅಂತೆ. ಯಾಕಂದರೆ ಇಲ್ಲಿಗೆ ಬರುವವರೆಲ್ಲ ನನ್ನ ದಾಸರೇ ಬರುವುದು. ನಾನು ಯಾರ ಮೇಲೆ ಮೊದಲೇ ಆಕ್ರಮಿಸಿದ್ದೇನೋ ಅವರು ಬರುವ ಪ್ರದೇಶಗಳು. ಒಳ್ಳೆಯವರನ್ನು ಆಕ್ರಮಿಸಿದರೆ ನಮ್ಮ ಶಕ್ತಿಯನ್ನು ತೋರಿಸಿದ ಹಾಗಾಗ್ತದೆ. ಅಂಥದ್ದು ಒಂದು ಸ್ಥಾನವನ್ನಾದರೂ ಕೊಡು ಅಂತ ಕೇಳ್ತಾನೆ. ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು. ಮತ್ತೆ ಬೇಡಿದಂತಹ ಆತನಿಗೆ ಕೊಟ್ಟದ್ದೇನನ್ನು ಜಾತರೂಪ ಅಂದರೆ ಬಂಗಾರ, ಒಳ್ಳೆಯ ಸ್ಥಾನವನ್ನೇ ಪರಿಕಲ್ಪಿಸಿದ. ಯಾವುದು ಪ್ರಪಂಚದಲ್ಲಿ ಅತಿಶಯಿತವಾದಂತಹ ಮೌಲ್ಯಕ್ಕೆ ಒಳಪಟ್ಟ ಲೋಹವೋ, ಯಾವುದು ಪರಮ ಮಂಗಳಮಯೆಯಾದಂತಹ ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯವನ್ನು ಪಡೆದಂತಹ ಮುಕುಟದಲ್ಲಿ ಧರಿಸಬಹುದಾದಂತಹ
ಲೋಹಮಣಿ ಅಂತ ಕರೆಸಿಕೊಂಡಿದೆಯೋ ಅಂತಹ ಬಂಗಾರವನ್ನು, ಸಂಪತ್ತನ್ನು, ಅಧಿಕವಾದ ಸಂಪತ್ತನ್ನು ಕಲಿಯ ವಾಸಸ್ಥಾನ ಅಂತ ಪರಿಕಲ್ಪಿಸಿಕೊಟ್ಟ. ಇಷ್ಟು ಹೇಳಿ ಆಮೇಲೆ ಭಾಗವತ ಹೇಳ್ತದೆ, ನಮಗೆ ಉಪದೇಶ ಕೊಡ್ತದೆ. ಪಂಚೈತಾನಿನ ಸೇವೇತ ಬುಭೂಷು ಪುರುಷ ಕ್ವಚಿತ್. ಈ 5 ನೀವು ಸೇವಿಸಬೇಡಿ. ಯಾರು ಊರ್ಧ್ವಮುಖವಾಗಿ ಸಾಗಬೇಕು, ಶ್ರೇಷ್ಠತೆಯನ್ನು ಪಡಿಬೇಕು ಅನ್ನುವ ಬಯಕೆಯುಳ್ಳಂತಹ ಪುರುಷ ಇದನ್ನು ಯಾವತ್ತೂ ಸೇವಿಸಬಾರದು. ಪುರುಷ ಅಂತ ಹೇಳಿದ್ರಿಂದ ಬೇರೆಯವರು ನಮಗೆ ಹೇಳಲಿಲ್ಲ ಅಂತ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬುಭೂಷು ಪುರುಷ ಅಂತ ಹೇಳಿದರೆ ಚೇತನ ಅಂತ ಅರ್ಥ. ಶ್ರೇಯಸ್ಸನ್ನು ಬಯಸತಕ್ಕಂತಹ ಯಾವುದೇ ಚೇತನ, ಪುರುಷನಾಗಲಿ ಸ್ತ್ರೀಯಾಗಲಿ, ಪಂಚೈತಾನಿನ ಸೇವೇತ, ಈ 5 ಸೇವಿಸತಕ್ಕದ್ದಲ್ಲ. ದ್ಯೂತಂ ಸರಿ ಸೇವಿಸಬಾರ್ದು, ಪಾನಂ ಸೇವಿಸಬಾರ್ದು. ಆಚಾರ್ಯರು ಮಾತ್ರ ಅದಕ್ಕೊಂದು ಜೊತೆಗೆ ಸೇರಿಸ್ತಾರೆ. ಯಾಕಂದರೆ ಇದನ್ನು ಯಾವುದನ್ನು ಸೇವಿಸಬಾರ್ದು ಅಂದರೆ ಆವಾಗ ದಶಮೂಲಾರಿಷ್ಟವನ್ನು ಕುಡಿಯುವ ಹಾಗಿಲ್ಲ ಅಂತ ಆಗ್ತದೆ. ಏನಾದರೂ ಜ್ವರ ಬಂತು, ಕಂಠ ಸರಿ ಇಲ್ಲ, ಅಥವಾ ಪ್ರಸವಾನಂತರ ಸಿಕ್ಕಾಬಟ್ಟೆ ರಕ್ತಸ್ರಾವ ಆಗಿದೆ, ಶರೀರದಲ್ಲಿ ಶಕ್ತಿ ಇಲ್ಲದೆ ಹೋದಾಗ ಸ್ವಲ್ಪ ಅಶೋಕಾರಿಷ್ಟವನ್ನು ಅಥವಾ ದ್ರಾಕ್ಷಾರಿಷ್ಟವನ್ನು ಸ್ವೀಕರಿಸಬೇಕಲ್ವಾ. ಆದರೆ ಸ್ವೀಕರಿಸುವ ಹಾಗಿಲ್ಲ ಅಂತ ಆಗ್ತದೆ. ಯಾಕಂದರೆ ಅದು ಒಂದು ರೀತಿಯ ಪಾನವೇ. ಅರಿಷ್ಟ ಮಾಡಬೇಕಾದ್ರೆ ಸುಲಭ ಇಲ್ಲ. ಅದನ್ನು ಮಡಿಕೆಯಲ್ಲಿ ಹಾಕಿ ಮಣ್ಣಿನ ಒಳಗೆ 4 ಅಡಿಯಷ್ಟು ತೋಡಿ, ಅಡಿಯಲ್ಲಿ ಮಡಿಕೆಗೆ ಗಟ್ಟಿಯಾಗಿ ಪಾಳೆಯನ್ನು ಕಟ್ಟಿ ಅದನ್ನಿಟ್ಟು ಅದಕ್ಕೆ ನೀರು ಹಾಕಿ ಮಣ್ಣು ಹಾಕಿ ಆಮೇಲೆ 6 ತಿಂಗಳು ಬಿಡಬೇಕು. 6 ತಿಂಗಳು ಬಿಟ್ಟಾಗ ಒಳಗೆ ಬುಸು ಅಂತ ಗ್ಯಾಸ್ ಹುಟ್ಟುತ್ತೆ, ಅದನ್ನು ನೀರಾಗುತ್ತೆ. ನೀರಾದ ಮೇಲೆ 6 ತಿಂಗಳಾದ ಮೇಲೆ ತೆಗಿಬೇಕಾದ್ರೆ ನೀವು ಬಾಯಿಯನ್ನು ಪಕ್ಕದಲ್ಲಿಟ್ಟು ಮುಚ್ಚಳ ತೆಗಿಬಾರ್ದು, ಬುಸ್ಸಂದ ಮುಖಕ್ಕೆಲ್ಲ ಹಾರುತ್ತೆ. ಜಾಗ್ರತೆಯಾಗಿರಬೇಕು. ಮೆಲ್ಲ ಅದನ್ನು ತೆಗೆದು ಮೇಲೆ ಹಾರದೇ ಇರುವ ಹಾಗೆ ಜಾಗ್ರತೆ ಮಾಡಿ, ಅದರಲ್ಲಿ ಉಂಟಾಗಿರತಕ್ಕಂತಹ ಅನಿಲವನ್ನು ಕೂಡ ಬೇಕಾದ ಹಾಗೆ ಒಂದು ಪಾತ್ರೆಯಲ್ಲಿ ತುಂಬಿಸಿಕೊಂಡು ಅದನ್ನು ಆಯುರ್ವೇದದಲ್ಲಿ ಔಷಧ ರೂಪದಲ್ಲಿ ಉಪಯೋಗಿಸ್ತಾರೆ. ಅದರ ಒಳಗಿದ್ದಂತಹ ರಸವನ್ನು ಮತ್ತೆ ಇಂಗಿಸಿ, ಅದನ್ನು ಮತ್ತೆ ಬಟ್ಟಿ ಇಳಿಸಿ, ಅದನ್ನು ಶುದ್ಧೀಕರಿಸಿ ಮಾಡತಕ್ಕಂಥದ್ದು ಅದು ಒಂದು ರೀತಿಯ ಅರಿಷ್ಟ ಮತ್ತು ಆಸವಗಳು. ಈ ಅರಿಷ್ಟ ಆಸವಗಳು ಮೂಲಭೂತವಾಗಿ ಮದ್ಯಕ್ಕೆ ಸದೃಶವಾದದ್ದೇ. ಆದರೆ ಅದನ್ನು ಸ್ವೀಕರಿಸಬಾರದು ಅಂತ ಹೇಳುವುದಿಲ್ಲ. ಔಷಧಾರ್ಥಂ ಸುರಾಪಾನಂ ಅಂತ ಔಷಧ ಸ್ವರೂಪದಲ್ಲಿ ಅದನ್ನು ಸ್ವೀಕಾರ ಮಾಡುವುದಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ. ಅದನ್ನು ಹೇಳಿದರು ಆಚಾರ್ಯರು. ಅದಕ್ಕೋಸ್ಕರ ದ್ಯೂತಂ ಪಾನಂ ಅಂತ ಹೇಳುವಾಗ ಯಾವುದು ಬೇಡ ಅಂತಲ್ಲ, ದ್ಯೂತ ಆಡ್ರಿ. ದ್ಯೂತ ಆಡುವುದು ಯಾವಾಗ? ವರ್ಷಕ್ಕೆ 1 ದಿವಸ, ಬಲಿಪಾಡ್ಯದ ದಿವಸ ಆಡಬೇಕು ಅಂತ ಶಾಸ್ತ್ರ ಹೇಳಿದೆ ಅಲ್ವಾ, ಆಡ್ರಿ. ಆಗ ಯಾವುದನ್ನು ಪಣಕ್ಕಿಡಬೇಕು? 10 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, ನನ್ನ ಕುತ್ತಿಗೆಯಲ್ಲಿದ್ದದ್ದು, ಕಿವಿಯಲ್ಲಿದ್ದದ್ದು ಇದಲ್ಲ. ಪಣಕ್ಕಿಡುವುದು ಯಾವುದನ್ನು? ಏನಾದರೂ ಬೇಡದೇ ಇದ್ದ ಚಟ ಇದ್ದರೆ ಪಣಕ್ಕಿಡ್ರಿ. ಕಾಫಿ ಕುಡಿಯೋ ಚಟ ಇದೆಯೋ? ಬೇಡ, ಕೆಲವರಿಗೆ ಬೇಸರ ಆದೀತು, ಅದು ಬೇಡ. ಇನ್ಯಾವುದೋ ಚಟ ಇದೆಯೋ ಅದನ್ನು ಪಣಕ್ಕಿಡ್ರಿ. ಅಂಥದ್ದು ಯಾವುದು ಪಣಕ್ಕಿಟ್ಟು ಆಡ್ರಿ. ಸೋತರೋ ಬಿಟ್ಟುಬಿಡಬೇಕು. ನಾನು ಬಿಟ್ಟಾಯಿತು, ಇನ್ನೂ ಇಲ್ಲ ಅಂತ. ಅದು ಕಾಶಿಯೋ ಗಯೆಯಲ್ಲೋ ಬಿಟ್ಟು ಬರುವ ಹಾಗೆ, ಹೆಂಡತಿಯನ್ನೇ ಬಿಟ್ಟು ಬರುವುದಾಗಿಲ್ಲ, ಆಗುವುದಿಲ್ಲದಂಗೆ ಅಂತ ಅದನ್ನು ಪಣಕ್ಕಿಟ್ಟು ಬರುವುದಲ್ಲ. ಯಾವುದು ತಮಗೆ ಶಾಸ್ತ್ರ ನಿಷಿದ್ಧವಾಗಿದ್ದುಕೊಂಡು ತನ್ನ ಉತ್ಕರ್ಷಕ್ಕೆ ಪ್ರತಿಬಂಧಕವಾದದ್ದು ತನ್ನಲ್ಲಿದೆಯೋ, ಟಿವಿ ಇದೆ, ಟಿವಿಯನ್ನು ಪಣಕ್ಕಿಡ್ರಿ. ಆದರೆ ಹೆಂಡತಿ ಜೊತೆಗೆ ಆಡಿದರೆ ಸಮಸ್ಯೆ, ಮತ್ತೆ ಅದು ಮನೆಯಲ್ಲೇ ಇರೋದು. ಅದು ಯಾವುದು ನಮ್ಮ ಉತ್ಕರ್ಷಕ್ಕೆ ಪ್ರತಿಬಂಧಕವಾದಿದೆ ಅದನ್ನು ಪಣಕ್ಕಿಟ್ಟಾಡ್ರಿ. ಬಲಿಪಾಡ್ಯದ ದಿವಸ ಒಂದಾದರೂ ಕೆಟ್ಟದ್ದನ್ನು ಮನೆಯಿಂದ ಹೊರಗೆ ಹಾಕಿ ಅಂತ ಅರ್ಥ. ಅದು ವಿಹಿತಾತಿರೇಕೇಣ ನ ಸೇವೇತ. ಇದು ಆಚಾರ್ಯರ ಭಾಷ್ಯ, ತಾತ್ಪರ್ಯ. ವಿಹಿತಕ್ಕಿಂತ ಜಾಸ್ತಿ ಏನಿದೆ ಅದನ್ನು ಸ್ವೀಕರಿಸಬೇಕು. ವಿಹಿತವಾದ ದ್ಯೂತ ಆಡ್ರಿ. ವಿಹಿತವಾದ ಪಾನ ಅಂದರೆ ಔಷಧಾರ್ಥಂ ಸುರಾಪಾನಂ, ವಿಹಿತ ಪಾನ ಅದನ್ನು ಸ್ವೀಕರಿಸಿ. ವಿಹಿತವಾದ ಸ್ತ್ರೀ ವಿಪ್ರನಿಗಾದರೆ ಒಂದು ಸತ್ಪ್ರಜೆಗೋಸ್ಕರ ಅಂತ ಒಂದು ವಿವಾಹ ಕೈ ಹಿಡಿದಂತಹ ದೇವಾಗ್ನಿ ದ್ವಿಜ ಸನ್ನಿಧಿಯಲ್ಲಿ ಸಾಕ್ಷಿಭೂತವಾಗಿ ಸ್ವೀಕಾರ ಮಾಡಿದಂಥ ಹೆಣ್ಣು, ಅದಕ್ಕಿಂತ ಜಾಸ್ತಿ ಅತಿರೇಕೇಣ ನ ಸೇವೇತ. ಕ್ಷತ್ರಿಯನಿಗೆ ಅಂತಾದರೆ ರಾಜಾನೋ ಬಹು ಅಲ್ಲಭಾಹ. ಆದರೆ ಧರ್ಮನಿಷ್ಠವಾಗಿ ಯಾರನ್ನು ಪತ್ನಿ ಅಂತ ಪುರೋಹಿತರು ಮುಂದೆ ಹೆಸರು ಹಿಡಿದು ಇವಳು ಪ್ರತಿಗ್ರಹೀತಿ ಅಂತ ಹೇಳ್ತಾರೋ ಆಕೆಯನ್ನು ಸ್ವೀಕಾರ ಮಾಡು. ಅದಕ್ಕಿಂತ ಜಾಸ್ತಿ ಅದು ಕಲಿಸ್ಥಾನ ಅಂತ ಕರೆಸಿಕೊಳ್ತದೆ. ಸೂನ ಅಂದರೆ ವಿಹಿತವಾದ ಹಿಂಸೆಯನ್ನು ಬಿಟ್ಟು ಉಳಿದ ಹಿಂಸೆ. ತರಕಾರಿ ಹಚ್ಚುವುದು, ಪಾತ್ರೆಯಲ್ಲಿ ಹಾಕಿ ಬೇಯಿಸುವುದು, ಇದಕ್ಕೆ ಪಂಚಸೂನಾಗಳು ಅಂತ ಕರೀತಾರೆ. ಇಂತಹ ಸೂನಾವನ್ನು ನಡೆಸು. ಯಾಕಂದರೆ ಅದು ವಿಹಿತ, ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಮುಂದಕ್ಕೆ ವೈಶ್ವದೇವ ಅನ್ನುವ ವಿಧಿ ಇದೆ. ಆದರೆ ಯಾವುದು ಅವಿಹಿತವಾದಂತಹ ಪ್ರಾಣಿ ಹತ್ಯೆಯೇ ಮೊದಲಾದಂತಹ ಹಿಂಸೆಗಳುಂಟು ಅದನ್ನು ಸ್ವೀಕರಿಸಬೇಡ. ಅದು ಕಲಿಯ ಸ್ಥಾನ ಅಂತ ಕರೆಸಿಕೊಂಡಿದೆ. ಅಂತೂ ಕಲಿಸ್ಥಾನಗಳನ್ನು ನಿರೂಪಣೆ ಮಾಡಿದರು. ಕೊನೆಗೂ ರಾಜ ಒಂದು ಸಂದರ್ಭದಲ್ಲಿ ಶಮೀಕ ಅಂತಕ್ಕಂತಹ ಮಹರ್ಷಿಯ ಮುಂದೆ ಅಪಚಾರವನ್ನೆಸಗಿ 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕನೆಂಬ ಸರ್ಪ ಕಚ್ಚಿ ಸಾಯಿಸಲ್ಪಡಲಿ ಅಂತ ಶಾಪವನ್ನು ಪಡೆದ ರಾಜ ಪರೀಕ್ಷಿತ.
ಶಮೀಕನ ಮಗ ಶೃಂಗಿ. ಉಪನಯನವಾಗಿ ಅವನಿಗೆ ಇನ್ನೂ ಉಪಕರ್ಮವಾಗಿರಲಿಲ್ಲ. ಅಂಥವನನ್ನು ವೇದಗಳು ಆಶಿನ ಅಂತ ಕರೆಯುತ್ತೆ, ಪುರಾಣಗಳು ಆವಟುಗಳು ಅಂತ ಕರೀತಾರೆ. ನಮ್ಮ ಆಶಿನೇಭ್ಯಾಹ ಅಂತ. ಆಶಿನರು ಅಂದರೆ ಉಪಕರ್ಮವಾಗುವುದಕ್ಕಿಂತ ಮುಂಚಿನ ವಟುಗಳು ಅಂತ ಅರ್ಥ. ಗಾಯತ್ರಿ ಮಂತ್ರಕ್ಕೆ ಏನು ಶಕ್ತಿ ಇದೆ ಅನ್ನುವುದಕ್ಕೆ ಪುರಾವೆ ಈ ಶೃಂಗಿ. ತಾನು ಉಪನಯನವಾಗಿ ವರ್ಷವಾಗುವುದಕ್ಕಿಂತ ಮುಂಚೆ ಗಾಯತ್ರಿ ಮಂತ್ರದ ಉಪಾಸನೆಯಿಂದ ಎಂತಹ ಶಕ್ತಿ ಪಡೆದಿದ್ದ ಅಂದರೆ, ತಾನು ಹೀಗಾಗಲಿ ಅಂತ ಹೇಳಿದರೆ ಅದು ಆಗುವ ಹಾಗೆ ಶಾಪಾನುಗ್ರಹ ಶಕ್ತಿಯನ್ನು ಪಡೆದು ಬಿಟ್ಟಿದ್ದ. ತನ್ನ ತಂದೆಯಾದಂತಹ ಶಮೀಕ ಮಹರ್ಷಿಗೆ ಈ ರಾಜ ಪರೀಕ್ಷಿತ ಸತ್ತು ಬಿದ್ದ ಸರ್ಪವನ್ನು ಕಂಠಹಾರವನ್ನಾಗಿ ತನ್ನ ಧನುಷ್ಕೋಟಿಯ ತುದಿಯಿಂದ ಎತ್ತಿ ಹಾಕಿಬಿಟ್ಟ. ಶಮೀಕ ಅದನ್ನು ಗಮನಿಸಲೇ ಇಲ್ಲ. ನಿರ್ವಿಕಲ್ಪಕ ಸಮಾಧಿ ಸ್ಥಿತಿಯಲ್ಲಿ ಆತ ಭಗವಂತನಲ್ಲಿ ತನ್ನನ್ನು ತಾದಾತ್ಮ್ಯಾನುಭವದಿಂದ ಅನುಭವಿಸ್ತಾ ಇದ್ದ. ಆ ಸ್ಥಿತಿಯಲ್ಲಿ ಆತ ಯೋಚಿಸಲಿಲ್ಲ, ಆದರೆ ಅವನ ಮಗನಿಗೆ ತುಂಬ ಬೇಸರವಾಯಿತು. ಇಷ್ಟು ಶ್ರೇಷ್ಠ ವ್ಯಕ್ತಿ ನಮ್ಮ ತಂದೆ ಶಮೀಕ, ಇಲ್ಲಿಗೆ ಯಾರಾದರೂ ಕ್ಷತ್ರಿಯರು ಅಂತಃ ಪ್ರವೇಶ ಮಾಡಬೇಕಾದ್ರೆ ಬರಬಹುದೋ ಅಂತ ಪ್ರಶ್ನಿಸಿ ಒಳಗಿನಿಂದ ಉತ್ತರ ಬರಲಿಲ್ಲ ಅಂತ ಆದರೆ ದ್ವಾರದಲ್ಲಿ ದೀರ್ಘಕಾಲದ ತನಕ ಕಾದು ಕುಳಿತುಕೊಳ್ಳತಕ್ಕಂಥ ಆಶ್ರಮ ನಮ್ಮದು. ಅಂಥಲ್ಲಿಗೆ ಬ್ರಾಹ್ಮಣೀ ಕ್ಷತ್ರ ಬಂಧುರಿ ದ್ವಾರಪಾಲೋ ನಿರೂಪಿತ ಅಂತಾನೆ. ಕ್ಷತ್ರ ಬಂಧುಗಳು ದ್ವಾರಪಾಲಕರು ಅಂತ. ದ್ವಾರಪಾಲಕರು ಅಂತ ಹೇಳಿದರೆ ನಾಯಿ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಅಷ್ಟು ಕೆಟ್ಟದಾಗಿ ಬೈತಾನೆ ಇವ. ದೇವರಿಗೆ ನಿರ್ಮಾಣ ಮಾಡಿದಂತಹ ಪುರೋಡಾಶ ದೇವರ ಕೋಣೆಯಲ್ಲಿ ನೈವೇದ್ಯಕ್ಕೋಸ್ಕರ ತುಳಸಿ ದಳದಿಂದ ಮಿಶ್ರಿತವಾಗಿ ಇದ್ದಂತಹ ಸ್ಥಿತಿಯಲ್ಲಿ ನಮ್ಮ ಮನೆಯಲ್ಲಿ ಸಾಕಲ್ಪಡದೇ ಇದ್ದಂತಹ ಯಾವುದೋ ಊರಾಡಿ ಉಂಡಾಡತಕ್ಕಂತಹ ಯಾವುದೋ ನಾಯಿ ಒಳಗೆ ಪ್ರವೇಶ ಮಾಡಿ ದೇವರ ಕೋಣೆಯಲ್ಲಿದ್ದಂತಹ ಪುರೋಡಾಶಕ್ಕೆ ಬಾಯಿ ಹಾಕಿದರೆ ಹೇಗಿರ್ತದೋ ಹಾಗೆ ಈ ವ್ಯಕ್ತಿ ಬಂದು ಈ ನನ್ನ ತಂದೆಯ ಕಂಠಕ್ಕೆ ಕೈ ಹಾಕಿದ್ದಾನೆ. ಸಿಟ್ಟು ಮಾಡಿಕೊಂಡವ, ಈತ ಬದುಕಬಾರದು, ಬದುಕಿದ್ದಷ್ಟೂ ಲೋಕಕ್ಕೆ ಅನರ್ಥ ಈತನಿಂದ ಉಂಟಾಗ್ತದೆ, ಶಾಪ ಕೊಡಬೇಕು ಅಂತ ಯೋಚಿಸಿದ. ಜೋರಾಗಿ ಅತ್ತ. ಸಿಟ್ಟು ಜಾಸ್ತಿ ಆಯಿತು. ನನ್ನ ತಂದೆಗೆ ಇಷ್ಟೊಂದು ಅವಮಾನ ಮಾಡಿದಂತಹ ಆ ವ್ಯಕ್ತಿಯನ್ನು ಇವತ್ತಿಂದ ಲುಪ್ತ ಮರ್ಯಾದಂ ಸಪ್ತಮೇ ಅಹನಿ, ಈ ಮರ್ಯಾದೆಯನ್ನು ಮೀರಿದಂತಹ ಈತನಿಗೆ 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕ ಕಚ್ಚಿ ಆತ ಸಾಯಲಿ ಅಂತ ಶಾಪ ಕೊಟ್ಟ. ಶಾಪ ಕೊಟ್ಟ ಕೂಡಲೇ ಅವನ ಸಿಟ್ಟು ಇಳಿದೋಯ್ತು. ಇಷ್ಟೇ, ಸಿಟ್ಟು ಬಂದರೆ ಒಂದು ಸಲ ಬೈದು ಬಿಡಬೇಕು. ಇಲ್ಲ, ಬೈಯುವುದಕ್ಕೆ 5 ನಿಮಿಷ ಯೋಚನೆ ಮಾಡಬೇಕು. 2, 1 ಆಗಲೇ ಬೈಬೇಕು. ಇಲ್ಲ, 5 ನಿಮಿಷ ತನಕ ಯೋಚನೆ ಮಾಡಬೇಕು. ಆಮೇಲೆ ಸಿಟ್ಟು ತಾನಾಗಿ ಇಳಿದಿರ್ತದೆ, ಬೈಯುವುದಕ್ಕೆ ಅವಕಾಶ ಸಿಗುವುದಿಲ್ಲ. ಹಾಗೆ ಅಂತೇಳಿ ಸಿಟ್ಟು ಬಂತು, ಬೈಲಿಕ್ಕೆ ಆಗಲಿಲ್ಲ ಅಂತದ್ದು ಸಾಯುವಲ್ಲೇ ತನಕ ಮರುಗಿ ತಾನು ಸಾಯಬಾರ್ದು. 2ರಲ್ಲಿ ಒಂದನ್ನು ಮುಗಿಸಿಕೊಳ್ಬೇಕು. ಇವನಿಗೆ ಸಿಟ್ಟು ಬಂತು, ಶಾಪ ಕೊಟ್ಟದ್ದು ಭರನೆ ಇಳಿದೋಯ್ತು. ಇಲ್ಲ, ಸಿಟ್ಟು ಬಂದು ಕೂಡಲೇ ಬೈಯುವವರು ಅಂತಾದರೆ ಯಾರು ಬಯಸಿಕೊಳ್ಳುವವರಿದ್ದಾರೆ ಅವರನ್ನು ನಮಸ್ಕಾರ ಮಾಡಿ ಆದರೂ ಬಿಡಬೇಕು. ಒಂದು ನಮಸ್ಕಾರ ಮಾಡಿ ಕಾಲು ಮುಟ್ಟಿದರೆ ಏನಾಗ್ತದೆ ಅಂದರೆ ತಲೆಗೇರಿದ್ದದ್ದು ಭರ್ರನೆ ಕಾಲಿನ ತನಕ ಇಳಿದು ಹೋಗುತ್ತೆ. ಪ್ರಣಾಮಾಂತಂ ಸತಾಂ ಕೋಪಃ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ. ಸಜ್ಜನರ ಕೋಪ ಎಲ್ಲಿಯ ತನಕ ಅಂದರೆ ಒಂದು ನಮಸ್ಕಾರ ಬೀಳುವಲ್ಲಿಯ ತನಕ ಅಂತ. ಇವನಿಗೆ ಸಿಟ್ಟು ಬಂತು. ಸಿಟ್ಟನ್ನು ಇಳಿಸಿಕೊಳ್ಳುವ ಮಾರ್ಗ ಏನು? ಸರ್ಪಕ್ಕೆ ವಿಷ ತುಂಬಿತು ಅಂತಾದರೆ ಒಮ್ಮೆ ಇಳಿಸಿಕೊಳ್ಳಲೇಬೇಕದು. ಯಾರಿಗಾದರೂ ಹೊಡಿಬೇಕದು. ಕೊನೆಗೆ ಹೋಗಿ ಒಂದು ಮರಕ್ಕಾದರೂ ಹೊಡೆಯುತ್ತೆ, ಅಲ್ಲ ಕಲ್ಲಿಗಾದರೂ ಹೊಡೆಯುತ್ತೆ. ಹೊಡೆದು ವಿಷವನ್ನು ಇಳಿಸಿದ ಮೇಲೆಯೇ ಅದಕ್ಕೆ ಸಮಾಧಾನ. ಹಾಗೆ ಸಿಟ್ಟು ಅನ್ನೋದು ವಿಷ ಇದ್ದ ಹಾಗೆ. ವಿಷವನ್ನು ಕಾರಬೇಕು. ಕಾರುವುದಕ್ಕೆ ಶಾಪ ಅನ್ನುವುದೊಂದು ಮಾಧ್ಯಮವಾಗಿ ಹೊರಗೆ ಬಂತು. ಕಾರಿದ ಕೂಡಲೇ ತಂದೆಯ ಕಡೆಗೆ ದುಃಖ ಉಮ್ಮಳಿಸಿ ಬಂತು. ಜೋರಾಗಿ ಅಳುವುದಕ್ಕೆ ಪ್ರಾರಂಭಿಸಿದ. ಅವನ ಜೊತೆಗೆ ಅವನ ಸಹಪಾಠಿಗಳೆಲ್ಲ ಅಳುತ್ತಾ ಇದ್ದಾರೆ. ಆ ಅಳುವಿನಿಂದ ವಿಕ್ಷಿಪ್ತ ಚಿತ್ತನಾದಂತಹ ಆ ಶಮೀಕ ತಾನು ಸಮಾಧಿಯಿಂದ ಹೊರಬಂದ. ಯಾಕೆ ಅಳ್ತಾ ಇದ್ದೀರಿ ಮಕ್ಕಳೇ ಅಂತ ಪ್ರಶ್ನಿಸಿದ. ಕಂಠದಲ್ಲಿದ್ದ ಸರ್ಪವನ್ನು ಹಾಗೆಯೇ ತೆಗೆದು ಬದಿಗಿಟ್ಟ. ಅವನಿಗೆ ಅದು ಸರ್ಪ ಅನ್ನೋ ಆಲೋಚನೆಯೂ ಇಲ್ಲ. ಮಗ ಯಾಕೆ ಅಳ್ತಾನೆ ಅಂತ ಭಟುಗಳು ಉತ್ತರಿಸಿದರು. ಶಾಪ ಹೀಗೆ ಕೊಟ್ಟಿದ್ದಾನೆ ಅಂತ ಹೇಳಿದರು. ಈತ ಕಣ್ಣಲ್ಲಿ ನೀರು ಸುರಿಸಿಕೊಂಡ. ಎಂಥ ತಪ್ಪು ಮಾಡಿದೆ ಮಗನೇ. ಯಾವ ರಾಜನಿಂದಾಗಿ ಇವತ್ತು ನಾವು ಯಾವ ಬೆದರಿಕೆಯೂ ಇಲ್ಲದೆ ತಪಸ್ಸು ಮಾಡಿಕೊಂಡು ಈ ಕಾನನದಲ್ಲಿ ಕ್ಷೇಮವಾಗಿದ್ದೇವೆ. ರಾಜ ಸರಿಯಾಗಿ ಆಡಳಿತವನ್ನು ನಡೆಸುವ ಕಾರಣದಿಂದ ನಾವು ರಾಕ್ಷಸರಿಂದಾಗಲಿ ದರೋಡೆಕೋರರಿಂದಾಗಲಿ ಉಪಟಳಕ್ಕೆ ಒಳಗಾಗದೇ ತಪಸ್ಸು ಮಾಡ್ತಾ ಇದ್ದೇವೆ. ಅಂತಹ ರಾಜನೇ ಇಲ್ಲವಾಗಿ ಹೋದ ಪಕ್ಷದಲ್ಲಿ ನಮ್ಮ ತಪಸ್ಸು ಹೇಗೆ ನಿರ್ವಿಘ್ನವಾಗಿ ನಡೆಯುವುದಕ್ಕೆ ಸಾಧ್ಯ? ಯಾವ ಅಪರಾಧವನ್ನು ರಾಜ ಮಾಡಿದ ಅಂತ ನೀನು ಅವನಿಗೆ ಇಂತಹ ದೊಡ್ಡ ಶಿಕ್ಷೆಯನ್ನು ಕೊಟ್ಟಿ? ಮರಣ ಅನ್ನುವಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡುವ ಯಾವ ತಪ್ಪನ್ನು ಆ ರಾಜ ಮಾಡಿದ?
ದಶಧರ್ಮಗತಸ್ಸಹ ಅಂತ. ಕೆಲವೊಂದು ಸ್ಥಿತಿಯಲ್ಲಿ ಮನುಷ್ಯನಿಗೆ ಏನು ಮಾಡ್ತೇನೆ ಅಂತ ಗೊತ್ತಾಗುವುದಿಲ್ಲ. ಅಂತಹ ಸ್ಥಿತಿಗಳು 10 ನಮೂನೆಯದ್ದು ಇದ್ದಾವೆ. ಅದರಲ್ಲಿ ಒಂದು ಇದು, ಸಿಕ್ಕಾಬಟ್ಟೆ ಹಸಿದಿದ್ದ, ಕುಡಿಯುವುದಕ್ಕೆ ನೀರು ಸಿಕ್ಕಿರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಬಳಲಿಕೆಯಿಂದ ಬಂದಂತಹ ರಾಜನಿಗೆ ನಾನೇನು ಮಾಡ್ತಾ ಇದ್ದೇನೆ ಅಂತ ಅರಿವಾಗದೇ ತಪ್ಪು ಮಾಡಿದ್ದಾನೆ. ಅರಿವಾಗದೇ ಮಾಡಿದಂತಹ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯೋ? ಮಗನಿಗೆ ಬೈಬೇಕು ಅಂತ ಅವನಿಗೆ ಅನ್ನಿಸ್ತಾ ಇದೆ ಶಮೀಕನಿಗೆ. ಆದರೆ ಶಮೀಕ ಇದ್ದಕ್ಕಿದ್ದ ಹಾಗೆ ಅವನ ವಿವೇಕ ಜಾಗೃತವಾಗ್ತದೆ. ಅವ ಹೇಳ್ತಾನೆ, ಮಗು ನಿಂದೇನೂ ತಪ್ಪಿಲ್ಲ, ಯಾಕಂದರೆ ನೀನು ಕೊಟ್ಟ ಶಾಪ ಅಲ್ಲ ಇದು. ಸಿಟ್ಟುಗೊಂಡಂತಹ ಪುಟ್ಟ ಹುಡುಗ ಶಾಪ ಕೊಡ್ತಾನೆ ಅಂತ ಆದರೆ ಈಗಲೇ ಆ ರಾಜ ಬಂದು ರಕ್ತಕಾರಿ ಸಾಯಲಿ ಅಂತ ಶಾಪ ಕೊಡಬೇಕಿತ್ತು. ಆದರೆ ಹಾಗೆ ಶಾಪ ಕೊಡಲಿಲ್ಲ. ಸರ್ಪ ಕಚ್ಚಿ ಸಾಯಲಿ ಅಂತ ಶಾಪ ಕೊಡಬೇಕಿತ್ತು, ಹಾಗೆ ಕೊಡಲಿಲ್ಲ. ಭಾರೀ ಯೋಚನೆ ಮಾಡಿ ಶಾಪ ಕೊಟ್ಟಿದ್ದು. ಇವತ್ತಿಂದ 7ನೆಯ ದಿವಸಕ್ಕೆ ಸರಿಯಾಗಿ. ಯಾರು ಹೇಳಿಕೊಟ್ರು ನಿನಗೆ 7ನೇ ದಿವಸಕ್ಕೆ ಸರಿಯಾಗಿ ಅನ್ನುವ ವಿಷಯವನ್ನು? ಅಷ್ಟೇ ಅಲ್ಲ, ಯಾವುದೋ ಸರ್ಪ ಒಂದು ಕಚ್ಚಲಿ ಅಲ್ಲ, ತಕ್ಷಕ. ಅವನು ಯಾಕೆ ಬರಬೇಕಿತ್ತು ನಿನ್ನ ಶಾಪದಲ್ಲಿ? ನೀನು ತಕ್ಷಕನಿಗೆ ಶಾಪ ಕೊಟ್ಟದ್ದೋ ಅಥವಾ ಈ ರಾಜ ಪರೀಕ್ಷಿತನಿಗೆ ಕೊಟ್ಟ ಶಾಪವೋ? ತಕ್ಷಕನಿಂದ ಕಚ್ಚಲ್ಪಟ್ಟು ಇವನು 7ನೇ ದಿವಸಕ್ಕೆ ಸಾಯಲಿ ಅಂದರೆ ಇದು ನೀನು ಕೊಟ್ಟ ಶಾಪದಿಂದ ಅವ ಸಾಯುವುದಲ್ಲ. ಹಾಗಾಗಬೇಕಿದ್ದ ವಿಷಯವನ್ನು ಪೂರ್ವಭಾವಿಯಾಗಿ ನಿನ್ನ ಬಾಯಿಯಲ್ಲಿ ಭಗವಂತ ನುಡಿಸಿದ್ದಾನೆ. ಏನು ಯಾರಿಗೆ ಯಾವಾಗ ಆಗಬೇಕಿರುತ್ತೋ ಅದು ವಿಪ್ರನ ಬಾಯಿಯ ಮೂಲಕ ಬರುತ್ತೆ ಅಷ್ಟೇ. ಆದರೆ ಇದು ನಿನ್ನ ಶಾಪ ಅಲ್ಲ, ಆತನ ಪ್ರಾರಬ್ಧ. ಕಾಲಕ್ಕೆ ಸರಿಯಾಗಿ ಅನುಭವಿಸಬೇಕಾಗಿದ್ದಂತಹ ಕರ್ಮ ನಿನ್ನ ಬಾಯಿಯ ಮೂಲಕ ಅದು ಲೋಕಕ್ಕೆ ವ್ಯಕ್ತವಾಯಿತು. ಆ ಮೂಲಕ ರಾಜನಿಗೆ ನೀನು ಉಪಕರಿಸಿದ್ದಿ. ಶಿಷ್ಯರಿಗೆ ಹೇಳ್ತಾನೆ, ಈ ಕ್ಷಣದಲ್ಲಿ ಓಡಿ ಹೋಗಿ ರಾಜ ಪರೀಕ್ಷಿತನಿಗೆ ಹೇಳಿ, ನಾವು ಶಮೀಕಾಶ್ರಮದಿಂದ ಬಂದಿದ್ದೇವೆ, ಶಮೀಕ ಮಹರ್ಷಿಗಳು ಆದೇಶಿಸಿದ್ದಾರೆ, ಮಗನಿಂದ ಒಂದು ಶಾಪ ಉದುರಿದೆ, 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕನಿಂದ ನಿನ್ನ ಸಾವು ಅಂತ ಅವನಿಗೆ ಉಸುರಿ ಬನ್ನಿ. ಶಿಷ್ಯರು ಕ್ಷಣದಲ್ಲಿ ಓಡಿತು. ನಮ್ಮಂಥ ಶಿಷ್ಯರಾದರೆ ಯಾಕೆ ಹೇಳಬೇಕು, ಅವರೆಲ್ಲಾದರೂ ಜೈಲಿಗೆ ಹಾಕಿದರೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ವಿ. ಈ ಶಿಷ್ಯರು ಹಾಗಲ್ಲ. ಅದು ಗುರುಗಳ ಆಜ್ಞೆ, ಪ್ರಶ್ನೆ ಇಲ್ಲ. ಅದಕ್ಕೆ ಪ್ರತಿ ಪ್ರಶ್ನೆ ಇಲ್ಲದೆ ನಡೆಸಬೇಕಾದದ್ದು ಕರ್ತವ್ಯ ಅಂತ ಶಿಷ್ಯರು 4 ಜನ ಓಡಿದರು. ಓಡುವುದರಲ್ಲಿ ಗಟ್ಟಿಗನಾದವ ಮುಂದೆ ಹೋದವ ಕುದುರೆಯ ಮೂಲಕ ರಾಜ್ಯವನ್ನು ಪ್ರವೇಶ ಮಾಡಿ, ಸ್ನಾನ ಮಾಡಿ, ನೀರು ಕುಡಿದು, ನಾನು ಎಂಥ ತಪ್ಪು ಮಾಡಿದೆ ಅಂತ ಮರುಗ್ತಾ ಇದ್ದಂತಹ ರಾಜನಲ್ಲಿಗೆ ಬಂದ. ರಾಜನ ಮುಂದೆ ಈತ ನಿಂತಾಗ ಈ ಬ್ರಾಹ್ಮಣ ವಟುವನ್ನು ಕುರಿತು ಹೇಳ್ತಾನೆ, ನಾನೊಂದು ತಪ್ಪು ಮಾಡಿದ್ದೇನೆ ವಟು, ನೀನು ಇದಕ್ಕೆ ಶಿಕ್ಷೆ ಏನು ಅಂತ ಹೇಳಬೇಕು. ಈ ವಟು ಮಾತಾಡುವುದಕ್ಕೆ ರಾಜ ಬಿಡುವುದಿಲ್ಲ. ರಾಜ ಹೇಳ್ತಾನೆ, ಎಂಥ ತಪ್ಪಾಗಿ ಹೋಗಿದೆ, ನನ್ನ ಮನಸ್ಸು ಯಾವತ್ತೂ ಕೂಡ ಅಧರ್ಮದ ಕಡೆಗೆ ಒಲಿದದ್ದು ಅಂತ ಇಲ್ಲ. ಇವತ್ತು ಶಮೀಕರು ಅಂತ ಹೇಳಿದರೆ ನಮ್ಮ ಪರಮಾದರಕ್ಕೆ ಪಾತ್ರರಾದರು, ಆದರದಿಂದ ಗೌರವ ಆದರಗಳಿಗೆ ಪಾತ್ರರಾದಂತಹ ಅವರಿಗೆ ನಾನು ಸತ್ತ ಸರ್ಪವನ್ನು ಕಂಠಕ್ಕೆ ಹಾಕಿ ಅಪಚಾರವೆಸಗಿದ್ದೇನೆ ಅಂತ ಹೇಳಿದರೆ ಇದು ಭರತವಂಶದ ಕಲಂಕಪ್ರಾಯನಾಗಿ ನಾನು ಹುಟ್ಟಿ ಬಂದಿದ್ದೇನೆ ಅಂತ ಅರ್ಥ. ಇಂಥ ತಪ್ಪು ಘಟಿಸಿ ಹೋಗಿದೆ, ಇದಕ್ಕೆ ಏನು ಪ್ರಾಯಶ್ಚಿತ್ತ, ಯಾವ ಶಿಕ್ಷೆ? ಅವರು ಏನಾದರೂ ಶಾಪ ಕೊಟ್ಟರು ಅಂತಾದರೆ ನಾನು ಬದುಕಿದೆ ಅಂತ ಅರ್ಥ. ಇಲ್ಲದೆ ಹೋದರೆ ಅದಕ್ಕಿಂತ 100 ಪಟ್ಟು ದುಃಖವನ್ನು ನಾನು ನರಕದಲ್ಲಿ ಕಳಿಬೇಕಾಗ್ತದೆ. ಆದ್ದರಿಂದ ಏನಾದರೂ ಶಾಪ ಅವರಿಂದ ಬರಬೇಕು, ತಾವು ಇದಕ್ಕೆ ಏನು ಶಿಕ್ಷೆ, ಏನು ಪ್ರಾಯಶ್ಚಿತ್ತ ಅಂತ ಹೇಳ್ರಿ ಅಂತ ಆ ವಟುವಿನ ಹತ್ರ ಕೇಳ್ತಾನೆ ಇವ. ವಟು ಹೇಳ್ತಾನೆ, ಶಮೀಕರು ಹೇಳಿ ಕಳಿಸಿದ್ದಾರೆ, ನಿಮಗೆ 7ನೇ ದಿವಸ ತಕ್ಷಕನಿಂದ ಸಾವು ಅಂತೆ ಅಂತ ಹೇಳಿ ಪರ್ರ ಓರಿ ಬಂದದ್ದೇ. ಈ ಕಡೆ ನಿಲ್ಲಿಲ್ಲ ಅಂತೆ ಅಂತ, ಯಾಕಂದರೆ ಗುರುಗಳು ಹೇಳಿದ್ದಷ್ಟೇ, ಅದಕ್ಕಿಂತ 1 ಅಕ್ಷರ ಜಾಸ್ತಿ ಹೇಳಿಲ್ಲ ಅವರು. ಅವರು ಎಷ್ಟು ಹೇಳ್ತಾರೆ ಅಷ್ಟೇ ಹೇಳುವುದು ಶಿಷ್ಯನ ಕರ್ತವ್ಯ. ನಾವೇ ಇಲ್ಲ, ಒಂದು ಹೇಳಿದರೆ 4 ಮಾತಾಡುವವರು ನಾವೇ. ಇವರು ಹಾಗಲ್ಲ, ಗುರುಗಳು ಏನು ಹೇಳಿದರು ಅದಕ್ಕೆ ಸರಿಯಾಗಿ 4 ಮಾತು ಉಸಿರಿದ, ಓಡಿ ಬಂದ ಹಿಂದಕ್ಕೆ ಬಂದು ಶಮೀಕರಿಗೆ ಅಡ್ಡ ಬಿದ್ದು ಹೇಳಿದ, ತಾವು ಹೇಳಿದ ಹಾಗೆ ರಾಜನಿಗೆ ತಿಳಿಸಿದ್ದೇವೆ. ಆಗ ರಾಜ ಈ ಋಷಿ ಶಮೀಕನಿಗೆ ಸಮಾಧಾನವಾಯಿತು. ಆ ಹೊತ್ತಿಗೆ ಭಾಗವತ ಋಷಿಗಳ ಬಗ್ಗೆ ಒಂದು ಗೌರವದ ಮಾತನ್ನು ಹೇಳ್ತದೆ. ಈ ಋಷಿಗಳು ಯಾವತ್ತೂ ಹೀಗೆ, ಪ್ರಾಯಶಃ ಸಾಧವೋ ಲೋಕೆ ಪರೈರ್ದ್ವಂದ್ವೇಷು ಯೋಜಿತಾ ನ ಹೃಷ್ಯಂತಿ ನ ಕುಪ್ಯಂತಿ ಯತ ಆತ್ಮ ಗುಣಾಶ್ರಯ. ಪ್ರಾಯಶಃ, ಸಾಮಾನ್ಯವಾಗಿ ಲೋಕದಲ್ಲಿ ಈ ಒಂದು ಸ್ಥಿತಿಯನ್ನು ಗಮನಿಸಬೇಕು ನಾವು. ಸಾಧವಃ ಲೋಕೆ ಪರೈಹಿ ದ್ವಂದ್ವೇಷು ಯೋಜಿತಾ ನ ಹೃಷ್ಯಂತಿ ನ ಕುಪ್ಯಂತಿ. ಯಾರು ನಿಜವಾಗಿ ಸಜ್ಜನರು ಅಂತ ಇರ್ತಾರೋ ಅವರು ಮತ್ತೊಬ್ಬರಿಂದ ಸುಖದಲ್ಲೋ ದುಃಖದಲ್ಲೋ ಬೀಳಿಸಲ್ಪಟ್ಟವರಾಗಿ ತಾವು ಖುಷಿ ಪಡುವುದೂ ಇಲ್ಲ, ದುಃಖ ಪಡುವುದೂ ಇಲ್ಲ. ಮತ್ತೊಬ್ಬರಿಂದ ತನಗೆ ಅನ್ಯಾಯವಾಯಿತು ಅಂತ ಇವರು ದುಃಖ ಸಾಗರದಲ್ಲಿ ನಿಮಗ್ನರಾಗುವುದಿಲ್ಲ. ಮತ್ತೊಬ್ಬರಿಂದ ನನಗೆ ಇಷ್ಟೊಂದು ಸಿಕ್ಕಿತು ಅಂತ ಹೇಳಿ ಖುಷಿಪಟ್ಟು ಆಕಾಶಕ್ಕೆ ನೆಗೆಯುವುದಿಲ್ಲ. ಯಾಕೆ? ಯತಃ ಆತ್ಮ ಗುಣಾಶ್ರಯ.
ಅವರಿಗೆ ಸ್ಪಷ್ಟ ಗೊತ್ತಿದೆ, ಈ ಆತ್ಮನಿಗೆ ಇಷ್ಟು ಅರ್ಹತೆ ಇದೆ, ಈ ಆತ್ಮನಿಗೆ ಇಷ್ಟು ಅರ್ಹತೆ ಇದೆ, ಬೇಡದ್ದನ್ನು ಅನುಭವಿಸುವ ಅರ್ಹತೆ ಇಷ್ಟಿದೆ, ಬೇಕಾದ್ದನ್ನು ಅನುಭವಿಸುವುದಕ್ಕೆ ಅರ್ಹತೆ ಇಷ್ಟಿದೆ. ಆ ಅರ್ಹತೆಗೆ ಅನುಗುಣವಾಗಿ ಭಗವಂತ ಲೋಕದಲ್ಲಿ ಒಂದು ನಾಟಕವನ್ನು ರೂಪಿಸಿದ್ದಾನೆ. ಆ ನಾಟಕಕ್ಕೆ ಸರಿಯಾಗಿ ಪ್ರತಿಯೊಬ್ಬರೂ ಕುಣಿಯುವವರು. ಅಲ್ಲಿ ಕುಣಿಯಬೇಕಾದವ ಹಾಗೇ ಕುಣಿಬೇಕು. ನಾನು ಹೀಗೆ ಕುಣಿಯುವುದಿಲ್ಲ, ಹೀಗೆ ಕುಣಿತೇನೆ ಅಂತವ ಕುಣಿಯುವ ಹಾಗಿಲ್ಲ. ಇವನಿಗೆ ರಾವಣನ ವೇಷ ಹಾಕಿದ್ದಾರೆ, ಇನ್ನೊಬ್ಬ ನರಪೇತಲು ಮನುಷ್ಯನಿಗೆ ರಾಮನ ವೇಷ ಹಾಕಿದ್ದಾರೆ. ಈ ರಾವಣನಿಗೆ ರಾಮನನ್ನು ನೋಡಿ ಅಸೂಯೆ, ಏನು ಇವನ ಕೈಯಲ್ಲಿ ನಾನು ಸಾಯಬೇಕಾ, ನಾನು ಹೀಗಿದ್ದೇನೆ ಇವ ಹೀಗಿದ್ದಾನೆ ಅಂತ ಈ ರಾವಣನಿಗೆ ಅಸೂಯೆ. ನಾನು ಅವನ ಕೈಯಿಂದ ಏನಾದರೂ ಸಾಯೋಲ್ಲ ಅಂತ ಅವ ಈ ವೇದಿಕೆಗೆ ಬಂದು ನನ್ನಂಥವ ಅವನ ಕೈಯಲ್ಲಿ ಸತ್ರೆ ಅವಮಾನ ಅಂತೇಳಿ ರಾಮನನ್ನೇ ಕೊಂದು ಹಾಕಿದರೆ ಈ ನಾಟಕ ಹೇಗೆ ನಡೆಯುವುದಕ್ಕೆ ಸಾಧ್ಯ ಹೇಳಿ? ನಾಟಕದಲ್ಲಿ ಸೂತ್ರಧಾರ ಹೇಗೆ ನಿರೂಪಣೆ ಮಾಡಿರ್ತಾನೆ ಹಾಗೆ ನಾಟಕ ನಡೆಯಬೇಕಾದದ್ದು ಅನಿವಾರ್ಯ. ಆದ್ದರಿಂದ ಭಗವಂತನೆಂಬ ಸೂತ್ರಧಾರನಿಂದ ನಡೆಯುವ ಸೂತ್ರದ ಬೊಂಬೆಗಳು ನಾವು. ಆದ್ದರಿಂದ ಏನು ನಡಿಬೇಕು ಅದನ್ನು ದೇವರು ನಡೆಸ್ತಾನೆ. ನಾನು ಈ ಸರ್ಪದ ಮಾಲೆಯನ್ನು ಧರಿಸಬೇಕಾದ ಕರ್ಮ ನನ್ನೊಂದು ಬೆನ್ನು ಹತ್ತಿತ್ತು. ಜನ್ಮಾಂತರದಲ್ಲಿ ಯಾರಿಗೆ ಕೊಳೆತ ಹಾರವನ್ನು ಹಾಕಿದ್ದೇನೋ ಏನು ಬಲ್ಲೆ, ಅದರ ಪರಿಣಾಮ ಇದು. ಅನುಭವಿಸಬೇಕಿತ್ತು, ಅದನ್ನು ರಾಜನ ಮೂಲಕವಾಗಿ ಅನುಭವಿಸಿದ್ದೇನೆ. ಇದರಲ್ಲಿ ರಾಜನದ್ದೇನು ತಪ್ಪು? ಯಥ ಆತ್ಮ ಗುಣಾಶ್ರಯ, ಈ ಆತ್ಮ ಗುಣವನ್ನು ಅಗುಣವನ್ನು ಆಶ್ರಯಿಸಿದ್ದಾನಲ್ವ, ಅದಕ್ಕೆ ಅನುಗುಣವಾಗಿ ಎಲ್ಲ ನಡೆಯುತ್ತೆ ಅಂತ ಆದಮೇಲೆ ಪರೈಹಿ ದ್ವಂದ್ವೇಷು ಯೋಜಿತಾ ನ ಹೃಷ್ಯಂತಿ ನ ಕುಪ್ಯಂತಿ, ಅವರಿಗೆ ಕೋಪ ಅಥವಾ ಹರ್ಷ ಅನ್ನುವುದು ಇರುವುದಿಲ್ಲ. ಹರ್ಷ ಕ್ರೋಧಗಳನ್ನು ಮೀರಿ ನಿಂತಹ ವ್ಯಕ್ತಿತ್ವ, ಶರೀರ ಆತ್ಮ ವಿವೇಕವನ್ನು ಪಡೆದಂತಹ ಸಾಧುಗಳ ವ್ಯಕ್ತಿತ್ವ. ಅಂತಹ ಎತ್ತರದ ವ್ಯಕ್ತಿ ಶಮೀಕ ಮಹರ್ಷಿ. ಅವನ ಮಗನ ಶೃಂಗಿಯ ಶಾಪ ಪರೀಕ್ಷಿತನನ್ನು ಬದುಕಿಸಿತು. ಅಲ್ಲಿಯ ತನಕ ಪರೀಕ್ಷಿತ ಸಾಯಲಿಕ್ಕೆ ಬಿದ್ದಿದ್ದವ ಈಗ ಈ ಶಾಪದ ಬಲದಿಂದ ಬದುಕಿದ. ಪರೀಕ್ಷಿತನಿಗೆ ಇನ್ನು 7 ದಿವಸಕ್ಕೆ ನನ್ನ ಮರಣ ಅನ್ನೋದು ಸ್ಪಷ್ಟವಾದ ಕೂಡಲೇ ಜಾಗೃತನಾದ. ಸಂಸಾರ ಅನ್ನುವುದು ಅಶಾಶ್ವತ ಅನ್ನುವುದು ಸ್ಪಷ್ಟವಾಗಿ ಮನಕ್ಕೆ ತಟ್ಟಿತು. ಈ ಸಂಸಾರದ ಬಿಡುಗಡೆಗೋಸ್ಕರ, ಶಾಶ್ವತವಾದ ಆತ್ಮನ ಶ್ರೇಯಸ್ಸಿಗೋಸ್ಕರ ನಾನು ಪ್ರಯತ್ನಿಸಲೇಬೇಕು ಅಂತ ನಿರ್ಧರಿಸಿದ. ಸನ್ಯಸ್ತಮ್ಮಯ ಅನ್ನುವ ಮಾತು ಅವನ ಬಾಯಿಯಲ್ಲಿ ಬಂದು ಹೋಯಿತು. ಎಲ್ಲವನ್ನು ಏಕಕಾಲದಲ್ಲಿ ತನ್ನ ಸಂಬಂಧಗಳನ್ನು ಕಳಚಿಕೊಂಡ. ಇರಾವತಿ ನಾನು ಏನು ಸಂಬಂಧ ಅನ್ನುವುದನ್ನು ತೀರ್ಮಾನಿಸಿದ. ತನ್ನ ಮಗನಾದಂತಹ ಜನಮೇಜಯನನ್ನು ಪಟ್ಟದಲ್ಲಿ ಕುಳ್ಳಿರಿಸಿ ರಾಜ್ಯ ಲಕ್ಷ್ಮಿಯಿಂದ ಅವನನ್ನು ಅಲಂಕಾರ ಮಾಡಿದ. ತಾನು ಹೊರಟ ಗಂಗಾ ತೀರಕ್ಕೆ. ಯಾವ ಗಂಗಾ ತೀರದ ದಕ್ಷಿಣ ಕೂಲದಲ್ಲಿದ್ದಂತಹ ವಿಶಿಷ್ಟ ಭವನದಲ್ಲಿ ತಾನು ಕುಳಿತು ಅನೇಕ ಪ್ರವಚನಗಳನ್ನು ಹಿರಿಯರಿಂದ ಶ್ರವಣ ಮಾಡಿದ್ದಾನೋ ಅದೇ ಪ್ರದೇಶದಲ್ಲಿ ಬಂದು ಕುಳಿತ. ಪ್ರಾಯೋಪವೇಶಕ್ಕೆ ಕುಳಿತ. ಇನ್ನು ಈ ಶರೀರ ಹೋಗುವಲ್ಲಿಯ ತನಕ ಆಹಾರವನ್ನು ಸ್ವೀಕರಿಸುವುದಿಲ್ಲ ಅಂತ ಸಂಕಲ್ಪ ಮಾಡಿದ. ರಾಜ ಪ್ರಾಯೋಪವೇಶದಿಂದ ಹೋಗಿ ಗಂಗಾತಟದಲ್ಲಿ ಕುಳಿತಿದ್ದಾನೆ ಅನ್ನುವ ವಿಷಯ ಆಕಾಶದಲ್ಲಿ ಸಿಡಿಲು ಗುಡುಗಿದರೆ ಅದು ಕಾಡಿನಲ್ಲಿದ್ದ ಪ್ರಾಣಿಗಳಿಗ ಕಿವಿಗಳಿಗೆಲ್ಲ ಹೇಗೆ ಸ್ಪಷ್ಟವಾಗುತ್ತೋ ಅಷ್ಟು ಸ್ಪಷ್ಟವಾಗಿ ಎಲ್ಲರಿಗೂ ಗೋಚರವಾಯಿತು. ಅಲ್ಲಿ ರಾಶಿ ರಾಶಿ ಜನರು ಬಂದರು. ಎಂಥವರು? ಅತ್ರಿಹಿ, ಶರದ್ವಾನ್, ಚ್ಯವನಃ, ಸಾಕ್ಷಾತ್ ವೇದವ್ಯಾಸ, ವಸಿಷ್ಠ, ನಾರದ, ಪಿಪ್ಪಲಾದ, ಯಾವ ಯಾವ ಋಷಿಗಳ ಹೆಸರು ಕೇಳಿದರೆ ನಮ್ಮ ಮನಸ್ಸಿನಲ್ಲಿದ್ದಂತಹ ರಾಗದ ಕೊಳೆಗಳು ಹರಿದು ಹೋಗಿ ಮನಸ್ಸು ಶುದ್ಧವಾಗ್ತದೋ ಅಂತಹ ಋಷಿಗಳೆಲ್ಲ ರಾಶಿ ಬಿದ್ದರು ಅಲ್ಲಿ. ಸಾಕ್ಷಾತ್ ಪರಶುರಾಮಾಚಾರ್ಯರ ಆಗಮನವಾಗ್ತದೆ. ಎಲ್ಲ ಋಷಿಗಳು ಸೇರಿದ್ದಾರೆ. ಋಷಿಗಳೆಲ್ಲ ಸೇರಿದಾಗ ಇವನಿಗೆ ಆನಂದವಾಯಿತು. ಯಾರ ದರ್ಶನ ಮಾತ್ರದಿಂದ ಶುದ್ಧವಾಗ್ತೇವೆ. ಅರ್ಚನಾದ್ ಅಚ್ಯುತಂ ಪದಂ, ಯಾರನ್ನು ಅರ್ಚಿಸಿದರೆ ಅಚ್ಯುತ ಪದ ನಮಗೆ. ವಿಪ್ರೌಢ ದರ್ಶನಾತ್ ಸದ್ಯ ಕ್ಷೀಯಂತೆ ಪಾಪರಾಶಯ ವಂದನಾತ್ ಮಂಗಲಾವಾಪ್ತಿ ಅರ್ಚನಾತ್ ಅಚ್ಯುತಂ ಪದಂ. ಇಂತಹ ವಿಪ್ರರ ಓಘ ಅಂದರೆ ಸಮುದಾಯ, ವಿಪ್ರೌಘ ದರ್ಶನ ಅಂದರೆ ವಿಪ್ರ ಅಂದರೆ ವಿಶೇಷೇಣ ಪೂರ್ಣಾದ್ ವಿಪ್ರ, ವೇದವನ್ನು ತುಂಬಿಸಿಕೊಂಡವನಿಗೆ ವಿಪ್ರ ಅಂತ ಹೆಸರು. ವಿಪ್ರರ ಸಮುದಾಯದ ದರ್ಶನ ಮಾತ್ರದಿಂದ ಕ್ಷೀಯಂತೆ ಪಾಪರಾಶಯ, ಅವನ ಪಾಪರಾಶಿಗಳು ಕ್ಷೀಣವಾಗಿ ಬಿಡ್ತಾವೆ. ವಂದನಾತ್ ಮಂಗಲಾವಾಪ್ತಿ, ಅವರ ದರ್ಶನದಿಂದ ಕೆಟ್ಟದ್ದು ಹೋಯಿತು, ನಮಸ್ಕಾರ ಮಾಡಿದ್ರಿಂದ ಒಳ್ಳೆಯದೆಲ್ಲ ಬಂದು ಸೇರುತ್ತೆ. ಅರ್ಚನಾತ್ ಅಚ್ಯುತಂ ಪದಂ, ಆ ವಿಪ್ರರನ್ನು ಈತ ನಾನಾ ರೀತಿಯಿಂದ ಅರ್ಚಿಸಿದ ಅಂತಾದರೆ ಅದರಿಂದ ಅಚ್ಯುತ ಪದದಲ್ಲಿ ಒಂದು ಸ್ಥಾನ ಅವನಿಗೆ ಸಿದ್ಧವಾಯಿತು ಅಂತ ಅರ್ಥ. ಆ ದೃಷ್ಟಿಯಿಂದ ಈ ವಿಪ್ರರು ಬಂದದ್ದನ್ನು ಕಂಡು ಆತ ಆನಂದ ತುಂದಿಲ್ಲನಾದ. ಇದು ನನ್ನ ಬಲ ಅಲ್ಲ ನೀವೆಲ್ಲ ಸೇರಿದ್ದು, ನಾನು ಶ್ರೀಕೃಷ್ಣನ ಪೈತೃಶ್ವಸೇಯ ಅನ್ನುವ ಕಾರಣದಿಂದ ನೀವೆಲ್ಲ ಸೇರಿದ್ದೀರಿ.
ಶ್ರೀಕೃಷ್ಣನ ತಂಗಿಯಾದಂತಹ ಸುಭದ್ರೆಯ ಸೊಸೆಯಾಗಿರತಕ್ಕಂತಹ ಉತ್ತರೆ, ಆ ಉತ್ತರೆಯ ಗರ್ಭದಲ್ಲಿ ನಾನು ಆವಿರ್ಭವಿಸಿದ್ದೇನೆ ಅನ್ನುವ ಕಾರಣದಿಂದ ತಾವೆಲ್ಲ ಸೇರಿದ್ದೀರಿ ಅಂತ ಕೃಷ್ಣನನ್ನು ವರ್ಣನೆ ಮಾಡಿ ಕೃಷ್ಣನ ಬಲ ನೀವೆಲ್ಲ ಸೇರಿದ್ದು ಅಂತ ಪ್ರಾರ್ಥಿಸ್ತಾನೆ. ಅವರ ಮುಂದೆ ಪ್ರಶ್ನೆ ಇಡ್ತಾನೆ. ಹುಟ್ಟು ಸಾವುಗಳು ಅನ್ನುವುದು ಅನಿವಾರ್ಯವಾದದ್ದು ಶರೀರಕ್ಕೆ. ಆತ್ಮ ಶಾಶ್ವತ ಅಂತ ಕೇಳಿದ್ದೇನೆ. ಮತ್ತೊಮ್ಮೆ ಈ ಶರೀರದಲ್ಲಿ ಪ್ರವೇಶ ಮಾಡದೇ ಇರುವ ಹಾಗೆ ಆತ್ಮಕ್ಕೆ ಮಾರ್ಗವನ್ನು ತಾವೆಲ್ಲ ತೋರಿಸಬೇಕು ಅಂತ ಪ್ರಾರ್ಥಿಸ್ತಾನೆ. ಆದರೆ ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಇದ್ದ ಋಷಿಮುನಿಗಳೆಲ್ಲ ಎದ್ದು ನಿಲ್ಲುವುದಕ್ಕೆ ಪ್ರಾರಂಭಿಸಿದರು. ಋಷಿಗಳಲ್ಲಿ ಗುಸುಗುಸು ಪ್ರಾರಂಭವಾಯಿತು. ಏನು ಗುಸುಗುಸು? ಏನಿವರ ಪ್ರಶ್ನೆ? ಅರ್ಥ ಆಗಲಿಲ್ಲ ಇವನಿಗೆ. ನನ್ನ ಪ್ರಶ್ನೆ ಅಷ್ಟು ದೊಡ್ಡದು, ಇವರೇ ಗುಸುಗುಸು ಮಾತಾಡಿಕೊಂಡು ನಾವೆಲ್ಲ ಪ್ರಶ್ನಿಸಿದರೆ ಕೆಲವು ಸಲ ಹಾಗಾಗ್ತದೆ. ಏನಾದರೂ ಸಭೆಯಲ್ಲಿ ಒಂದು ಪ್ರಶ್ನೆ ಇಟ್ಟರೆ ಗುಸುಗುಸು ಸುರಾಗ್ತದೆ. ನೀನು ಎದ್ದು ನಿಲ್ಲು, ಹೇಳು ನಾನಿದ್ದೇನೆ ಅಂತ. ಯಾರೋ ಒಬ್ಬನನ್ನು ಎಬ್ಬಿಸಿ ಅವನ ಹತ್ರ ಹೇಳಿಸಿ ಅವನನ್ನು ಕಾದ ಕೊಳ್ಳಿಯಾಗಿಸಿ ಸುಟ್ಟು ಭಸ್ಮವಾಗುವ ಹಾಗೆ ಮಾಡುವುದಕ್ಕೆ ಬೆನ್ನಿನ ಹಿಂದೆ ಬಹಳಷ್ಟು ಮಂದಿ ಇರ್ತಾರೆ. ಹಾಗೆ ಇದು ಅಂಥ ಪ್ರಶ್ನೆಯೋ ಅಂತ ಯೋಚನೆಗೀಡಾಗುವ ಹಾಗಿತ್ತು. ಆದರೆ ಅವರೆಲ್ಲ ಗುಸುಗುಸು ಮಾಡ್ತಾ ಇದ್ದದ್ದು ಯಾಕೆ ಅಂದರೆ ಅವರು ಬಂದರು ಅಂತ. ಯಾರು ಬಂದರು? ತತ್ರ ಭಗವಾನ್ ವ್ಯಾಸಪುತ್ರ ಯದೃಚ್ಛಯ ಗಾಂ ಅಟಮಾನೋ ನಪೇಕ್ಷ ವೃತಶ್ಚ ಬಾಲೈಃ ಅವಧೂತ ವೇಷಃ ತತ್ರ ಅಭವದ್ ಭಗವಾನ್ ವ್ಯಾಸಪುತ್ರ. ಪೂಜ್ಯರಾದ ವ್ಯಾಸಪುತ್ರರು ಅಲ್ಲಿ ಆಗಗೊಂಡರು ಅಂತ ಹೇಳುತ್ತೆ ಭಾಗವತ. ಬಂದರು ಅಂತ ಹೇಳುವುದಿಲ್ಲ. ತತ್ರ ಅಗಮತ್ ಅಲ್ಲ, ತತ್ರ ಅಭವತ್ ಅಲ್ಲಿ ಕಾಣಿಸಿಕೊಂಡರು. ಎಲ್ಲೆಡೆ ತುಂಬಿದ ಶಕ್ತಿ ಅದು ಶುಕಾಚಾರ್ಯ ಅಂದರೆ ಅದು ರುದ್ರ ಅಹಂಕಾರ ಶಕ್ತಿ ಅದು. ಅವರು ತತ್ರ ಅಭವತ್ ಅಲ್ಲಿ ಕಾಣಿಸಿಕೊಂಡರು. ಅಲ್ಲಿ ಹೇಗೆ ಕಾಣಿಸಿಕೊಂಡ್ರು? ಯದೃಚ್ಛಯ ಗಾಂ ಅಟಮಾನಃ, ಭಗವದಿಚ್ಛೆಯಿಂದ ತಾವು ಊರು ಸುತ್ತು ಹಾಕತಕ್ಕಂಥವರು. ಏನು ಅಪೇಕ್ಷೆ ಇಟ್ಟುಕೊಂಡಲ್ಲ, ಅನಪೇಕ್ಷ, ಯಾವ ಅಪೇಕ್ಷೆಯೂ ಇಲ್ಲದೆ ಊರನ್ನು ಸುತ್ತುವುದು. ಹಾಗಾದರೆ ಊರನ್ನು ಸುತ್ತುವುದಕ್ಕೆ ಎರಡು ಕಾರಣ ಇರ್ತದೆ. ಒಂದು ಸ್ವಾಪೇಕ್ಷೆ, ಇನ್ನೊಂದು ಪರಾಪೇಕ್ಷೆ. ದಾಸರು ಮನೆಗೆ ತಾಳತಂಬುರಿ ಹಿಡ್ಕೊಂಡು ಪಾದಕ್ಕೆ ಗೆಜ್ಜೆ ಕಟ್ಟಿಕೊಂಡು ಮನೆಗೆ ಸುತ್ತಿದ್ರಲ್ವ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ. ಅಥವಾ ಡೊಂಕುಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ಅಡಿಗೆ ಮಾಡು ಸೌಟಲ್ಲಿ ಬಡಿದರೆ ಕುಯ್ ಹಾಡುವಿರಿ ಅಂತ ಹೇಳಿಕೊಂಡು ಮನೆಗೆ ಸಾಗಿದ್ರಲ್ವ ದಾಸರು. ಇಲ್ಲ ಹುಚ್ಚು ಹಿಡಿಯಿತು, ಏನಿಗೆ ಹುಚ್ಚು ಹಿಡಿಯಿತು, ಅಚ್ಚುತನ ನಾಮವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಅಂತ ಹೇಳಿಕೊಂಡು ಊರು ಸಂಚಾರ ಮಾಡ್ತಾರೆ. ಈ ಸಂಚಾರ ಅವರ ಜೋಳಿಗೆಯಲ್ಲಿ ಏನಾದರೂ ತುಂಬಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಮನೆಯನ್ನು ಶುದ್ಧೀಕರಿಸಬೇಕು, ಓಣಿಯನ್ನು ಶುದ್ಧೀಕರಿಸಬೇಕು, ಊರನ್ನು ಶುದ್ಧೀಕರಿಸಬೇಕು. ಊರಿನ ಮನಸ್ಸು ಶುದ್ಧವಾದರೆ ಮಾತ್ರ ಊರು ಶುದ್ಧವಾಗುತ್ತೆ. ಹೀಗೆ ಮನಸ್ಸಿನಲ್ಲಿದ್ದ ಕೊಳೆಯನ್ನು ತೆಗೆಯುವುದಕ್ಕೋಸ್ಕರ ಊರೂರು ಸುತ್ತುವ ಹರಿದಾಸರ ಹಾಗೆ ಈ ಹರಿದಾಸ, ಈ ಶುಕಾಚಾರ್ಯ ಊರೂರು ಸುತ್ತುವವರು. ಒಂದು ಮನೆಯಲ್ಲಿ ಹೋಗಿ ಭಿಕ್ಷಾಂ ದೇಹಿ ಭವತೀ ಅಂತ ಕೇಳಿಕೊಳ್ತಾರೆ. ಭವತೀ ಅಂತ ಕೇಳಿಕೊಂಡಾಗ ಒಳಗಿನಿಂದ ಏನಾದರೂ ಸುದ್ದಿ ಬರ್ತದೋ? ಕಾಯ್ತಾರೆ. ಎಷ್ಟು ಹೊತ್ತು ಕಾಯ್ತಾರೆ? ಒಂದು ತಾಯಿ ಒಂದು ಮಗುವಿಗೆ ಹಾಲು ಕೊಟ್ಟು ಮಗುವನ್ನು ಮತ್ತೆ ಮಲಗಿಸುವುದಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಕಾಯ್ತಾರೆ. ಒಬ್ಬಳು ತಾಯಿ ಹಸುವನ್ನು ಹಾಲು ಕರೆಯುವುದಕ್ಕೆ ಪ್ರಾರಂಭಿಸಿ ಹಾಲು ಕರೆದು ಮನೆಯ ಒಳಗೆ ಬರುವುದಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು. ಸ ಗೋದೋಹನ ಮಾತ್ರ ಮಿಹಿ ಗೃಹೇಶು ಗೃಹಮೇದಿರಾಂ ಅವೇಕ್ಷತೆ ಧರ್ಮಶೀಲೈ. ಧರ್ಮಶೀಲರ ಮನೆಯಲ್ಲಿ ಕೇವಲ ಗೋದೋಹನ ಕಾಲ ಮಾತ್ರ ಕಾಣಿಸಿಕೊಳ್ಳತಕ್ಕಂತಹ ಭಿಕ್ಷಾಧರ್ಮವನ್ನು ಹೊತ್ತು ಸಾಗುವ ಆ ಶುಕಾಚಾರ್ಯರು ಇವತ್ತು ಈ ಪರೀಕ್ಷಿತನ ಅರಮನೆಯಲ್ಲಿ ನದಿಯ ಮಧ್ಯದಲ್ಲಿ ನಿರ್ಮಿಸಲ್ಪಟ್ಟಂತಹ ಭವನದಲ್ಲಿ ಕಾಣಿಸಿಕೊಂಡರು. ತತ್ರ ಅಭವದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಂ ಗಾಂ ಅಟಮಾನಃ ಅನಪೇಕ್ಷ. ಅನಪನಲ್ಲೇ ಈಕ್ಷೆಯನ್ನು ಇಟ್ಟವರು. ಅನ ಅಂದರೆ ಮುಖ್ಯ ಪ್ರಾಣ, ಅನಪ ಅಂದರೆ ಮುಖ್ಯ ಪ್ರಾಣೇಶನಾದಂತಹ ಭಗವಂತ, ಅವನಲ್ಲಿ ಈಕ್ಷಾ. ಅನಪೇ ಈಕ್ಷಾ ಯಸ್ಯ ಸಹ ಅನಪೇಕ್ಷ. ನಿರಂತರ ಭಗವಂತನಲ್ಲೇ ದೃಷ್ಟಿ, ಆ ಕಾರಣದಲ್ಲೇ ಅನಪೇಕ್ಷ. ಯಾವುದೇ ಅಪೇಕ್ಷೆ ಇಲ್ಲದೆ ಇರತಕ್ಕಂತಹ ಈ ಶುಕಾಚಾರ್ಯರು ಅಲ್ಲಿ ಕಾಣಿಸಿಕೊಂಡರು. ವೃತಶ್ಚ ಬಾಲೈಹಿ ಅವಧೂತ ವೇಷ. ಮೈಯಲ್ಲಿ ಬಟ್ಟೆ ಇಲ್ಲ. ಊರಿನ ಹುಡುಗರೆಲ್ಲ ಬೆನ್ನು ಹತ್ತಿದ್ರು. ಏನೋ ಹುಚ್ಚ ಬಂದಿದ್ದಾನೆ ಅಂತ ಬೆನ್ನು ಹತ್ತಿದ್ರು. ವೃತಶ್ಚ ಬಾಲೈಹಿ ಅವಧೂತ ವೇಷ. ಸ್ತ್ರೀಣಾಂ ಮನೋಜ್ಞ ರುಚಿರ ಸ್ಮಿತೇನ. ಮುಖದಲ್ಲಿ ನಗುವ ನಗು, ಆ ಅದ್ಭುತವಾದ ಒಳಗಿದ್ದ ಆನಂದಕ್ಕೆ ಕನ್ನಡಿಯ ಹಾಗಿರತಕ್ಕಂತಹ ಮಂದಹಾಸದಿಂದ ಶೋಭಿಸುವ ನಗುಮುಖ. ಆ ಮುಖದಿಂದಾಗಿ ಸ್ತ್ರೀಣಾಂ ಮನೋಜ್ಞ ಅಂತ ಕರೆಸಿಕೊಳ್ಳುವ ಆಪೀಚ್ಯ ವಯಸ್ಕನಾದಂತಹ ಶುಕಾಚಾರ್ಯ ಅಲ್ಲಿ ಕಾಣಿಸಿಕೊಂಡ. ಶುಕಾಚಾರ್ಯರನ್ನು ಕಂಡು ವೇದವ್ಯಾಸರು ಎದ್ದು ನಿಂತಿದ್ದಾರೆ. ನೋಡಿ, ಅಪ್ಪನಿಗೂ ಕೂಡ ಮಗನ ಮೇಲೆ ಎಂಥ ಗೌರವ.
ಎಲ್ಲವನ್ನೂ ಬಿಟ್ಟು ಲೋಕದಲ್ಲಿ ಹರಿದಾಸನಾಗಿ ಮನೆ ಮನೆಯಲ್ಲಿರುವ ಕೊಳೆಯನ್ನು ತೆಗೆಯುವ ಕೆಲಸ ನನ್ನ ಮಗ ಮಾಡ್ತಾನೆ ಅಂತ ಖುಷಿ, ಆ ಖುಷಿಯಿಂದ ಬೆನ್ನು ತಟ್ಟುವ ಆಕಾಂಕ್ಷೆಯಿಂದ ತಾನೂ ಗೌರವಿಸುವ ಹಾಗೆ ಲೋಕಕ್ಕೆ ತೋರಿಸಿಕೊಟ್ರು ಶುಕಾಚಾರ್ಯರು. ವೇದವ್ಯಾಸರು ಶುಕಾಚಾರ್ಯರು ಬಂದಾಗ ಎದ್ದು ನಿಂತಿದ್ದಾರೆ. ತಾನಾಗಿ ಎದ್ದಂತಹ ರಾಜ ಅವರ ಪಾದ ಪ್ರಕ್ಷಾಲನೆ ಮಾಡಿ ಅವರಿಗೆ ಉಚಿತವಾದಂತಹ ಆಸನದಲ್ಲಿ ಕೂಡಿಸಿದ್ದಾನೆ. ಕೂಡಿಸಿ ಈ ಎಲ್ಲರಲ್ಲೂ ಕೇಳಬೇಕಾಗಿದ್ದ ಪ್ರಶ್ನೆಗೆ ಮುಖವೋ ಎಂಬಂತೆ ಶುಕಾಚಾರ್ಯರಲ್ಲಿ ಪ್ರಶ್ನೆ ಮಾಡ್ತಾನೆ. ಆತ ಮಾಡಿದ ಪ್ರಶ್ನೆ ಏನು? ಸಾಯಬಿದ್ದಂತಹ ಮನುಷ್ಯ ಮಾಡಲೇಬೇಕಾದದ್ದು ಏನು, ಕೇಳಲೇಬೇಕಾದದ್ದು ಏನು? ಯಚ್ಛ್ರೋತವ್ಯಂ ಅಥೋ ಜಪ್ಯಂ ಬ್ರೂಹಿ ಯದ್ವಾ ವಿಪರ್ಯಯಂ. ಕೇಳಲೇಬೇಕಾದದ್ದು ಯಾವುದು? ಇಲ್ಲ ಕೇಳಲೇಬಾರದ್ದು ಯಾವುದು? ಅದಾದರೂ ಬ್ರೂಹಿ ಯದ್ವಾ ವಿಪರ್ಯಯಂ. ಯಾವುದು ಜಪ್ಯ? ನಾನು ಜಪಿಸಬೇಕಾದಂತಹ ಪರಮ ಮಂತ್ರ ಯಾವುದು? ನಾನು ಮಾಡಬೇಕಾದದ್ದು ಯಾವುದು? ಅದರ ಬಗ್ಗೆ ತಾವು ಉಪದೇಶಿಸಬೇಕು. ಇನ್ನು 7 ದಿವಸವಷ್ಟೇ ನನಗೆ ಅವಕಾಶ ಇರುವುದು ಅಂತ ಬೇರೆ ಹೇಳಿದರೆ ಇಲ್ಲಿಗೆ ಪ್ರಥಮ ಸ್ಕಂದ ಮುಕ್ತಾಯವಾಗುತ್ತೆ. ದ್ವಿತೀಯ ಸ್ಕಂದದಲ್ಲಿ ಶುಕ ಉವಾಚ, ಶುಕಾಚಾರ್ಯರು ಉತ್ತರಿಸಿದರು. ನೀನು ಲೋಕಕ್ಕೆ ಹಿತವಾಗುವ ಪ್ರಶ್ನೆ ಕೇಳಿದಿ ಮಗು ಅಂತ ಹೇಳ್ತಾರೆ. ಮಗು ಅಂತ ಹೇಳುವುದು ಸಹಜ. ಯಾಕಂದರೆ ಶುಕಾಚಾರ್ಯರಿಗೆ ವಯಸ್ಸು ಎಷ್ಟು, ಈ ಪರೀಕ್ಷಿತನಿಗೇನು ವಯಸ್ಸು ನಾವು ಯೋಚಿಸಬೇಕು. ಶುಕಾಚಾರ್ಯರು ವೇದವ್ಯಾಸರಿಗೆ ಆವಿರ್ಭಾವಗೊಂಡಂತಹ ಸುತ, ಇಚ್ಛಾ ಮಾತ್ರದಿಂದ ಸೃಷ್ಟವಾದಂತಹ ಮಗ. ಆ ಮಗನಿಗೆ ಮದುವೆ ಮಾಡಿ 4 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳಿದ್ದಾಳೆ. ಅಷ್ಟಾದ ಮೇಲೂ 16 ವರ್ಷದ ಹಾಗೇ ಇದ್ದುಕೊಂಡು ಸಂಸಾರವನ್ನು ಬಿಟ್ಟು ವಿರಕ್ತನಾದಂತಹ ವಿರಕ್ತ ಶಿಖಾಮಣಿ ಈ ಶುಕಾಚಾರ್ಯ. ಕೃತ್ವಿ ಅನ್ನುವ ಹೆಣ್ಣು ಮಗಳು ಶುಕಾಚಾರ್ಯರ ಮಗಳ ವಿಸ್ತಾರವಾದಂತಹ ಕಥೆಯನ್ನು ನಾವು ಹರಿವಂಶದಲ್ಲಿ ಕೇಳ್ತೇವೆ. ಅಂತಹ ಶುಕಾಚಾರ್ಯರು ಈ ಮಗುವನ್ನು ಸುಮಾರು 77 ವರ್ಷದ ಪರೀಕ್ಷಿತ್ ರಾಜನನ್ನು ಮಗು ಅಂತ ಕರೆದದ್ದು ದೊಡ್ಡದಲ್ಲ, ವತ್ಸ ಅಂತ ಕರೀತಾರೆ. ಕರೆದು ಹೇಳ್ತಾರೆ, ಸಾಧು ಪೃಷ್ಟಂ, ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿ. ಏನು? ಲೋಕದ ಹಿತವನ್ನು ಅಪೇಕ್ಷಿಸಿ ನೀನು ಪ್ರಶ್ನೆಯನ್ನು ಮಾಡಿದಿ. ಶ್ರೋತವ್ಯಾದಿಷು ಯಪ್ಪರಹ ಅಂತ ಪ್ರಶ್ನಿಸಿದಿ. ಕೇಳುವುದರಲ್ಲಿ ಸರ್ವಶ್ರೇಷ್ಠವಾದ ವಿಷಯ ಯಾವುದು ಅಂತ ಕೇಳಿದಿ. ಕೇಳುವುದಕ್ಕೇನು ಹೇಳು? ಸಾವಿರಾರು ಇರ್ತದೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಸಂಸಾರವನ್ನೇ ದೊಡ್ಡ ಯಜ್ಞ ಅಂತ ಭಾವಿಸಿಕೊಂಡು ಈ ಗೃಹಸ್ಥಾಶ್ರಮದಲ್ಲಿ ಮುಳುಗಿರತಕ್ಕಂತಹ ವ್ಯಕ್ತಿಗಳಿಗೆ, ಹಾಗಾದರೆ 2 ಥರದವರು ಗೃಹಸ್ಥರು, ಮುಳುಗಿದವರು, ತೇಲುವವರು ಅಂತ 2. ಗೃಹದಲ್ಲಿ ತೇಲುವವರಿಗೆಲ್ಲ ಹೇಳ್ತಾ ಇರೋದು, ಮುಳುಗಿದವರು. ಗೃಹದಲ್ಲಿ ಮುಳುಗಿದವರಿಗೆ ಅವರಿಗೆ ನಾನು ಮುಳುಗಿದ್ದೇನೆ ಅಂತ ಗೊತ್ತಿರುವುದಿಲ್ಲ. ತೇಲುವವರಿಗೆ ನಾನು ಮುಳುಗ್ತಾ ಇದ್ದೇನೆ ಅಂತ ಗೊತ್ತಿರ್ತದೆ. ಈ ಗೊತ್ತಿರುವುದು ಅನ್ನೋದು ಭಾರಿ ಮುಖ್ಯ. ತೇಲುವವರಿಗೆ ನಾನು ಮುಳುಗುವವನಿದ್ದೇನೆ, ಆಗ ಜಾಗೃತೆಯಾಗಿರ್ತಾನೆ. ಮುಳುಗಿದವನಿಗೆ ಮುಳುಗಿದ್ದೇನೆ ಅಂತ ಗೊತ್ತಾಗುವುದಿಲ್ಲ. ಅಜ್ಞಾನದ ಕೂಪಾಂಧಕಾರದಲ್ಲಿ ಮುಳುಗಿದ ಕಾರಣದಿಂದ ಅವನು ಏಳುವುದಕ್ಕೆ ಅವಕಾಶವೇ ಇಲ್ಲವೇ ಆಗಿ ಹೋಗಿರ್ತದೆ. ಆದ್ದರಿಂದಲೇ ಗೃಹಂ ಅಂಧಕೂಪ ಅಂತ ಹೇಳುವುದು, ಅಂಧಕೂಪ ಗೃಹ. ಆದರೆ ಮನೆಯಲ್ಲಿದ್ದೂ ಇಲ್ಲದೆ ಇರುವ ಹಾಗಿರ್ತಾನಲ್ಲ, ಇರಬೇಕು ಇಲ್ಲದಿರಬೇಕು ಅಂತ ಒಂದು ಪರಿಸ್ಥಿತಿ ಉಂಟಲ್ಲ, ಅದು ಪದ್ಮಪತ್ರಮಿವಾಂಭಸಿ ಅಂತ ಕೃಷ್ಣ ಹೇಳ್ತಾನೆ, ಅಥವಾ ಪದ್ಮಪತ್ರಮಿವಾಂಭಸ ಅಂತ. ನೀರಿನಿಂದ ಪದ್ಮಪತ್ರ ಹೇಗೆ ಸೋಂಕಿಸಿಕೊಳ್ಳುವುದಿಲ್ಲವೋ ಹಾಗೆ ಗೃಹಸ್ಥನಾಗಿ ಇದ್ದೂ ಇಲ್ಲದೆ ಇರುವ ಹಾಗಿರ್ತಾನಲ್ಲ. ಪದ್ಮಪತ್ರ ಅದು ನೀರಿನಲ್ಲೇ ಇರಬೇಕು, ನೀರಿನಲ್ಲಿ ಇಲ್ಲದೆ ಹೋದರೆ ಬಾಡಿ ಹೋಗ್ತದೆ. ಪದ್ಮದ ಎಲೆಯನ್ನು ತೆಗೆದು ನೆಲದಲ್ಲಿ ಹಾಕಿದರೆ ಬಾಡುತ್ತೆ, ನೀರಲ್ಲೇ ಇರಬೇಕು. ನೀರಲ್ಲೇ ಇದ್ದರೂ ಕೂಡ ನೀರನ್ನು ಅಂಟಿಸಿಕೊಳ್ಳುವುದಿಲ್ವಲ್ಲ, ಹಾಗೆ ಇವ ಗೃಹಸ್ಥನಾಗಿ ಇರಬೇಕು, ಮನೆಯಲ್ಲೇ ಇರಬೇಕು. ಮನೆಯಲ್ಲಿದ್ದೂ ಮನೆಯ ಗೋಡೆಯನ್ನಾಗಲಿ, ಮನೆಯ ಬಾಗಿಲನ್ನಾಗಲಿ, ಮನೆಯ ಬಾಗಿಲು ಕಾಯುವವಳನ್ನಾಗಲಿ ಅಂಟಿಸಿಕೊಳ್ಳದೇ ಇರ್ತಾನಲ್ಲ, ಆ ವ್ಯಕ್ತಿತ್ವವನ್ನು ಪದ್ಮಪತ್ರಮಿವಾಂಭಸಿ ಅಂತ ಹೇಳ್ತಕ್ಕಂಥದ್ದು. ಆ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಗೃಹಸ್ಥ ಅಲ್ಲ, ಮತ್ತೇನು? ಗೃಹದಲ್ಲಿ ಮುಳುಗಿರುವ ಗೃಹಸ್ಥ ಅವನು. ಗೃಹೇಶು ಗೃಹಮೇಧಿನಾಂ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಅಂಥವರಿಗೆ ಕೇಳುವುದಕ್ಕೆ ಸಾವಿರಾರು ವಿಷಯಗಳಿರ್ತವೆ. ಅಲ್ಲಿ ಅದ್ದು ಇಲ್ಲಿ ಅದ್ದು, ಇವನದ್ದು ಅಂತ ಏನೂ ಇರುವುದಿಲ್ಲ, ಎಲ್ಲ ಬೇರೆದ್ದೇ. ಇವನಿಗೆ ಕೇಳುವುದಕ್ಕೆ ಸಾವಿರಾರು ವಿಷಯಗಳಿರ್ತವೆ. ಆದರೆ ಏನು ಪ್ರಯೋಜನ ಹೇಳು? ಅದನ್ನೆಲ್ಲ ಕೇಳಿ ಜೀವಮಾನ ಪೂರ್ತಿ ಕೇಳ್ತಾ ಇದ್ದರೂ ಕೂಡ ಕೇಳಿ ಮುಗಿಯುವುದಿಲ್ಲ ಅವನಿಗೆ. ಜೀವಮಾನ ಪೂರ್ತಿ ನೋಡ್ತಾ ಇದ್ದರೂ ಕೂಡ ಟಿ ವಿಯ ಮುಂದೆ ಕೂತವನಿಗೆ ನೋಡಿ ಮುಗಿಯುವುದಿಲ್ಲ. ಅದನ್ನು ನೋಡಿ ಮುಗಿಯುವುದು, ಕೇಳಿ ಮುಗಿಯುವುದು ಅಂತ ಇವನಿಗಿಲ್ಲ. ಇರುವುದು ಅಲ್ಪ ಆಯುಸ್ಸು. ಅಲ್ಪ ಆಯುಸ್ಸಿನಲ್ಲಿ ಕೇಳಬೇಕಾದದ್ದನ್ನು ಕೇಳಬೇಕು, ನೋಡಬೇಕಾದನ್ನು ನೋಡಬೇಕು ಅಂತಾದರೆ ಅದಕ್ಕೇನು ಮಾಡಬೇಕು? ನೋಡು, ಆಯುಸ್ಸು ಎಷ್ಟು ಅಂತ ಲೆಕ್ಕ ಹಾಕು. ಪೂರ್ಣ ಆಯುಸ್ಸು ಅಂತ ಹೇಳಿದರೆ 100 ವರ್ಷ. 100 ವರ್ಷದಲ್ಲಿ ಅರ್ಧದಷ್ಟು ನಿದ್ರಯಾ ಹ್ರಿಯತೆ ನಕ್ತಂ,
ಅರ್ಧದಷ್ಟು ನಿದ್ರೆಯಲ್ಲಿ ಹೋಗುತ್ತೆ. ಅಲ್ಲ, ನಾವು ರಾತ್ರಿಯೂ ನಿದ್ದೆಗೆಡ್ತೇವೆ ಅಂದರೆ ಯವಾಯೇನ ನವಮವಯ, ನವ ವಯಸ್ಸನ್ನು ಯಾವ್ಯಾವುದೋ ಲೋಭ ಕಾಮಗಳಲ್ಲಿ ಕಳೆದು ಬಿಡ್ತಾನೆ. ಆಮೇಲೆ ನಿದ್ದೆಗೆಟ್ಟು ಸಂಪಾದನೆ ಮಾಡ್ತಾನೆ. ನಿದ್ದೆಗೆಟ್ಟು ಸಂಪಾದನೆ ಮಾಡಿದರೂ ಕೂಡ ದೇವರ ಕಡೆಗೆ, ಇವನ ಆತ್ಮೋದ್ಧಾರದ ಕಡೆಗೆ ಇವನ ಆಯುಷ್ಯ ಬರಲಿಲ್ಲ. ದಿವಾಚಾರ್ಥೇಹಯ ರಾಜನ್ ಕುಟುಂಬ ಭರಣೇನವ, ಕುಟುಂಬ ಭರಣದಲ್ಲಿ ಸಂಪಾದನೆ ಮಾಡುವುದರಲ್ಲಿ ಹಗಲನ್ನು ಕಳೆದ ಆ ಪುರುಸೊತ್ತು ಅನಿಸಿದ ಭಗವಂತನ ಬಗ್ಗೆ ಇವನಿಗೆಲ್ಲಿ ಅವಕಾಶ ಸಿಕ್ಕಿತು ಹೇಳು? ಇಲ್ಲ. ಹಾಗಾದರೆ ಆತ್ಮೋದ್ಧಾರಕ್ಕೆ ಬೇಕಾದದ್ದನ್ನು ಇವ ಸಾಧಿಸಿಕೊಳ್ಳಿಲ್ಲ. ಅವನಿಗೆ ಕೇಳಬೇಕಾದದ್ದು ಏನು ಅಂತ ನೀನು ಕೇಳಿದಿ. ಆತ್ಮೋದ್ಧಾರಕ್ಕೋಸ್ಕರ ಕೇಳಲೇಬೇಕಾದದ್ದು ಅಂದರೆ ದೇವರು. ಆದರೆ ದೇವರನ್ನು ಕೇಳುವುದಕ್ಕೆ ಸಾವಿರಾರು ಶಾಸ್ತ್ರಗಳಿದ್ದಾವೆ. ಆದ್ದರಿಂದ ನೀನು ಏನನ್ನು ಕೇಳು ಗೊತ್ತೋ? ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚೇಚ್ಛತಾ ಭಯಂ. ಓ ಭಾರತ, ಭಾ ಅಂದರೆ ಜ್ಞಾನ, ರಥ ಅಂದರೆ ಆಸಕ್ತ. ಜ್ಞಾನಾಸಕ್ತನಾದಂತಹ ಪರೀಕ್ಷಿತ ಭರತ ವಂಶ ಸಂಜಾತ, ಭಾರತ ದೇಶದ ಹೆಮ್ಮೆಯ ಮಗನೇ ಅಂತ ಅವನನ್ನು ಸಂಬೋಧನೆ ಮಾಡ್ತಾನೆ. ಹೇ ಭಾರತ, ನೀನು ಮಾಡಬೇಕಾದದ್ದು ಇರುವುದು 7 ದಿವಸದ ಆಯುಷ್ಯ ಅಲ್ವಾ? ಸರ್ವಾತ್ಮ ಭಗವಾನ್ ಹರಿಹಿ ಈಶ್ವರ ಶ್ರೋತವ್ಯ. ಸರ್ವಾಂತರ್ಯಾಮಿಯಾದಂತಹ ಪಾಪಹರನಾಗಿದ್ದುಕೊಂಡೇ ಹರಿ ಅಂತ ಕರೆಸಿಕೊಂಡಿರುವ ಆ ಭಗವಂತ ಇದ್ದಾನಲ್ಲ, ಅವನ ಬಗ್ಗೆ ಕೇಳಬೇಕು. ಹೇಳುವವರಿದ್ದಾಗ ಕೇಳಬೇಕು. ಕೇಳುವವರಿದ್ದಾಗ ಕೇಳಿದ್ದನ್ನು ಹೇಳಬೇಕು. ಕೀರ್ತಿತವ್ಯಶ್ಚ, ಹೇಳುವವರು ಇಲ್ಲ ಕೇಳುವವರು ಇಲ್ಲ ಅಂದರೆ ಮಂತವ್ಯಶ್ಚ, ಮನನ ಮಾಡಬೇಕು. ಈ ಶ್ರವಣ ಮನನ ಕೀರ್ತನ ನಿಧಿಧ್ಯಾಸನಗಳನ್ನು ಮಾಡುವುದು ಅನ್ನೋದಿದೆ ಅಲ್ವಾ? ಇಚ್ಛತ ಅಭಯ. ಯಾರು ಸಂಸಾರದ ಭಯದಿಂದ ದೂರ ಹೋಗಬೇಕು, ಮೋಕ್ಷವೆಂಬ ಅಭಯದಲ್ಲಿ ನಾನು ಇರಬೇಕು ಅಂತ ಬಯಸ್ತಾನೋ ಅಂತಹ ವ್ಯಕ್ತಿ ಭಗವಂತನ ಬಗ್ಗೆ ಕೇಳಬೇಕು. ಅದರಿಂದ ಕೇಳಲೇಬೇಕಾದದ್ದು ಏನು? ಶ್ರೀಹರಿ, ಆ ಹರಿಯ ಬಗ್ಗೆ ಕೇಳಬೇಕು. 7 ದಿವಸ ಆಯುಷ್ಯ ಅಂತ ಬೇಸರಿಸಬೇಡ. ಖಟ್ವಾಂಗೋ ನಾಮ ರಾಜಋಷಿ ಜ್ಞಾತ್ವಾ ಇಯರ್ಥಾಂ ಇಹ ಆಯುಷಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಪದಂ. ಖಟ್ವಾಂಗ ಅಂತ ಹೇಳುವ ರಾಜಋಷಿ ನನಗೆ ಇನ್ನು 2 ಮುಹೂರ್ತ ಆಯುಷ್ಯ ಅಂತ ತಿಳಿದವ ಆ ಮುಹೂರ್ತ ಕಾಲದಲ್ಲಿ ಸರ್ವಸಂಗ ಪರಿತ್ಯಾಗಿಯಾಗಿ ಅಭಯ ಪದವನ್ನು ಮುಹೂರ್ತ ಮಾತ್ರದಿಂದ ಸಾಧಿಸಿಕೊಂಡ. ಆದ್ದರಿಂದ ಎಷ್ಟು ಆಯುಷ್ಯ ಇದೆ ಅನ್ನೋದು ಮುಖ್ಯ ಅಲ್ಲ, ಇಷ್ಟೇ ಇದೆ ಅಂತ ತಿಳಿಯಲ್ಪಟ್ಟದ್ದು ಮುಖ್ಯ. 100 ವರ್ಷ ಆಯುಷ್ಯ ಇದ್ದು 100 ಇದೆ ಅಂತ ಗೊತ್ತಿಲ್ಲ ಅಂತಾದರೆ ಪ್ರಯೋಜನ ಇಲ್ಲ. 1000 ಇದೆ ಅಂತಲೇ ಅಂದುಕೊಂಡಿರ್ತಾರೆ. ಸಾಯುವುದಕ್ಕೆ ಬಿದ್ದಂತಹ ವ್ಯಕ್ತಿ ಇನ್ನು ಇವನನ್ನು ಬದುಕಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯರು ಕೈಬಿಟ್ಟು ಮಕ್ಕಳ ಹತ್ರ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಇವ ಹೇಳ್ತಾನೆ ಮಕ್ಕಳ ಹತ್ರ, ಅವರಿಗೆ ಬದುಕಿಸಲಿಕ್ಕೆ ಆಗುವುದಿಲ್ವಂತೆಯೋ ಬೇರೆಯವರ ಹತ್ರ ಕರ್ಕೊಂಡು ಹೋಗಿ. ಅಂದರೆ ನಾನು ಸಾಯಲಿದ್ದೇನೆ ಅಂತ ಯೋಚಿಸುವುದಿಲ್ಲ. ಅಕಸ್ಮಾತ್ ನಾನು ಸತ್ತರೆ ಅವರ ಅಸಾಮರ್ಥ್ಯದಿಂದ ನಾನು ಶಾಶ್ವತವಾಗಿ ಬದುಕುವುದಕ್ಕೇ ಹುಟ್ಟಿದವ ಅಂತ ಅಂದುಕೊಳ್ತಾನಲ್ವ ಮನುಷ್ಯ. ಇಂಥವನ ಉದ್ಧಾರ ಯಾರಿಂದ ಸಾಧ್ಯ ಹೇಳು? ಆದ್ದರಿಂದಾಗಿ ಎಷ್ಟು ಆಯುಷ್ಯ ಇದೆ ಅನ್ನೋದು ಮುಖ್ಯ ಅಲ್ಲ, ಇಷ್ಟೇ ಇದೆ ಅನ್ನೋದು ತಿಳಿಯುವುದು ಮುಖ್ಯ. 1 ಮುಹೂರ್ತ ಇದೆ ಅಂತ ಗೊತ್ತಾದದ್ದಕ್ಕೆ ಖಟ್ವಾಂಗ ಸಾಧನೆ ಮಾಡಿಬಿಟ್ಟ. ನಿನಗೆ 1 ಮುಹೂರ್ತ ಅಲ್ಲ 7 ದಿವಸದ ಆಯುಷ್ಯ ಇದೆಯಲ್ಲ, ಬೇಕಾದ ಹಾಗೆ ನೀನು ಆತ್ಮೋತ್ಕರ್ಷವನ್ನು ಸಾಧನೆ ಮಾಡಬಹುದು ಅನ್ನುವ ಧೈರ್ಯವನ್ನು ಶುಕಾಚಾರ್ಯರು ತುಂಬಿದರು ಅನ್ನುವ ಅನುಸಂಧಾನದ ಜೊತೆಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.